ಎಂದೂ ಹೋಳಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ಬೀದಿಗೆ ಬಂದು ಬಣ್ಣವನ್ನು ಎರಸಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಸಂಸ್ಕೃತಿ ಅಲ್ಲ, ನಿಮ್ಮ ಸಂಸ್ಕೃತಿ ಅಲ್ಲ. ನೀವೇನಾದರೂ ಅದಕ್ಕೇನಕ್ಕೈತಿ ಅಂತ ಬಂದ್ರೆ ಮುಂದೆ ಒಂದಕ್ಕೆ ನೂರಾನು ಅನರ್ಥಗಳಕ್ಕವ. ಅದನ್ನ ಕಣ್ಣಿಗೆ ನೋಡಬೇಕಾಗತಿ. ನಿಮ್ಮ ಮಕ್ಕಳು ನಿಮ್ಮ ಕೈಯಾಗ ಉಳಿದಿಲ್ಲ. ಹೇಳಬೇಕಾದ ವಿಷಯಗಳು ಬಹಳ, ಇರುವ ಸಮಯವು ಕಡಿಮೆ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಕೂಡಿದ್ದ ಸತಿಸುತರು ತಮಗೆ ಅಗಲಿ ಹೋಗುತ್ತಿದ್ದಾರೆ. ಇರುವುದರೊಳಗಾಗಿ ಚನ್ನಮಲ್ಲಿಕಾರ್ಜುನನ ನೆನೆಸಿ ಮುಕ್ತಿಯ ಪಡೆಯಬೇಕು ಅಂತ ತಿಳ್ಕೊಂಡು ಮಹಾದೇವಿ ಅಕ್ಕಗಳವರು ಒಂದು ಸುಂದರವಾದ ಮಾತನ್ನು ಬರೀತಾರೆ. ಆಯುಷ್ಯ ಹೋಗುತ್ತಿದೆ, ಹೋಯಿತು ಆಯುಷ್ಯ ಹೊಂಟದೆ, ಕ್ಷಣಕ್ಕೂ ಜಾರಿ ಹೊಂಟದೆ. ನೀವು ನಡೆದರೂ ಹೋಗ್ತದೆ, ಕುಳಿತರೂ ಹೋಗ್ತದೆ, ಮಲಗಿದ್ರೂ ಹೋಗ್ತದೆ, ಏನು ಮಾಡಿದರೂ ಹೋಗ್ತದೆ, ಮಾಡದಿದ್ರೂ ಹೋಗ್ತದೆ. ಹೋಗುವುದು ಅದರ ಧರ್ಮ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ. ಆ ಆಯುಷ್ಯದ ಕೂಡ ನಮ್ಮ ಭವಿಷ್ಯನೂ ನಿತ್ಯ ತೊಲಕೊಂತ ಹೊಂಟಬಿಟ್ಟದೆ. ಇನ್ನು ಕೂಡಿದ್ದ ಸತಿಸುತ್ತರು ಅಗಲುತ್ತಿದ್ದಾರೆ. ಯಾವ್ಯಾವ ಟೈಮಿಗೆ ಬಂದಾಗ ಯಾರ್ಯಾರು ಕೂಡಿರ್ತಾರ ಅವ್ರವ್ರು ಮತ್ತೆ ಅಗಲ್ಕೊಂತ ಹೊಕ್ಕಾರ ನೋಡಿ. ಕೂಡಿರ್ತಾರೆ. ಬಾಲ್ಯಾವಸ್ಥೆ ಶೈಶಾವಸ್ಥೆಯೊಳಗೆ ತಂದೆ ತಾಯಿ ಕೂಡಿದ್ರು, ಬಾಲ್ಯಾವಸ್ಥೆಯೊಳಗೆ ಸ್ನೇಹಿತರು ಕೂಡಿದ್ರು, ಯೌವನಾವಸ್ಥೆಯೊಳಗೆ ಹೆಂಡತಿ ಕೂಡಿದ್ಲು, ಮಕ್ಕಳು ಕೂಡಿದ್ವು. ಮತ್ತು ಅವ್ರವ್ರ ಟೈಮ್ ಮುಗಿದ ಮೇಲೆ ಅವ್ರು ಸರ್ಕೊಂತ ಹೊಕ್ಕಾರಂತ. ಯಾರು ಸರಿ ಅನ್ನೋದಿಲ್ಲ ಅಂತ, ಅವ್ರ ಸರಿತಾರಂತ, ಯಾರು ಹೋಗನ್ನಂಗಿಲ್ಲ ಅಂತ, ತಾವ ಹೊಕ್ಕಾರಂತ. ಕೂಡಿದ್ದ ಸತಿಸುತ್ತರು ಅಗಲುತ್ತಿದ್ದಾರೆ. ಸತಿಗೆ ಪತಿ ಆಗಲಬಹುದು, ಪತಿಗೆ ಸತಿ ಆಗಲಬಹುದು. ತಂದೆಗೆ ಮಕ್ಕಳು ಆಗಲಬಹುದು, ಮಕ್ಕಳಿಗೆ ತಂದೆ ಆಗಲಬಹುದು. ಗೆಳೆಯರು ಆಗಲಬಹುದು, ಗೆಳತಿಯರು ಆಗಲಬಹುದು. ಕೂಡಿದ್ದವರು ಆಗಲಬಹುದು. ಅಗಲುವುದು ಅನಿವಾರ್ಯ, ಆಗಲೇಬೇಕು. ಅಗಲೋದೆ, ಅದನ್ನೇನು ಮಾಡಕ್ ಬರೋದಿಲ್ಲ. ಅದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳ್ತಾನ ನೋಡ್ರಿ. ಅಗಲೋದಪ್ಪ, ನೀ ಹೋಗೋದಪ್ಪ ಅಂತ ಹೇಳ್ತಾನ ಒಂದ ಮಾತ ನೋಡ್ರಿ. ಇದು ಮುಗಿದಪ್ಪ ನೋಡಿ. ಅಗಲುವುದು, ಮುಗಿಯುವುದು, ಅಂತ್ಯವಾಗುವುದು ಅನ್ನೋದು ಪರಮ ಸತ್ಯ. ಈ ಪರಮ ಸತ್ಯದೊಳಗ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ನೋಡಿ. ಎಷ್ಟು ಚಂದ ಬರೀತಾರೆ. ಉದಯಾಸ್ತಮಾನವೆಂಬೆರಡು ಕೊಳಗ ನೋಡಿ. ಹಗಲೊಂದು ಕೊಳಗ, ರಾತ್ರಿ ಒಂದು ಕೊಳಗ. ನೀವು ಧಾರವಾಡ ಜಿಲ್ಲಾ ಅಂದ್ರೆ ನಿಮಗೆ ಸ್ಪಷ್ಟ ಗೊತ್ತಾಗ್ಬಿಡ್ತದೆ, ಏನು ಹೇಳಲಿಕ್ಕೆ ಇಲ್ಲ. ಅಳೆಯುವಂಥ ಸಾಧನಕ್ಕೆ ನೀವೇನಂತೀರಿ? ಹಿಂಗೆ ಅಳದೊಳದು ಈ ಕಡೆ ಹಾಕ್ತಾರ ನೋಡಿ. ಅಳದು ಹಾಕ್ತಾರಲ್ಲ, ಅದಕ್ಕೇನು ಅರಪಾವ ಅಂತ ಕರೀತಾರೆ ಈ ಕಡೆ. ಅರಪಾವ ಇಲ್ಲ ಮಾಪನ ಇಲ್ಲ ಸೇರು, ಈ ಕಡೆ ಏನಂತಾರೆ ಕಾಲ್ಪು. ಒಟ್ಟು ಇವೆಲ್ಲ ಪರ್ಯಾಯ ಪದಗಳೇ ನೋಡ್ರಿ. ಕನ್ನಡ ಎಷ್ಟು ಶ್ರೇಷ್ಠ ಅಂದ್ರೆ ಒಂದಕ್ಕೆ 4 ಶಬ್ದಗಳು ಸಿಗ್ತಾವೆ. ಇಂಗ್ಲೀಷ್ನಾಗ ಸಿಗೋದಿಲ್ಲ. ಹಿಂಗೆ ಅಲ್ಲಿ ಅದು ಒಂದು ನೆಟ್ಟಿಗೆ ಇರೋದಿಲ್ಲ ಇಲ್ಲಿ ಶಬ್ದ. ಕನ್ನಡ ಒಂದಕ್ಕೆ 10 ಪರ್ಯಾಯ ಪದಗಳನ್ನು ಕೂಡಿಸ್ಬೋದು. ಅದರಲ್ಲಿ ಒಳಾರ್ಥನೂ ಐತಿ, ಲಕ್ಷ್ಯಾರ್ಥನೂ ಐತಿ, ಭಾವಾರ್ಥನೂ ಐತಿ. ಇಂಥ ವಿಶಿಷ್ಟವಾದ ಶಬ್ದಗಳು ಜಗತ್ತಿನಲ್ಲಿ ಎಲ್ಲರ ಸಿಗ್ತಾವಂದ್ರೆ ಅದು ಕನ್ನಡದ ಶಬ್ದಗಳು ಮಾತ್ರ ಸಿಗ್ತಾವ ಅಂತ ಹೇಳ್ತಾನೆ. ದೊಡ್ಡ ಶಬ್ದಗಳು ಒಂದಕ್ಕೆ. ಒಂದು ಊರಿನ್ಯಾಗ ತತ್ವ ಐತಿ, ನೋಡಿ. ಆಗಲೇ ನಾನು ಗುರುಕರ್ಣ ತ್ರಿವಿಧಿಯನ್ನು ಹೇಳಕತ್ತಿದ್ದೆ, ಸ್ತುತಿ ಮಾಡಕತ್ತಿದ್ದೆ. ಗುರುಕರ್ಣ ತ್ರಿವಿಧಿ. ಶಿರಹಟ್ಟಿಯೊಳಗೊಂದು ಕರುವಿಲ್ಲದ ಆಕಳಿಗೆ ಕರೆವ ಮೊಲೆ ಇಲ್ಲ, ಕರೆದುಂಬುತ್ತಿದೆ ಗೋವು, ಕರಚೋದ್ಯ ಗುರುವೆ ಕೃಪೆಯ. ಶಿರಹಟ್ಟಿ ಅಂದ್ರೆ ಒಂದು ಊರಿನ ಹೆಸರು ಲೋಕದಾಗ. ಆದ್ರೆ ಇಲ್ಲಿ ಆ ಶಿರಹಟ್ಟಿ ಬಗ್ಗೆ ಹೇಳೋದಲ್ಲ ಪುಣ್ಯಾತ್ಮ. ಇದು ಅನ್ನೋದೊಂದು ಶಿರಾ. ಇದು ಶಿರಾ. ಈ ಶಿರದೊಳಗೊಂದು ಹಟ್ಟಿ ಒಳಗೆ ಆತ್ಮ ಕುಂತಾನಂತ, ಅದಕ್ಕೆ ಮೊಲೆ ಇಲ್ಲಂತ. ನನಗೆ ಅನುಭವದ ಹಾಲು ಕುಡಿಸೋಯಪ್ಪ ಅಂತ ಹೇಳಕತ್ತಾನಂತ. ನನಗೆ ಭಕ್ತಿ ರಸದ ಹಾಲು ಕುಡಿಸೋ ಅನ್ನಕತ್ತಾನಂತ. ಕರುವಿಲ್ಲದ ಆಕಳಿಗೆ ಕರೆವ ಮೊಲೆ ಇಲ್ಲ, ಅದಕ್ಕೆ ಮೊಲೆ ಇಲ್ಲ, ಆದ್ರೂ ಒದರಕತ್ತಂತೆ ಅಂತದ. ನನಗೆ ದೌಡ ಹಾಲು ಕುಡಿಸಿ. ಯಾವ ಹಾಲು? ಶಿವಭಕ್ತಿ ರಸವೆಂಬ ಹಾಲು ಕುಡಿಸ ಅನ್ನಕತ್ತಂತೆ ಅಂತ. ಅದಕ್ಕೆ ಎಷ್ಟು ಚಂದ ಬರೀತಾರೆ ನೋಡ್ರು. ಶಿರಹಟ್ಟಿಯೊಳಗೊಂದು ಕರುವಿಲ್ಲದ ಆಕಳಿಗೆ ಕರೆವ ಮೊಲೆ ಇಲ್ಲ, ಕರೆದುಂಬುತ್ತಿದೆ ಗೋವು, ಕರಚೋತ್ಯ ಗುರುವೆ ಕೃಪೆಯ. ಮೈಲಾರ ಬಸವಲಿಂಗ ಶರಣರು ಬರೀತಾರೆ. ಮೈಲಾರದ ಬಸವಲಿಂಗ ಶರಣರು ಯಾಕೆ ಬರೋದ್ರು, ಯಾವಾಗ ಬರೋದ್ರು ಅನ್ನೋದು ಗುರುವಿನ ಪ್ರಸಂಗ ಬಂದಾಗ ಹೇಳ್ತೀನಿ. ಇದರ ಹಿಂದೆ ಕಾರಣ ಏನೈತಿ, ಇದನ್ನು ಬರೀಲಿಕ್ಕೆ ಕಾರಣ ಪುರುಷರು ಯಾರು, ಎಲ್ಲವನ್ನೂ ಹೇಳ್ತೀನಿ. ನಾಳೆ ನಾಡದು ಬರ್ತದೆ. ಇನ್ನೊಂದು ಹೇಳಿದೆ ನಾನು, ಸವಣೂರ ಪೇಟೆಯೊಳ ದಿವಸ ಸಂತೆಯ ಶಬ್ದ ನೋಡಿ. ಸನಿಹ ಪೂರೈಸಿ ಏಕಾಂತದೊಳಗೆನ್ನ ನವಗರಿಸು ಗುರುವೆ ಕೃಪೆಯಾಗು. ಸವಣೂರು ಪೇಟೆ ಅಂದ್ರೆ ಅದು ಒಂದು ತಾಲೂಕಾ ಪ್ಲೇಸ್. ಆದ್ರೆ ಆ ಸವಣೂರು ಪೇಟೆ ಬಗ್ಗೆ ಹೇಳೋದಿಲ್ಲ. ಇದು ಸವಣೂರು ಪೇಟೆ ಅಂತ ನೋಡ್ರಿ.
ಇಲ್ಲಿ ದಿವಸ ಸಂತಿ ಶಬ್ದ ಅಂತ ಕಣ್ಣಿನಿಂದ ಹೊಕ್ಕತಿ, ಕಿವಿಯಿಂದ ಹೊಕ್ಕಿವಿ, ನಾಲಿಗೆಯಿಂದ ಜಗತ್ತು ನೋಡ್ತೀವಿ, ಮೂಗಿನಿಂದ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳಿಂದ ಹೇಳ್ತಾರಲ್ಲ 9 ಬಾಗಿಲದೊಳಗವ್ವ ನಾ ಇರುವ ಮನೆಯು ಬಹಳ ದೂರವ್ವ. ನೋಡ್ರಿ 9 ಬಾಗಿಲದ ಈ ಶರೀರದೊಳಗ ದಿವಸ ಒಂದು ಶಬ್ದ ಅಂತ, ಕಣ್ಣಿಗೆ ರೂಪದ್ದು, ಕಿವಿಗೆ ಶಬ್ದದ್ದು, ಕೈಗೆ ಮುಟ್ಟೋದು, ನಾಲಿಗೆಗೆ ರುಚಿಸೋದು, ಮನಸ್ಸಿಗೆ ನೋಡಿ ಅನ್ನೋದು, ಒಂದಕ್ಕೊಂದು ತಾಳಿಲ್ಲ ಅಂತ ಗದ್ದಕ್ಕೆ ಬಿದ್ದು ಬಿಟ್ಟಾವಂತಿದ್ದು ಸಂಸಾರ. ಹೆಂಗಲ್ಲಿ ಆ ಮನ್ಯಾಗ ಗದ್ದಕ್ಕೆ ಬಿದ್ದು ಬಡದಾಡ್ತಾವ, ಇಲ್ಲಿ ಒಳಗೆ ಬಡದಾಡಕತ್ತಾವಂತ. ದಿವಸ ಸಂತಿ ಶಬ್ದ ಕೇಳಿ ಕೇಳಿ ಬೇಸರ ಆಗೈತೆ ನನಗಂತ ನಮ್ಮ ಕವಿ ನೋಡಿ. ಮತ್ತೇನು ಮಾಡು, 9 ಬಾಗಲ ಬಂದ್ ಮಾಡು, ಪರಮಾತ್ಮನ ಧ್ಯಾನದೊಳಗೆ ಹೋಗಿಬಿಡು, ಶಬ್ದ ನೀಗಿ ಬಿಡ್ತತೆ ಅಂತ ಹೇಳ್ತಾನೆ. ನವರಂಧ್ರಗಳ ಮುಚ್ಚಿ ಶಿವ ಧ್ಯಾನದೊಳಗಿರಲು ನವಖಂಡ ಪೃಥ್ವಿಯೊಳಗಿನ ಸುದ್ದಿ ತನ್ನ ಕಿವಿಯೊಳಗಕ್ಕು ಸರ್ವಜ್ಞ. ಇವೇನು 9 ರಂಧ್ರಗಳದಾವಲ್ಲ, ಇವುಗಳನ್ನು ಮುಚ್ಚಿ, ಇವುಗಳ ಆಸೆ, ಇವುಗಳ ಮೋಹ, ಇವುಗಳ ಹಪಹಪಿಯನ್ನು ಮುಚ್ಚಿಬಿಡು, ಅವುಗಳನ್ನು ಹೊರಮುಖವಾಗಿ ಬಿಡಬೇಡ, ಅವನು ಒಳಮುಖವಾಗಿ ತಗೋ. ಅಲ್ಲಿ ಅವಿರಳಾನಂದ ಸುಖ ಐತಿ, ಅದೇ ಪರಬ್ರಹ್ಮ ಸುಖ. ಅದನ್ನ ಸಿದ್ದಪ್ಪಜನಂತವ್ರು ಕಂಡ್ರು. ಇದಕ್ಕೆ ಸವಣೂರು ಪೇಟೆ ಅಂತಾರೆ, ಇದಕ್ಕೆ ಸವಣೂರು ಪೇಟೆ ಅಂತ. ಹುಬ್ಬಳ್ಳಿ ಪೇಟೆಯೊಳು ಕಬ್ಬಿನ ಕೈ ಮಾರಾಟ, ಇಬ್ಬರೊಂದಾಗಿ ಉಪ್ಪಿ ಮಾರಲು ಲಾಭ, ಹಬ್ಬಿತ್ತೈ ಗುರುವೆ ಕೃಪೆಯಾಗ. ಹುಬ್ಬಳ್ಳಿ ಅಂದ್ರೆ ಇದು ಒಂದು ಊರ. ಹುಬ್ಬಳ್ಳಿ ಅನ್ನುವಂಥ ಊರಿನೊಳಗೆ ಪೇಟೆ ಅದಾವ. ಕಮರಿ ಪೇಟೆ ಐತಿ, ದಾಜಿಬಾನ್ ಪೇಟೆ ಐತಿ, ಜನತಾ ಬಜಾರ್ ಐತಿ, ಇವುಗಳು ಹೊರಗಿನ ಪೇಟೆ. ಈ ಹುಬ್ಬಳ್ಳಿ ಪೇಟೆ ಸುದ್ದಿ ಹೇಳಕತ್ತಿಲ್ಲಮ್ಮ. 2 ಕಣ್ಣಿನ ನಡುವಿರೋದು ಹುಬ್ಬಳ್ಳಿ ಅಂತ. ಇದು ನೋಡಿ ವ್ಯಾಪಾರ ಮಾಡ್ತೈತೆ ಅಂತ, ಕಣ್ಣು ನೋಡ್ತೈತೆ ಅಂತ, ತಗೋಬೇಕಂತ ವ್ಯಾಪಾರ ಮಾಡ್ತೈತೆ ಅಂತ. ಈ ಹುಬ್ಬಳ್ಳಿ ಬಗ್ಗೆ ಹೇಳಕತ್ತಾನ. ಅಂತರಂತರ ಬೇರೆ ಇರ್ತಾವ ವಚನಗಳು. ನೀವು ಎಲ್ಲಿ ಹುಡುಕಬೇಡ್ರಿ, ನಿನ್ನ ದೇಹ, ನಿನ್ನ ಮನಸ್ಸು, ನಿನ್ನ ಆತ್ಮ ಇಲ್ಲೇ ಗಿರಿಕಿ ಹೊಡಿತಾರವ್ರು. ಇವನು ಗೆದ್ದಿ ಜಗತ್ತು ನಿನ್ನ ಕಾಲಾಗ, ಇದರಾಗ ಬಿದ್ದಿ ನಿನ್ನ ಮೈ ಮೇಲೆ ಮಣ್ಣು ಬಿತ್ತು ಅಂತ ಹೇಳ್ತಾನೆ ಸಿದ್ದಪ್ಪ ನೋಡು. ಇದನ್ನ ಗೆಲ್ಲೋದಂತ, ಇದನ್ನ ಗೆಲ್ಲೋದು. ನಿನ್ನ ತನು, ನಿನ್ನ ಮನ, ನಿನ್ನ ಬುದ್ಧಿ, ನಿನ್ನ ಮನಸ್ಸು, ನಿನ್ನ ಇಂದ್ರಿಯಗಳು ನಿನ್ನ ಕಂಟ್ರೋಲ್ನಾಗ ಇಟ್ಕೊಂಡ್ಬಿಡೋದು. ಗೆದ್ದೆ ಅವು ಹೇಳಿದಂಗೆ ನೀವು ಹಾದಿ, ನೀ ಬಿದ್ದೆ ನೋಡಿ. ಸರಳ ಅಧ್ಯಾತ್ಮ ಒಂದು ಅದೊಂದು ಸರಳ ಅಧ್ಯಾತ್ಮ. ಲೇ ಸುಳೆ ತಮ್ಮ, ಕಣ್ಣು ಬಯಸಿದ್ದು ಕೊಡಬೇಡ್ರೋ, ಕಿವಿ ಕೇಳು ಶಬ್ದ ಬಯಸಬೇಡ್ರೋ, ಬರೀ ಶರೀರಕ್ಕೆ ಸುಖ ಕೊಡಬೇಡ್ರೋ, ಇದಕ್ಕೆ ದುಡಿಸ್ರೋ, ಇದಕ್ಕೆ ದಣಿಸ್ರೋ, ಇದಕ್ಕೆ ಪೆಟ್ಟು ಕೊಡ್ರೋ, ಇದನ್ನು ಗುರುವಿನ ಸೇವಾ ಮಾಡಕ್ಕೆ ಹಚ್ಚರೋ, ಇದನ್ನು ಜಂಗಮರ ಸೇವಾ ಮಾಡಕ್ಕೆ ಹಚ್ಚರೋ ಅಂತ ಹೇಳ್ತಿದ್ದೆ ನಮ್ದು ನೋಡ್ರಿ. ನಾವು ಇದಕ್ಕೆ ಬರೇ ಮನೋರಂಜನೆ ಕುಣಿದು ಬಿಟ್ಟು ಇವತ್ತು ಹುಬ್ಬಳ್ಳಿಯಾಗ ಹೆಣ್ಣೆ ಯಾವಾಗ ಗಂಡೆ ಯಾವಾಗ ಗೊತ್ತಾಗಲಿಲ್ಲ, ಬಣ್ಣ ಬಡ್ಕೊಂಡು ಕುಣಿದು ಬಿಟ್ಟು. ಇವತ್ತು ಇಲ್ಲಿ ಕುಣಿತಾವ, ನಾಳೆ ಕರ್ಮದ ಬಾಗಿಲದಾಗ ಕುಣಿತಾವ, ಅಲ್ಲಿ ಯಾರು ಬಿಡಿಸೋಕ್ಕಾಗೋಲ್ಲ ನೋಡಿ. ಇವತ್ತಿಲ್ಲೇನೋ ಮಜಾ ಬಣ್ಣ ಹಚ್ಕೊಂಡು ಕುಡ್ದಾವ, ಒಂದು ದಿನ ಬಣ್ಣ ಹೊಕ್ಕತಿ ಹೊರಗಿಂದ. ಆ ಬಣ್ಣ ಹೋಗಿ ಒಳಗಿನ ಬಣ್ಣ ತಿಳಿಯಾಕ ನಿಂದಿರ್ತೈತಿ. ಅವಾಗ ಅವಕ್ಕೆ ಒಳಗಿನ ಬಣ್ಣ ತಿಳಿವಾಗ ಕಣ್ಣಾಗ ನೀರು ಬರ್ತಾವ. ಐ ಅಂದ್ರು ಇಲ್ಲ, ಅಪ್ಪ ಅಂದ್ರು ಇಲ್ಲ, ಎಲ್ಲ ಗಪ್ಪ ನೋಡಿ, ಎಲ್ಲ ಗಪ್ಪ ನೋಡ್ರಿ. ಎಲ್ಲಿತ್ರಿ 20 ವರ್ಷದಿಂದ ಎಂದಾರ ಮನೆ ಬಿಟ್ಟು ಹೆಣ್ಮಕ್ಳು ಹೊರಗೆ ಬರ್ತಿದ್ರು. ಅದನ್ನ ಆಡಕ್ಕೆ 20-25 ವರ್ಷದಿಂದ ಅದ್ರ ಶ್ರುತಿಗೆ ಬರ್ತಿದ್ದಿಲ್ಲ ಹೆಣ್ಮಕ್ಳು. ಅದರ ಶ್ರುತಿ ಅದನ್ನ ಹಿಂಗೆ ಮಾಡಿ ನೋಡ್ತಿದ್ದಿಲ್ಲ. ಇವತ್ತು ಪಟ್ಟಣಗಳ ಚಾಲೆ ಹಳ್ಳಿಗೆ ಬಿದ್ದು, ಹಳ್ಳಿನೂ ಸಹಿತವ ಅದನ್ನು ಮಾಡಕತ್ಬಿಟ್ಟ. ಹಳ್ಳಿನೂ ಅದನ್ನು ಮಾಡಕ. ಹೌದಾ? ಅದೊಂದು ಸೂಕ್ತ ಐತ್ಯಾ? ಹಂಗೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲಿದು. ನಮ್ಮ ದಕ್ಷಿಣ ಭಾರತದಾಗ ಅಂಕರು ಇಲ್ಲವೇ ಇಲ್ಲ. ಉತ್ತರ ಭಾರತದಾಗ ಏನೋ ಇತ್ತದು. ದಕ್ಷಿಣ ಭಾರತದೊಳಗಂಕರು ಹೆಣ್ಣು ಮಕ್ಕಳು ಬಣ್ಣ ಆಡೋ ಸಂಪ್ರದಾಯ ಯಾವಾಗೂ ಇಲ್ಲ, ಯಾವಾಗೂ ಇದ್ದಿದ್ದೇ ಇಲ್ಲ, ಇಲ್ಲವೇ ಇಲ್ಲ. ನಥಿಂಗ್, ಎಲ್ಲಿ ಇತಿಹಾಸನೇ ಇಲ್ಲ. ಇವತ್ತು ಈ ಆಧುನಿಕ ಶಿಕ್ಷಣ ಬಂದು, ಈ ಕಾಲೇಜಿನ ಶಿಕ್ಷಣ ಬಂದು, ಇವತ್ತು ಮನರಂಜನೆ ಎಂಟರ್ಟೈನ್ಮೆಂಟ್ ಅನ್ನುವಂಥ ಒಂದು ಆ ಹೊಲಸು ಶಬ್ದವನ್ನು ಬಾಯ್ಪಟ್ಟು ಮಾಡಿ ಎಲ್ಲದನ್ನು ಮನರಂಜನೆಯಲ್ಲಿ ತೂಗಿ ದೇಶದ ಸಂಸ್ಕೃತಿಯನ್ನು ದಿಮ್ಮಾನಾಗಿ ಅದರ ನಡುಬೀದಿಯಾಗ ತಂದು ನಿಲ್ಲಿಸುವಂಥ ಕೆಲಸವನ್ನು ಸಿಟಿಯ ಹೆಣ್ಣು ಮಕ್ಕಳು ಮಾಡ್ತಾ ಇದ್ದಾರೆ. ಇದನ್ನು ಕಂಟ್ರೋಲ್ ಮಾಡ್ರಿ. ಕಂಟ್ರೋಲ್ ಮಾಡದೆ ಹೋದರೆ ಜಗತ್ತು ನರಕವಾಗುತ್ತದೆ. ಇನ್ನೊಂದು ಅಮೇರಿಕಾ, ಇಂಗ್ಲೆಂಡ್ ಇಲ್ಲೇ ನೋಡ್ತೀರಿ. ಯಾವಾಗೂ ಗೊತ್ತಿದ್ದಿಲ್ಲ ಅದು. ಹೊಸ ವರ್ಷ ಬರುವಾಗ ಮನಿ ಬಾಗಲ ಸಾರಿಸಿ, ರಂಗೋಲಿ ಹಾಕಿ, ದೀಪ ಹಚ್ಚಿ, ಧೂಪ ಬೆಳಗಿ ಸ್ವಾಗತ ಮಾಡ್ಕೊತಿದ್ರು ಹೊಸ ವರ್ಷನ. ಇವತ್ತು ಹೆಣ್ಣು ಗಂಡು ಕೂಡ ಕುಡಿತಾವ ನೋಡ್ರಿ. ದುರಂತ ಎಷ್ಟು ವಿಚಿತ್ರ ಅಂದರೆ, ಒಬ್ರು ಒಂದು ವಿಡಿಯೋ ಕಳಿಸಿದ್ರು. ಸ್ವಾಮಿಗಳೇ, ಇದು ಭಾರತವೇ, ನಿಮಗೇನು ಅನ್ಸಾಕತ್ತೈತಿ ಅಂತ. ಅಲ್ಲಿ ಟೆಸ್ಟ್ ಮಾಡಿ ನೋಡಿದ್ರೆ ಗಂಡು ಹುಡ್ರು ಕುಂತ ಹೆಣ್ಣು ಹುಡ್ರೆ ಹೆಚ್ಚು ಕುಡ್ದಾವ. ಯಪ್ಪ ಕರ್ಮ ಅಂದೆ ನಾನು. ಎಲ್ಲಿಗೆ ಬಂತಪ್ಪ ನಮ್ಮ ದೇಶ? ಹೆಣ್ಣು ಹುಡ್ರು ಕುಡ್ದಾವ. ಯಾವ ಹ್ಯಾಂಗ ಕುಡ್ದಾವ ಅಂದ್ರೆ ನಿಂದ್ರಾಕ್ ಬರಲಾರ್ದಂಗೆ ಕುಡ್ದಾವ. ಎಲ್ಲಾರ ಜಗತ್ತಿನ್ಯಾಗ ಹೆಣ್ಣು ಮದ್ಯಪಾನ ಮಾಡಿದ ಇತಿಹಾಸ ಭಾರತದಾಗ ಎಲ್ಲೆಲ್ಲೆಲ್ಲೆಲ್ಲಿ ಇದ್ದಿದ್ದೇ ಇಲ್ಲ. ಹೆಣ್ಣು ಮಕ್ಕಳು ಕುಡಿತಾರನ್ನುವಂಥ ಸಂಪ್ರದಾಯನೇ ಇದ್ದಿದ್ದಿಲ್ಲ. ಇವತ್ತು
ಬೆಂಗಳೂರಿನ BMTC ಅಂತ ಬಸ್ ಸ್ಟ್ಯಾಂಡ್ಗಳಲ್ಲಿ, ಹುಬ್ಬಳ್ಳಿಯ ಬಜಾರ್ಗಳಲ್ಲಿ ಇವತ್ತು ಹೆಣ್ಣುಡ್ರು ಗಂಡುಡ್ರಕ್ಕಿಂತ ಬಲ ಕೊಡೋದು ರಸ್ತೆದಾಗ ಬೀಳ್ತಾವ. ಅಂದ್ರೆ ಇನ್ನೇನು ಉಳಿಸಿದ್ರಿ ಅಂತ ಈ ದೇಶದ ಮರ್ಯಾದೆ. ಇನ್ನು ಉಳಿಸಿದ್ರೆ ಏನಂತೀನಿ, ಉಳಿತಾರ ಏನಂತೀನಿ. ಮತ್ತು ಇವು ಏನು ಓದೋದು BCom ಅಂತ, BA ಅಂತ, ಇಂಜಿನಿಯರ್ ಅಂತ, ಸಾಫ್ಟ್ವೇರ್ ಅಂತ ಬೆಂಕಿ ಹಚ್ಚಿರ್ ಸಹ ಇವ್ನು ತೊಗೊಂಡೋಗಿದ್ದೆ. ಉಣಕಲ್ಲಾಗಿರೋ ಹೆಣ್ಮಕ್ಳು ಗೌರವ ಕಾಯ್ಕೊಂಡಾರ. ಹುಬ್ಬಳ್ಳಿ ಧಾರವಾಡ ಬೇಕಾದಟ್ಟು ಬೆಳೀಲಿ, ನಮ್ದು ಹಣಿ ಮ್ಯಾಗ ಇವತ್ತಿ ಕೊರಳಾಗ ನಮಗೆ ಗುರು ಕೊಟ್ಟ ಲಿಂಗ, ಗುರು ಪರಮಾತ್ಮನ ಸ್ವರೂಪವಾದಂಥ ತಾಳಿ, ನಮ್ಮ ಮೈ ತುಂಬ ಬಟ್ಟೆ ಇರಲಿ ಅನ್ನೋದು ಉಳಿಸಿಕೊಂಡು ಕೂತಾರಲ್ಲ, ಅದಕ್ಕೆ ಉಣಕಲ್ ಉಳ್ದತ್ತಂತ. ಎರಡರ ನಡು ಸಿಕ್ಕರು ಉಣಕಲ್ ಯಾಕೆ ಉಳ್ದತ್ತೆ ಅಂದ್ರೆ ಸಿದ್ದಪ್ಪನ ಅಂತ ಗಟ್ಟೋಣ ಬಂದಂತ ಇದಿಟ್ಟು ಉಳಿತು. ಮತ್ತು ಬರದ ಹೋಗಿದ್ರೆ ಇದು ಏನಾಗಿರ್ತಿತ್ತೋ ಏನು ಶಿವನೇ, ಹುರಿದು ಬೀಜನ ಹಿಡಿಬೇಕಾಗಿತ್ತು ಇದನ್ನು. ಯಾಕಂದ್ರೆ ನೆರಳು ಬಡಿತಾವ್ ನೋಡ್ರಿ, ಅತ್ತಾಗಿನ ನೆರಳು ಇತ್ತಾಗಿನ ನೆರಳು, ಅತ್ತಾಗಿನ ನೆರಳು ಇತ್ತಾಗಿನ ನೆರಳು ಬಡಿತಾವ್. ಅಂದರೆ ನಾ ಯಾಕೆ ಹೇಳಕತ್ತೀನಿ ಮಾತು ಅಂದರೆ, ಸಮಾನತೆ ಅನ್ನೋ ಹೆಸರು ಮೇಲೆ, ಎಂಟರ್ಟೈನ್ಮೆಂಟ್ ಅನ್ನುವಂಥ ಹೆಸರಿನ ಮೇಲೆ ಸ್ವೇಚ್ಛಾಚಾರಿಗಳಾಯ್ತು. ನಾವು ಒಂದು 10 ನಿಮಿಷ ಹೊರಗೆ ಬಂದು ನಿಂತು ನೋಡಿದೆ, ಬರಬಾರ್ದಾಗಿತ್ತಪ್ಪ ಯಪ್ಪ ಈ ಊರಿಗೆ ಅಡಿಸಿ ಹೋಗ್ಬಿಡ್ತು ಜನ. ಹೇಳ್ತಾನದು ಬಡಿವಾಳಪ್ಪ, ನಾ ಬರಬಾರದಿತ್ತ ಈ ಊರಿಗವ್ವ, ಬಂದು ಬಿದ್ದೇನಿ ಮಾಯದ ಬಲೆಗವ್ವ ಅಂತೇಳಿ ಅನಿಸಿಬಿಡುತ್ತೆ. ನೋಡ್ರಿ, ಭಾಳಷ್ಟು ಮಂದಿ ಬರೀ ಹೆಣ್ಣುಡ್ರನ್ನ ಅದ ಇವತ್ತು, ಅವ ಹೊಯ್ಕೊಳಕತ್ತಾವ ಇವತ್ತು. ನೋಡ್ರಿ, ಅವ ಹೊಯ್ಕೊಳಕತ್ತಾವ. ನಾ ಅಂದು ಇವಕ್ಕೇನಾಗಿದ್ದಿತ್ತು, ಇವಕ್ಕೆ ಹೊಯ್ಕೊಳ್ಳುವಂಥದ್ದು ಏನಾಗೈತಿ ಅಂತ ಅವ ಹೊಯ್ಕೊಂತಾವ. ಗಂಡು ಹುಡ್ರಿ ಏನು ಮಾಡವಲ್ವು, ಸರದ ನಿಂತು ಬಿಟ್ಟಾವ. ಇವ ಹೊಯ್ಕೊಳಕತ್ತಾವ, ಇವ ಮಾರಿ ಉಕ್ಕೊಂತಾವ, ಇವ ಉಳಿಯಾಡಕತ್ತಾವ. ಶಿವ ನಾನು ಮುಗಿತು ಬಿಡಪ್ಪ, ಇನ್ನು ಹುಬ್ಬಳ್ಳಿ ಚಾಪಿ ಸುತ್ತಿ ಇಟ್ಟು ಬಿಡ್ರಿ ಇದು ನನ್ನ ಮುಗದೈತಿ. ಹುಬ್ಬಳ್ಳಿ ಪುಣ್ಯ ಹೊಡಿ ಹಾರ್ತೈತಿ ಹುಬ್ಬಳ್ಳಿ ಅನ್ನೋದು ಸತ್ಯ ಆಗಿ ಹೋಗ್ತೈತಿ. ಒಂದು ನೀತಿ ನಡಾವಳಿ ಅಂತ ಐತಿ. ಎಂದೂ ಹೋಳಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ಬೀದಿಗೆ ಬಂದು ಬಣ್ಣವನ್ನು ಎರಸಲಿಕ್ಕೆ ಹೋಗಬೇಡಿ, ಅದು ನಿಮ್ಮ ಸಂಸ್ಕೃತಿ ಅಲ್ಲ, ನಿಮ್ಮ ಸಂಸ್ಕೃತಿ ಅಲ್ಲ. ನೀವೇನಾದರೂ ಅದಕ್ಕೇನಾಕೈತಿ ಅಂತ ಬಂದ್ರೆ ಮುಂದೆ ಒಂದಕ್ಕೆ 100 ಅನರ್ಥಗಳಾಕ್ಕವ. ಅದನ್ನ ಕಣ್ಣಿಗೆ ನೋಡ್ಬೇಕಾಕತಿ. ನಿಮ್ಮ ಮಕ್ಕಳು ನಿಮ್ಮ ಕೈಯಾಗ ಉಳಿದಿಲ್ಲ, ಮತ್ತು ಮಕ್ಕಳ ಇಲ್ಲ ಅಂದ ಮೇಲೆ ತೊಗೊಂಡು ಏನು ಮಾಡೋರು ಸಂಸಾರ? ಮಕ್ಕಳ ಕಂಟ್ರೋಲ್ನಾಗ ಇಲ್ಲ ಅಂದ್ರೆ ನಿಮ್ಮ ಬದುಕು ಬಾಡಿ ತೊಗೊಂಡು ಏನು ಮಾಡೋದ ಮಕ್ಕಳ ಸಲುವಾಗಿ ಅಂತೀರಿ, ಮಾಡೋದ ಮಕ್ಕಳು ಚಲೋ ಆಗಲಿ ಅಂತೀರಿ. ಮತ್ತು ಅವ ಮಕ್ಕಳ ಅಡ್ನಾಡಿಯಾಗಿ ಹಾಳಾಗಿ ಹೋದ ಮೇಲೆ ಏನು ಮಾಡೋರು ನೀವು? ಅದಕ್ಕಾಗಿ ತಾಯಂದಿರಾದವರು ಹೆಣ್ಣು ಮಕ್ಕಳನ್ನು ಕಂಟ್ರೋಲ್ನಾಗ ಕಲಿ ಬ್ಯಾಡ ಅಂತಲ್ಲ. ಎಷ್ಟು ಕಲಿತಿ ಕಲಿಲಿಕ್ಕೆ ಏನು ತಕರಾರ, ಕಲಿ ಬೇಕಾದಟ್ಟು ಕಲಿ. ಕೀರ್ತಿವಂತ ಮಗಳಾಗಿ ನೀ ಕಲಿ. IAS ಬರಿ, KS ಬರಿ, IPS ಬರಿ, ನಿನ್ನ ಶಕ್ತಿಯಾನುಸಾರವಾಗಿ ನೀನು ಕಲಿ. ಆದ್ರೆ ಕಲಿತೀನಿ ಅಂತ ತಿಳ್ಕೊಂಡು ನಾನು ಗಂಡ್ಮಕ್ಳಿಗೇನು ಕಡಿಮೆ ಅಂತ ತಿಳ್ಕೊಂಡು ಹೊಸ ವರ್ಷದಾಗ ಬಾರ್ ಅಂಗಡಿ ಮುಂದೆ ಹೋಗಿ ಕುಡಿಯಬೇಡ. ಹುಟ್ಟು ಹಬ್ಬದಾಗ ಹುಡುಗರು ಹುಡುಗಿಯರು ಕೂಡ ಹೋಗಿ ಪಾರ್ಟಿ ಮಾಡ್ಕೋಬೇಡ. ಈಗ ಅವು ನಡೆದು ಬಿಟ್ಟವ್ರಿಗೆ ಹುಟ್ಟು ಹಬ್ಬಕ್ಕೆ ಪಾರ್ಟಿ ಅಂತವ್ ನೋಡ್ರಿ, ಹುಟ್ಟು ಹಬ್ಬಕ್ಕೆ ಪಾರ್ಟಿ ಅಂತವ್. ಗಂಡುಡ್ರಕ್ಕಿಂತ ಹೆಣ್ಣುಡ್ರ ಹೆಚ್ಚು ಮಾಡ್ಕೊತಾವ ನೋಡ್ರಿ. ಯಾರು ಹೇಳ್ಬೇಕ್ರಿ ಅವಕ್ಕೆ? ಹೊಡಿತೀರ್ಯಾ? ನೋಡಿದ ಗುಟ್ಲೆ ಸಂಕಟಾಕತ್ತೆ ನಮ್ಮಂತ ಸ್ವಾಮಿಗಳಿಗೆ, ಹೊಡಿಬೇಕಂತ ಅನಿಸ್ತೈತಿ ನಮ್ಮ ಮಕ್ಕಳಲ್ಲೂ. ನೀವೇನ್ರಿ ಸ್ವಾಮಿಗಳು ನಮಗೆ ಹೇಳಕ್ಕೆ ನಮ್ಮಪ್ಪ ನಮ್ಮವನು ಸುಮ್ಮನೆ ಕೂತಾರ ನಮ್ಗೆ ಕಿಮ್ಮತ್ತಲ್ಲ ಅಂತೇಳಿ. ಆದ್ರೂ ಕಣ್ಣು ಮುಂದೆ ಸಿಕ್ಕಂತ ಅವ್ರು ಜಾಡಿಸೆ ಕೈ ಬಿಟ್ಟಿರ್ತೀವಿ ನಾವೇನು ಮುಲಾಜಿಟ್ಗಳು. ಯಾರ ಮಕ್ಕಳಾದ್ರೆ ನಮ್ಮ ಮಕ್ಕಳ ಇದ್ದಂಗೆ ನಮಗೇನು ಸ್ವಾಮಿಗಳಿಗೆ ಯಾರ ಮನೆಗೆ ಆದ್ರೂ ಬುದ್ಧಿ ಹೇಳಕ್ಕೆ ಹಕ್ಕು ಐತಿ ನಮಗೆ. ಮತ್ತು ಹಿಂಗೂ ಹಾಕೈತಿ ಪರಿಸ್ಥಿತಿ. ಇಲ್ಲೇ ಒಮ್ಮೆ ಮುಡ್ಗೋಡು ಭಾಗದಾಗ ಇದ್ದಾಗ ಆಗಿತ್ತು ರೀ. ರಾತ್ರಿ ಹೊತ್ತಿನಾಗ ಕಾರ್ನಾಗ ಕುಂತಿದ್ದೇನೆ, ಒಂದು ಕಾರ್ಯಕ್ರಮಕ್ಕೆ ಹೊಂಟಿದ್ವಿ. ಊರು ಬಿಟ್ಟು ರೋಡಿನ್ಯಾಗ ಕಾಲು ಚಾಚ್ಕೊಂಡು ಒಳೆ ದೊಡ್ಡ ಬಾಟ್ಲಿ ಇಟ್ಕೊಂಡು ಏನು ನೋಡ್ಬೇಕು ಕುಂತಿತ್ತು ಮ್ಯಾಳ. ಸಣ್ಣವ ಇದ್ದು, ಎಲ್ಲವೂ 16-17 ವರ್ಷದ ಹುಡುಗರು ಇದ್ದು. ಒಂದು 5-6 ಇತ್ತು. ಮೋಟ್ರ್ ಬೇಕು ಒಂದು ಕಡೆ ತರಬ್ಯಾವ ರೋಡಿಗೆ. ಆರಾಮ ಕಾಲು ಚಾಚಿಕೊಂಡು ಟಾರ್ಚ್ ಬೆಳಕಿನಾಗ ಕುಂತ್ಬಿಟ್ಟ. ಗಾಡಿ ತರಬಿದ್ದೀನಿ ನಾನು. ನಮ್ಮ ಡ್ರೈವರ್ ಅಂತಾನವ, ಬುದ್ಧಿ ಹೇಳಕ್ಕೆ ಹೋಗ್ಬೇಡ್ರಿ, ಯಾಕೆ ಹೇಳಕ್ಕೆ ಹೋಗ್ತೀವಿ, ಹುಟ್ಟ ಸತ್ತಿಲ್ಲ ಸುಡುಗಾಡ್ಕೊಂಡೆ ನಿಮಗೆ ಅದಕ್ಕೆ ಬೇಕಾಗಿತ್ತು ಸನ್ಯಾಸಿಗಳಿಗೆ. ಅವ್ರ ಮಕ್ಕಳ ಹಾಳರಾಗಲು ಏನಾರಾಗಲು ಹಂಗೆ ಅನ್ನಕ್ಕೆ ಬರೋದಿಲ್ಲಪ್ಪ. ಸಂಸಾರಿಕರ ಮಕ್ಕಳು ಚಲೋ ಇದ್ರೆ ನಾವು ಚಲೋ ಇರ್ತೀವಿ, ಸಂಸಾರಿಕರ ಮಕ್ಕಳು ಚಂದ ಇದ್ರೆ ನಾವು ಚಲೋ ಇರ್ತೀವಿ. ಸ್ವಾಮಿಗಳು ಯಾರ ಮಕ್ಕಳಾದ್ರೆ ನಮಗೇನು ಗುರ್ತ ಇರ್ಬೇಕಂತಿಲ್ಲ. ಮಕ್ಕಳು ಹಾದಿ ಬಿಟ್ಟಾವಂದ್ರೆ ನಾಳೆ ನಾವು ಬುದ್ಧಿ ಹೇಳ್ಬೇಕು. ಅಕಸ್ಮಾತ್ ನಾಳೆ ಏನು ಮಾಡ್ತಾನೆ ಗೊತ್ತೋ, ತಪ್ಪಿನಾಗ ಸಿಕ್ಕರೆ ನಿಮ್ಮಂಥವ್ರು ಹೇಳಿಲ್ಲ ಅದಕ್ಕೆ ನಾವು ಕೆಟ್ಟಿವಿ ಅಂತವು ಮಕ್ಕಳು. ಇಷ್ಟು ಡೇಂಜರ್ ಅದಾವು. ತಪ್ಪಿನಾಗ ಸಿಕ್ಕವಂದ್ರೆ ಅವು ಯಾರಿಗೆ ಅಪವಾದ ಕೊಡ್ತಾ ಗೊತ್ತು, ನಮ್ಮಂಥ ಸ್ವಾಮಿಗಳಿಗೆ ಮನೆಗಿನ ತಂದೆ ತಾಯಿಗಳಿಗೆ ಹೇಳ್ತಾವೆ. ನಿಮ್ಮಂಥ ಹಿರಿಯರು ಹೇಳಿಲ್ಲ ಅದಕ್ಕೆ ಹಾಳಾದೀವಿ ನಾವು, ನಮ್ದೇನು ತಪ್ಪೈತಿ ಅಂತಾವ್. ನಿಮ್ಮಂಥ ಹಿರಿಯರು ಹೇಳಿಲ್ಲ ಅದಕ್ಕೆ ನಾವು ಹಾಳಾಗಿವಿ, ನಮ್ದೇನು ತಪ್ಪಲ್ಲದು ಅಂತ ಮತ್ತವು ಯಾವ ತಮ್ಮ ಮೇಲೆ ಹಾಕ್ಕೊಳ್ಳೋದಿಲ್ಲ. ಮತ್ತು ನಮ್ಮ ಮ್ಯಾಗ ಪೆಂಡಿ ಹೋಗಿತ್ತಾವ. ಕರೆಬೇ ಬಿಡಪ್ಪ ಗಾಡಿ ಏನು ಬ್ಯಾಡ್ರಿ ಅಜ್ಜಾರ, ಯಾಕೆ ಬೇಕಾಗೈತಿ ತಾಡಗ ಕುಂದ್ರಿ, ಏನು ಹಿಂದಿಲ್ಲ ಮುಂದಿಲ್ಲ ಹೋಗಲ್ವಾಗ ಹಾಳಾಗಿ ಅವು ಕಂಟ್ರೋಲ್ನಾಗ ಇಲ್ಲ. ಈಗ
ಆದ್ರೂ ಸೈಡ್ ಹಾಕೇ ಬಿಡಪ್ಪ ಅಂದ್ರೆ ನಿಮ್ಮ ಹಣೆ ಬಾರ್ ಹೋರಿ ಅಂದ ನೋಡ್ರಿ ಅವಾಗ ಗೊತ್ತಿತ್ತು ಅವ್ನಿಗೆ. ಕೆಳಗೆ ಇಳಿದು ನಾನು ನೋಡುತ್ತಲೇ ಓಡಿಬಿಟ್ರು ಬಾಟ್ಲಿ ಬಿಟ್ಟೆ. ಸ್ವಾಮಿಗಳು ಬಂದರು ಕತ್ಲು ಬೆಳಕ ಸ್ವಾಮಿಗಳು ಬಂದರು ಯಾವ್ದು ಗಾಡಿ ತೊಗೊಂಡು ನಿಂದ್ರಿ ರೋ ನಾ ಎದಕ್ಕೆ ಬಂದಿಲ್ಲ ನಿಮ್ಮ ಬುದ್ಧಿ ಹೇಳಕ್ಕೆ ಬಂದೇನಂದ್ರೆ ಬಿಟ್ಟು ಅಲ್ಲೇ ಸಿಕ್ಕಂಗೆ ಗಾಡಿ ತೊಗೊಂಡು ನಾ ಎಲ್ಲಿ ಅವ್ರಿಂದ ಓಡಕ್ಕೆ ಹೋಗಿ ಸರಿ ಪಜ್ಜಾರ ಮಾತು ನೆನಪಾತ. ಹೆಂಗ ಬಳಕೆ ಮಾಡಬೇಕಣ್ಣ, ಹಿಂಗಾದ ಮ್ಯಾಲ ಹೆಂಗ ಬಳಕೆ ಮಾಡಬೇಕಣ್ಣ, ಹೆಂಗ ಬಳಕೆ ಮಾಡಬೇಕು ಹಂಗ ಹರಿದು ನಿಂದ ಮ್ಯಾಲೆ ಸಿಂಧಿ ಸೆರಾಯ ಕುಡಿದು ರೋಡಿರು ಹಾದಿಗೆ ಬೀಳುವರ ಕಂಡು ಹೆಂಗ ಬಳಕೆ ಮಾಡಬೇಕಣ್ಣ, ಹಡದ ತಂದೆ ತಾಯಿ ಕಬರ ಇಲ್ಲಣ್ಣ, ಕುಡಿದು ಸತ್ತರು ಅಂತೇಳಿ ಶಿಶುನಾಳ ದೇಶ ಇವ್ರನ್ನ ಹೆಂಗೆ ಬಳಕೆ ಮಾಡ್ಬೇಕಣ್ಣ ಶಬ್ದ ಆ ಹಾಡು ನೆನಪು ಮಾಡ್ಕೊಂತ ನಿಂತೀನಿ. ಇದರ ಒಂದು ಕಾರ್ ಬಂತು, ಅದರಾಗ ಗಂಡ ಹೆಂಡತಿ ಮುಂದೆ ಕುಂತಾರೆ ನೋಡಿ. ಇದರ ಆ ಕಾರ್ನ್ಯಾಗ ಕಾಣಕತ್ತು, ಆ ಗ್ಲಾಸಿನ ಬಾಟ್ಲಿ ಮಿಂಚಾಕತ್ತು, ಆ ಗಾಜಿನ ಬಾಟ್ಲಿ ಹಂತಕ್ಕೆ ನಾ ಹೋಗಿ ನಿಂತಿದ್ದೆ. ನಾನು ನೋಡಿದ್ರು ಏನಾಗಿರ್ಬೇಕು ನಮ್ಮ ಪರಿಸ್ಥಿತಿ. ಪಾಪ ಡ್ರೈವರ್ ಹೇಳಿದ್ದೆ ಬೇಸಿ ಅನಿಸ್ತ, ಏನಾಗಿರ್ಬೇಕು ನಮ್ಮ ಪರಿಸ್ಥಿತಿ ಅವಾಗ. ಹೆಣಮಗಳು ಗಾಸ್ ಹಿಡಿಸಿದ, ಅಜ್ಜಾರ್ ಅದಾರ ಬಾಟ್ಲಿ ಅದಾವ ನೋಡ ಅಂತವ ಅಂತ. ಯವ್ವೋ ಏನು ಕಾಲು ಕೆಡ್ತು, ಊಟದಾಗ ಕುಡಿದ್ರೆ ಗೊತ್ತಾಕೈತಿ. ಹೊರಗೆ ಬಂದು ಸ್ವಾಮಿಗಳು ಕುಡಿಯಕತ್ತು, ಇನ್ನೇನು ಉಳಿತು ಪುಣ್ಯ ಅಂತಕಿ ಅಂತ. ಯವ್ವ ಹಂಗಲ್ಲವೇ ನಿಂದ್ರ ಅನ್ನತ್ತೇನ ಗಾಡಿ ಬಿಟ್ಟ ಹೆದ್ರೆ ಬಿಟ್ಟರು. ಹಂಗಲ್ಲ ನಿಂದ್ರಿ ಬೇ ಹಂಗಲ್ಲದ ಅಂತ ಹೇಳೋದ್ಲಿ ನಾವೇ ಯಾಕೆ ನಿಂದ್ರಸಕ್ಕೆ ಹೋಗ್ತಾನೆ, ಇನ್ನು ಸ್ವಾಮಿ ನಮ್ಮನ್ನ ಬೈತಾರ ಬಂತು ಗಾಡಿ ಹೊಡೆದ ಬಿಟ್ಟಾವ. ಮುಖ ಸಪ್ಪಗ ಮಾಡ್ಕೊಂಡ್ಬಂದು ಏನಪ್ಪ ಇದ್ರ ಹಣೆ ಬರ ಪುಣ್ಯ ಮಾಡಕ್ಕಾದ ನಮಗ ಸುತ್ಕೊಂತಲ್ಲಿದೆ ಅಂತ ಗಾಡ್ಯಾಗ ಬಂದ್ಕೊಂತ ಡ್ರೈವರ್ ಬೇಕಂತ ಮೊದಲೇ ಹೇಳಿದ್ದಿಲ್ಲ ನಿಮ್ಗೆ. ಇದು ಉಪಕಾರ ಮಾಡೋಕ್ಕಲ್ಲ, ಹಾಗೆ ಹೋಗೋದ್ರಕ್ಕೆ ಅವ್ರವ್ರ ಮಕ್ಕಳು ನಿಮ್ಗೆ ಯಾಕೆ ಬೇಕು ಆತ್ ನಡಿಯಪ್ಪ ಏನಾಗಿದ್ದಾಗೋದಕ್ಕೆ. ಮೊದಲ ಇಬ್ರು ನೋಡಿ ಆಗ್ಯಾರ ಅವರು, ಇನ್ನೇನು ಪರಿಸ್ಥಿತಿ ಹೇಳಿರ್ಬೇಕು ಯಾರಿದಾರ ಇದ್ರಿಗೆ ಹೇಳಿರ್ತಾರ ಅವರು. ಮುಂದೊಂದು 15 ದಿವಸಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿನಿ, ಮುಂದೆ ಕುಂತ್ಬಿಟ್ಟವು ನಾ ಮಾತಾಡೋದು ನೋಡ್ಯಾರ ಖುಷಿ ಪಡ್ತಾವ, ಆದ್ರೂ ಬ್ರಿಟಿಷ್ ನೋಡ್ತಾವ. ಚಲೋ ಮಾತಾಡ್ತಾರ ಸ್ವಾಮಿಗಳು, ಅವತ್ತು ಯಾಕೆ ಹಂಗ ಅಂತ ಅವ್ರ ತಲೆಯಾಗ ಬಂದ್ಬಿಟ್ಟದ. ಸಂಶಯ ಅನ್ನೋದು ಭಾಳ ಕೆಟ್ಟ ನೋಡ್ರಿ. ಈಚಲ್ ಗಿಡದ ಬುಡಕ್ಕೆ ನಿಂತ್ಕೊಂಡು ಹಾಲು ಕೊಡಿದ್ರೆ ಯಾವನಾರು ಒಪ್ತಾನ? ಹ್ಞೂ ಅಂದ್ ಹೊಕ್ಕನ್ ಕರೆ ನೋಡು, ನಿಂದ್ರೋದು ಮಗ ಈಚಲ್ ಗಿಡದ ಬುಡಕ್ಕೆ ನಿಂತಾನ, ಈಚಲ್ ಗಿಡದ ಬುಡಕ್ಕೆ ಹಾಲು ಸಿಗ್ತಿದ್ದಿತ್ತ ಅಲ್ಕೋಹಾಲ್ ಬಿಟ್ರಂತೆ ನಮ್ಗೆ ಹೇಳ್ತಾರ ಅವ್ರು, ಮುಂದೆ ಬುದ್ಧಿ ಮಾತು ಹೇಳ್ತಾರ ಅವ್ರು. ನನಗ ಒಟ್ಟಬೇನೇನು ಜನ ಭಾಳ ಕುಡೈತಿ ಅವ್ರನ್ನ ನೋಡಿ ಮಾತಾಡೋದಲ್ಲ, ಅವ್ರಿಬ್ಬರು ಕಣ್ಣಾಗ ನಾ ತಪ್ಪಿತಸ್ತಾಗೀನಿ, ನಾ ಅದನ್ನ ಶುರು ಮಾಡ್ಕೋಬೇಕಾಗಿತ್ತು ನಾ ಅಲ್ಲ ಅನ್ನೋದು ಚಿಂತಿ. ಅವ್ರಿಬ್ರು ಖುಷಿ ಪಡ್ತಾರೆ, ಗಂಡ ಹೆಂಡತಿ ಇಬ್ರು ಮಾರಿ ಹಿಂಗೆ ಗಂಡ ನೋಡ್ತಾನೆ ಹೆಂಡತಿ ನೋಡ್ತಾನೆ, ನಾ ಅವ್ರನ್ನ ನೋಡ್ತೀನಿ ಮತ್ತು ಮಾತಾಡಕತ್ತೀನಿ. ಸಂಕಟ ನನಗೈತಿ ಎಲ್ಲಿ ಇವ್ರು ಅಪವಾದ ಕೊಟ್ಟಿಗಿಟ್ಟಾರ ಅಂತೇಳಿ. ಕೊನೆಗೂ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರಿಗಿಂತ ಮೊದಲು ನಾನೇ ಹೇಳಿದವ್ರಂತೆ ಕಾರ್ಯಕ್ರಮ ಹೆದರಿ ಹಿಂಗೆ ಕೈ ಮುಕ್ಕೊಂಡು ನಿಂತು, ಕೈ ಮುಗಿಬೇಡ್ರಿ ಇವತ್ತೇನು ಕೈ ಮುಗಿಯಾಕತ್ತಿರಲ್ಲ, ಅಲ್ಲೇ ಒಂದು 2 ನಿಮಿಷ ನಿಂತಿದ್ರಿ ಅಂದ್ರೆ ನನಗೂ ಸಮಸ್ಯೆ ಇರ್ತಿದ್ದಿಲ್ಲ, ನಿಮ್ಮ ತಲೆಯಾಗಿ ಹುಳನೂ ಕೊರಿತಿದ್ದಿಲ್ಲ. ಇಲ್ರಿ ಅಜ್ಜಾರ ಅವತ್ತು ನಿಂತವ್ರು ನೀವ ಅಲ್ರಿ? ಹೌದು, ನಾನು ಇದ್ದಿದ್ದಕ್ಕನೆ ಕೆಳಗಿಳಿದು ಬಂದೀನಿ, ನಾನು ಇಲ್ಲಿದ್ರೆ ನಾ ಯಾಕೆ ಬರಕ್ಕೆ ನಿಮ್ಮಂತ ಕೈ ಮತ್ತೇನ್ರಿಪ್ಪ ನಮಗೇನು ಗೊತ್ತು. ಅದು ಅದೇನ ಮಂಗ್ಯ ಬೆಣ್ಣೆ ತಿಂದು ಬೆಕ್ಕಿನ ಬಾಯಿಗೆ ವರ್ಷದಂಗೆ ಆಗಿತ್ತೇವ ನನ್ನ ಹಣೆ ಬರ. ಮಾಡೋ ನಿಮ್ಮ ಮಕ್ಕಳು ತಪ್ಪು ಮಾಡ್ತಾವ, ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋಗಿ ನನಗೆ ಅಪವಾದ ಬಂದಿತ್ತು. ಅದು ಏನಾಯ್ತು ಇದು ಹಕ್ಕಿಕತ್ ಹೇಳಿದೆ. ಅಜ್ಜಾರ ನಮ್ಗೆ ಏನು ಗೊತ್ತಾಗಲಿಲ್ಲ, ನಾವು ಹೆದರಿ ಬಿಟ್ಟಿವ್ರಿ, ನೀವು ಬಂದು ಬಿಟ್ಲಕ್ಕ ನಾವು ಹೆದರಿ ಗಾಡಿ ಬಿಟ್ಟಿವ್ರಿ. ಹೌದು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ರಿ ಅಂತ ಇದಕ್ಕೆ ಹೇಳೋದು ದೊಡ್ಡವರು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು. ಎಲ್ಲಾರ ಒಬ್ಬ ಸ್ವಾಮಿ ಕೆಟ್ಟ ಅಂತೇಳಿ ಎಲ್ಲ ಸ್ವಾಮಿನೂ ಕೆಟ್ಟನಂತ ನೋಡ್ತೀರಿ, ಹಂಗೆ ಕೆಡಕ್ಕೆ ಸಾಧ್ಯ ಐತಿ? ಮತ್ತು ಈ ಕೆಟ್ಟಿದ್ರೆ ಇದೆಲ್ಲ ಜ್ಞಾನ ಬರ್ತಿತ್ತು ನಮಗೆ ಎಲ್ಲಿಂದ ಅಂತ ಕೇಳಿದ್ದೇನೆ. ಈ ವಯಸ್ಸಿನಾಗ ಬೇಕಾದಂಗೆ ಜ್ಞಾನ ಇತ್ತು, ಶಾಣೆತನ ಇತ್ತು, ಓದಿ ಮನಸ್ಸು ಮಾಡಿ ಹೇಳ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ. ಇಲ್ಲಿ ಖರ್ಚು ಮಾಡೋ ವಿದ್ಯೆ ಅಲ್ಲಿ ಏನಾದ್ರು ಖರ್ಚು ಮಾಡಿದ್ರೆ ನಿಕ್ಕೆ IAS ಆಫೀಸರ್ ಹಾಕಿತ್ತು ನಾವು 100 ಮತ್ತು ಶತಪರ್ಸೆಂಟ್ ಪಾದ ಸಾಕ್ಷಿ. ಅದ್ಭುತ ನಾಲೇಜ್ ರೀ ನಮ್ಮ. ಹಿಂಗೆ ಹೇಳಿ ಹೋಗಿಬಿಟ್ರೆ ಮರೋ ದಿವಸ ಕನಸಿನಾಗ ಬಂದು ಕೇಳಿದ್ರು ಹೇಳೋರ ನಾವು. ಅದು ಕೃಪಾನ ಅದು ಈಗ ಅನುಭವಿಸಕತ್ತೀವಿ ನಾವು. ಹೌದಪ್ಪ ಅದಾಗಿದ್ರೆ ಚಲೋ ಇತ್ತು ಅಂತ ಹೇಳಿ ನಾವು. ಯಾಕಂದ್ರೆ ದಿನ ಒಂದೊಂದು ಮನೆ ಸ್ವಾಮಿಗಳು ಒಂದೊಂದು ಮನೆ ಸ್ಟೋರಿ ಬರ್ತಾವ. ಅವ್ನು ಪಕ್ಕ ಸ್ವಾಮಿ ಅದಾನು ಇಲ್ಲೋ ಯಾವ್ಯಾವ್ದಾರ ಹಾಕ್ತಾರ ಎಲ್ಲರನ್ನು ಹಂಗೆ ನೋಡ್ಕೊಂತ ಕುಂತ್ಬಿಡ್ತಾರೆ. ಮೊದಲ ತಪ್ಪು ನೀವು ಮಾಡ್ತೀರಿ, ಭಕ್ತರು ಎಮಿಸಿ ಕುದುರಿಸ್ಬಿಡ್ತೀರಿ ಅವ್ನು ಹರ 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 ಮಾದೇವ್ ಅಂತೇಳಿ. ಪಕ್ಕ ಸ್ವಾಮಿ ಅದಾವ ಯಾವ ಹೊತ್ತಿನಾಗೂ ನಾವು ಹೆಂಗಿರ್ಬೇಕು ಹಂಗೆ ಇರ್ತಾನ. 4 ಮಂದಿಯಾಗೂ ಹಂಗೆ ಇರ್ತಾನ. 4 ಮಂದಿ ಇಲ್ಲದ ಸಾಯಮನ್ಯಾಗ ಸ್ವಾಮಿ ಹೆಂಗಿರ್ಬೇಕು ಗೊತ್ತನ? ನಿಮಗೆ ಕಣ್ಣು ಮುಂದೆ ಹೆಂಗಿರ್ತೀನಿ ಹಂಗೆ ಇರ್ಬೇಕು. ನೀವು ಇಲ್ಲದಾಗೂ 4 ಗಾಡಿ ಮಧ್ಯದಲ್ಲಿ ನಾನು ಯಾರು ನೋಡಲಿಲ್ಲ ಅಂದ್ರೂ ನನ್ನ ಅಂತರಾತ್ಮ ನೋಡ್ತೈತೆ ಅನ್ನುವಂಥ ಎಚ್ಚರಿಕೆ ಒಳಗೆ ಅವನು ಹಂಗೆ ಇರ್ಬೇಕಲ್ಲ. ಏನಾದರೂ ಒಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಯಾಕಂದ್ರೆ ಸಿದ್ದಪ್ಪ ಹೇಳ್ತಾನ, ಯಾಕ ಕುಳಿತವ್ರು ಎಡಗೋದಿಲ್ಲಪ್ಪ, ನಡೆಯವ್ರು ಎಡವುತ್ತಾರ ಆಗುವ ಮತ್ತೆ ಸಾವರ್ಸ್ಕೊಂಡು ಹೇಳ್ಬೇಕಂತ. ಆನೆ ಕೆಸರೋಳು ತಾನೇ ಬಿತ್ತಡೆ ತನ್ನ ಭುಜಬಲದಿ ತಾನು ಹೇಳಬೇಕಲ್ಲದೆ. ಪ್ರಭುಲಿಂಗ ಲೀಲೆಯಲ್ಲಿ ಹೇಳ್ತಾನೆ, ನಿನ್ನ ನಡೆಸೋಸಿ ಅಜ್ಜಾರು ಹೇಳಿಲ್ಲ. ಆನೆ ಕೆಸರಾಗಿ ಬಿತ್ತಂತ ಎಬಸವ್ರು ಯಾರದನ?
ಯಾರು ಎಬ್ಸುದಿಲ್ಲ, ಮತ್ತೆ ತಾನೇ ಹೇಳ್ಬೇಕಂತ. ಹಂಗೆ ಹಾಕಿರ್ತಾವಂತ ಸಣ್ಣ ಪುಟ್ಟ ತಪ್ಪು. ಯಾಕಂದ್ರೆ ಈ ಜಗತ್ತಿನಾಗ ಎಲ್ಲರೂ ಒಮ್ಮೆಗೆ ಪರಿಶುದ್ಧರಾಗಿ ಬಂದಿರೋದಿಲ್ಲ. ಪ್ರಯತ್ನ, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಹಾಕಿರ್ತಾವ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಹಾಕಿರ್ತಾವ. ಅದನ್ನು ಭಕ್ತರಾದವರು ಸ್ವೀಕಾರ ಮಾಡ್ಬೇಕಂತ. ಸ್ವಾಮಿಗಳಾದವರು ಭಕ್ತರು ಏನು ಮಾಡಿದ್ರು ನಡೀತಿತ್ತು ಬಿಡಂತ ಹೊಳ್ಳಮಳ ಅವ ತಪ್ಪುಗಳನ್ನು ಮಾಡಬಾರ್ದಂತ ಅವುಗಳನ್ನು ಎಚ್ಚರಿಕೆಯಿಂದ ಇಟ್ಟುಕೊಂಡು. ಎಂತಾದ್ರಿ ಮಹಾತ್ಮರಿಗೂ ನಮಗೂ ಎಲ್ಲಿ ವ್ಯತ್ಯಾಸ ಐತಿ ಗೊತ್ತನು? ಬರೇ 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 ಒಂದು ಸ್ವಲ್ಪ ದೃಷ್ಟಿ ಯಾಶೆ ಆತ. ಒಂದು ಬರೀ ದೃಷ್ಟಿ ಯಾಶೆ ಆತು, ದೃಷ್ಟಿ ಯಾಶೆ ಆತು. ಹೊಲ ಬಿಟ್ಟೆ, ಮನಿ ಬಿಟ್ಟೆ, ಹಡದ ತಂದಿ ಬಿಟ್ಟೆ, ತಾಯಿ ಬಿಟ್ಟೆ, 100 ಕುರಿಗೆ ಹೊಲ ಬಿಟ್ಟು, ಬದುಕು ಬಿಟ್ಟು, ಬಾಳೆ ಬಿಟ್ಟು, ಮೈ ಮೇಗಿನ ಅರಿವಿ ಬಿಟ್ಟು ಸಿದ್ಧ ಆಗಾಕ ಬಂದ್ಯ. ಸಿದ್ಧ ಆಗೋದು ಬಿಟ್ಟು ಅಶುದ್ಧ ಅಕ್ಕಿಯ ಮಗನ ಹಿಂಗಕ್ಕಿಯ. ಮತ್ತೊಬ್ಬರು ಪರಸ್ತ್ರೀಯರು ನೋಡ್ತೀಯ. ಎಲ್ಲಿ ಹೋದ? ಭಕ್ತರ ಮೇಲೆ ವಿನಾಯಕ ಹೋಗಲಿಲ್ಲ, ಹಳ್ಳದ ದಂಡಿಗೆ ಹೋಗಿ ಎಕ್ಕಿ ಹಾಲು ಕಣ್ಣಾಗಿ ಬಿಟ್ಕೊಂಡ. ಎಕ್ಕಿ ಹಾಲು ಕಣ್ಣಾಗಿ ಬಿಟ್ಕೊಂಡ. ಎಕ್ಕಿ ಹಾಲು ಕಣ್ಣಾಗಿ ಬಿಟ್ಕೊಂಡು ಉಳ್ಳಾಡ ಮಗನ ನೋಡ್ತೀಯ. ಇನ್ನೊಮ್ಮೆ ಉಳ್ಳಾಡ ಮಗನ ನೋಡ್ತೀಯ. ಏನಂತ ದೊಡ್ಡ ತಪ್ಪು ಮಾಡಿದ್ದಿಲ್ಲ ಅವನು. ನೋಡ್ತೀಯ ಮಗನ ಏನೋ ಅಪರೂಪಕ್ಕೆ ಹೊಂಟಾಗ, ಭಕ್ತರ ಮನೆಗೆ ಹೊಂಟಾಗ ನಡೆದ ಅಚಾತುರ್ಯವಾಗ ಹೆಣ್ಮಗಳು ಬಂದು ಸ್ವಲ್ಪ ಬಗ್ಗಿದ್ಲು. ದೃಷ್ಟಿ ಸ್ವಲ್ಪ ಯಾಶ್ ಆತು. ಶಿಶುನಾಳ ಶರೀಫರಿಗಾದ ಹಣೆ ಬರ ಸಿದ್ದಪ್ಪಂದಿಗೆ ಆತು. ಅದಕ್ಕೆ ಪ್ರಾಯಶ್ಚಿತ್ತ ಎಂಥದ್ದು ಮಾಡ್ಕೊಂಡ್ರಿ? ಹೆಬ್ಬಳ್ಳಿ ಬಸಪ್ಪನ ಮನೆಗೆ ಊಟಕ್ಕೆ ಹೋಗಲಿಲ್ಲ ಸ್ವಾಮಿ, ಹಳ್ಳದ ದಂಡಿಗೆ ಹೋದ. ಕಳ್ಳಿ ಹಾಲು ಮುರ್ಕೊಂಡ, ಎಕ್ಕಿ ಹಾಲು ಮುರ್ಕೊಂಡ. ಮಗನ ಕಣ್ಣಿರೋದು ಪರಮಾತ್ಮನ ನೋಡಾಕ, ಇಲ್ಲತ್ತ ನೋಡಾಕನ ಅಂತೇಳಿ ತನಗೆ ತಾನ ಹೊಡ್ಕೊಂಡ, ತನಗೆ ತಾನ ಕಣ್ಣಾಗ ಹಾಕೊಂಡ. ಉಳ್ಯಾಡಕ್ಕೆ ಆಚೆ ಬರವಲ್ಲ ಅಂದ್ರು. ಎಲ್ಲ ಕಡೆ ಹುಡುಕಾಡಿದ್ರು. ಕೊನೆಗೆ ಹಳ್ಳದ ದಂಡ್ಯಾಗಿ ಬಿದ್ದು ಉಳ್ಯಾಡಕತ್ತಿದ್ದ. ಕಣ್ಣೆಲ್ಲ ಉರಿದು ಹಿಂಗೆ ಉಬ್ಬಿ ಬಿಟ್ಟಿದ್ದು. ಏನು ಮಾಡ್ಕೊಂಡು ಮರ ಏನು ಮಾಡ್ಕೊಂಡು? ಬಿಡಲೆ, ಯಾಕೆ ಚಿಂತೆ ಮಾಡ್ತಿ? ಒಂದು ಹೊಕ್ಕತಿ ಒಂದು ಉಳಿತಿತ್ತು ಹೋಗಂತ ಹೇಳಿದ. ಕೊನೆಗೂ ಅವನ ಕಣ್ಣು ಒಂದ ಉಳಿತು, ಒಂದ ಹೋತು, ಒಂದ್ರ ಮ್ಯಾಗ ಇತ್ತು. ನೋಡ್ರಿ, ಹೊರಗಿನ ಕಣ್ಣು ಹೋಗೋಲ್ವಕ್ಕ. ಆದ್ರೆ ಇವತ್ತು ಜಗತ್ತಿಗೆ ಲಕ್ಷಾಂತರ ಮಂದಿಗೆ ಕಣ್ಣಾದ ಸಿದ್ದಪ್ಪ. ಮಹಾತ್ಮರಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇರ್ತದೆ? ಮನುಷ್ಯರು ಹೊಳ್ಳಮಳ ತಪ್ಪು ಮಾಡ್ಕೊಂತ ಹೋಗ್ತಾರ. ಮಹಾತ್ಮರು ಮಾಡಿದ್ರಿಲ್ಲ, ಇನ್ನೊಮ್ಮೆ ಮಾಡಬಾರ್ದು ಅನ್ನೋಂಗೆ ಶಿಕ್ಷೆ ಕೊಟ್ಕೊಂತಾರೆ. ಅದಕ್ಕೆ ಅವ್ರು ದೊಡ್ಡವ್ರಕ್ಕ. ಸಾಮಾನ್ಯರು ಯಾಕೆ ಕಿವಿ, ಅವ್ರು ದೊಡ್ಡವ್ರು ಯಾಕೆ ಅಂದ್ರೆ ಅದಕ್ಕೆ ಮಹಾತ್ಮರು ದೊಡ್ಡವರೇ. ಹಂಗಂತೇಳಿ ಸಿದ್ದಪ್ಪ ಜನಂಗೆ ನಾವು ಕಣ್ಣಾಗ ಎಣ್ಣೆ ಬಿಟ್ಕೋಬೇಕನ್ನು ಇಲ್ಲ, ಬಿಟ್ಕೋಬಾರ್ದು, ಸಾಧ್ಯ ಇಲ್ಲ. ಅದು ಆತನಿಗೆ ಸಾಧ್ಯ. ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ನಾಗ ಇಟ್ಟುಕೊಂಡು ನಾವು ಕೆಟ್ಟದ್ರ ಕಡೆ ಹೋಗಲಾರದಂಗೆ ಯಾರೋ ನಮಗೆ ಹೌದು ಅನ್ನೋದು ಬೇಡ. ನಮ್ಮ ನಿಯಂತ್ರಣದಾಗ ನಾವು ಇದ್ದು ಬಿಟ್ರೆ ಬೇಕಾದ್ರೆ CC ಕ್ಯಾಮ್ರಾ ಹಾಕಿ ಹೋಗ್ಕೊಡ್ರಿ. ನಾವು ಸುದ್ದಿಗೆ ಬಿಟ್ರೆ ಮುಗಿದ ಹೋಗ್ತದೆ. ನಾವು ಚಂದ ಇದ್ದು ಬಿಟ್ರೆ ನಮ್ಮನ್ನೇನು ಮಾಡಕ್ಕೆ ಹೋಗ್ತಾರ? ಜಗತ್ತೇನಾರ ಯಾಕೆ ಅನ್ನೋದಕ್ಕೆ ಯಾವ ಸ್ವಾಮಿಗಳು ಹಂಗೆ ಆತಪ್ಪ. ಒಂದು ಸ್ವಾಮಿ ಸುದ್ದಿ ಬಂದ್ರೆ 9 ಮಂದಿ ಸ್ವಾಮಿ ನೋಡ್ರಿ, ನಮಗೇನಾಗೋದೈತಿ? ಪಾಪ ಪುಣ್ಯಗಳ ಮೀರಿ ನಿಂತವ್ನಿಗೆ ಏನಾಗೋದೈತಿ? ಬೇಕಂದ್ರೆ ನಮಸ್ಕಾರ ಮಾಡ್ರಿ, ಬೇಡ ಅಂದ್ರೆ ಬಿಡ್ರಿ. ಆದ್ರೆ ಎಲ್ಲರೂ ಹಂಗ ಅರ್ತಾರ ಅನ್ನುವಂಥ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೋಗ್ಬಾರ್ದು. ಹಂಗ ಆಗಿಬಿಟ್ರೆ ಸಿದ್ದಪ್ಪನಂತವ್ರ ಗತಿ ಏನಾಗಬೇಕು, ಶರೀಫನಂತವ್ರ ಗತಿ ಏನಾಗಬೇಕು, ಆ ಪುಣ್ಯಾತ್ಮನ ಹೆಸರು ಹೇಳಿ ಬದುಕಂತವ್ರು ನಮ್ಮಂತವ್ರ ಗತಿ ಏನಾಗಬೇಕು? ಇದನ್ನು ಭಕ್ತರು ವಿಚಾರ ಮಾಡಬೇಕು. ಹಂಗಲ್ಲ. ಎಲ್ಲೋ ಒಂದು ಅಕ್ಕವ. ಯಾಕೆ ಅಕ್ಕವ ಅಂದ್ರೆ ಅವ್ರು ಬಂದವ್ರು ಪಕ್ಕ ಸ್ವಾಮಿಗಳು ಅಲ್ಲ. ಅವರು ಏನು ಎಲ್ಲಿ ಸಾಧಿಸಲಾರದಕ್ಕೆ ಸ್ವಾಮಿಯಾಗಿ ಅರಿವಿ ಹಾಕೊಂಡ್ಬಿಟ್ರೆ ಎಲ್ಲರೂ ಬಗ್ತಾರ ಅಂತೇಳಿ ಜನರನ್ನು ದುರುಪಯೋಗ ಮಾಡಕ್ಕೆ ಬಂದಿರ್ತಾರ. ದುರುಪಯೋಗ ಮಾಡಿಕೊಂಡು ಅವ್ರು ಈ ಕೆಲಸ ಮಾಡ್ತಾರ. ನಿಜವಾದ ಸ್ವಾಮಿಗಳು ಎಂದು ಆ ಕೆಲಸ ಮಾಡಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸ್ವಾಮಿ ನಿಜವಾಗಿ ಆದಾನ ಇಂಥ ಯಾಕೆ ಮಾಡಕ್ಕೆ ಹೋಗ್ತಾನ? ಸಣ್ಣ ಪುಟ್ಟ ತಪ್ಪುಗಳು ಎಡವಿದ್ರು ಕೂಡ ಏನಾದರೂ ಒಮ್ಮೊಮ್ಮೆ ನಡಿವಾಗಿ ಎಡುತ್ತಾನ. ಆದರೂ ಅವತ್ತ ಎಚ್ಚೆತ್ತುಕೊಂಡು ಮತ್ತೆ ತನ್ನ ಸಾಧನೆಗೆ ತೊಡಗ್ತಾನ. ಅಕ್ಕವು ತಪ್ಪುಗಳು ಎಲ್ಲರಿಂದನೂ ಅಕ್ಕವು. ಯಾಕಂದ್ರೆ ಅಲ್ಲಮ ಪ್ರಭುಗಳು ಹೇಳ್ತಾರ, 5 ಇಂದ್ರಿಯಗಳ ಕೂಡಿದ ಘಟ ಇದು. ಈ ಘಟದಿಂದ ಕಣ್ಣಿನಿಂದ ತಪ್ಪಕತಿ, ಕಿವಿಯಿಂದ ತಪ್ಪಕತಿ, ನಾಲಿಗೆಯಿಂದ ತಪ್ಪಕತಿ ಆಕತಿ. ಕಡ್ಕೊಳ್ಳೋದು ಮಡಿವಾಳಪ್ಪನವ್ರು. ಎಂಥವ್ರು ಕಡ್ಕೊಳ್ಳೋದು ಮಡಿವಾಳೇಶ್ವರರು. ಅವ್ರ ಸ್ಟೋರಿ ಹೇಳಿನಿ, ಯೂಟ್ಯೂಬ್ನಾಗ ಬರ್ತದೆ. ಅವ್ರಿಗೆ ಲಿಂಗ ದೀಕ್ಷೆ ಆದ ಪ್ರಸಂಗ ಹೇಳಿನಿ. ಶರಣ ಬಸವೇಶ್ವರರು ನಾಳೆ ಬೆಳಗ್ಗೆ ಕಲಬುರಗಿ ಶರಣ ಬಸವೇಶ್ವರ ಜಾತ್ರೆ ಐತಿ ನಾಳೆ ಕಲಬುರಗಿ. ಶರಣ ಬಸಪ್ಪನವರು ಮಡಿವಾಳಪ್ಪಗೆ ಲಿಂಗ ದೀಕ್ಷಾ ಮಾಡಿದ ಪರಿಣಾಮ ಶರಣ ಬಸಪ್ಪನವ್ರನ್ನ ಅರಳುಗುಂಡಿಗೆ ಬಿಟ್ಟು ಹೊರಗೆ ಹಾಕಿದರು. ಯಾಕೆ? ತಂದಿಲ್ಲದ ಮಗ ಅವ ಅಂತೇಳಿ. ತಂದಿಲ್ಲದ ಮಗಗೆ ಲಿಂಗ ಕಟ್ಟೀನಿ ಅಂತೇಳಿ. ಶರಣ ಬಸಪ್ಪನವರು ಮಡಿವಾಳಪ್ಪನವರು ತಂದೆ ಯಾರು ಅನ್ನೋದು ಇತ್ತು. ಹಿರೇಮಠದ ಸ್ವಾಮಿಗಳ ಸಂಪರ್ಕದಲ್ಲೇ ಹುಟ್ಟಿದ್ದವ. ಆದ್ರೆ ಅಧಿಕೃತ ಲಗ್ನ ಆಗಿ ಹಡದ ಮಗ ಅಲ್ಲವ. ತಾಯಿ ಮಠದಾಗ ಹಿರಿಮಠದಾಗ ಬಂದಿದ್ಲು. ಬಿದನೂರು ಹಿರೇಮಠದಾಗ ಬಂದಿದ್ದಾಗ ಏನೋ ಸ್ವಪ್ನದಲ್ಲಿ ಆದೇಶ ಆಯ್ತು, ನೀವಿಬ್ರು ಕೂಡ್ರಿ, ನಿಮ್ಮಿಂದ ಒಬ್ಬ ಅದ್ಭುತ ಪುರುಷ ಭೂಮಿ ಹುಟ್ಟಿ ಬರವದಾನಂತದಾರಂದ್ರು. ಅಲ್ಲಿ ಅವರ ಸಮಾಗಮ ಆಯಿತು. ಅವಾಗ ಇವ ಹುಟ್ಟಿದ ಮಡಿವಾಳಪ್ಪ. ಜನ ಏನಂದ್ರು, ಇವ ತಾಂದಿಲ್ಲದ ಮಗಲೇ ಹಾದ್ರ ಕುಟ್ಟಿದವಂತ ಬೇದ್ರ. ಅವ್ನು ಭಾಳ ಕಾಡಿದ್ರು. ಅವ್ನು ಮಡಿವಾಳಪ್ಪನ ಹೆಂಗ್ ಕಾಡಿದ್ರ ಅಂದ್ರೆ ಏನೋ ನೋಡ್ಬೇಕು. ಅದಕ್ಕೆ ಆ ತಾಯಿ ಹಾಡ್ತಾಳೆ ನೋಡ್ರಿ, ಮಗನೊಂದು ಹಡದೇನಲ್ಲ ಮದವಿಗಂಡ ಮನೆಯಾಗಿಲ್ಲ, ಎಂಥದ್ದು ಜಗವೇ ತಾಯಿ ಜಾಣಿಯರು ಕೇಳಿರಲ್ಲ, ನಾವು ಊರು ಕೇರಿ ತಿರುಗಲಿಲ್ಲ, ಜಾರತನವ ಮಾಡಲಿಲ್ಲ, ಪಾರ ಒಂದು ಹುಟ್ಟಿತಲ್ಲ, ಹೆಸರಿಟ್ಟು ಕರೆದೇನಲ್ಲ ಅಂತ. ಅವೆಲ್ಲ ಪದ್ಯಗಳನ್ನು ಭಜನಾ ಪದದಲ್ಲಿ ಹಾಡ್ತಿದ್ ನೋಡ್ರಿ.
ಬಸರಿಲ್ಲದ ಮಗನ ಹಡದೆವ್ವ, ಅದಕ್ಕೆ ಹೆಸರೇನ ಇಡುತ್ತೀವಿ ಹಡೆದವ್ವ. ಇವೆಲ್ಲ ಮಡಿವಾಳಪ್ಪನ ತಾಯಿ ಬರೆದು, ಗಂಗಮ್ಮ ಬರೆದು ಪದ್ಯಗಳೇ ನೋಡಿ. ಭಾಳ ಕಾಡಕತ್ರಕ್ಕಿನ್ನ ತಾಯಿ ಗಾಂಡಿ ಅನ್ನೋದು ಯಾರು ಅನ್ನೋದು ಗೊತ್ತಿಲ್ಲ, ಮಗನ ಹಡ್ಕೊಂಡು ಕೂತ್ಲಿಕ್ಕೆ. ಸಮಾಜದಾಗ ಗೌರವ ಸಿಗುದಿಲ್ಲ. ಸತಿಪತಿಗಳಿದ್ದಾಗ ಮಕ್ಕಳನ್ನ ಹೆತ್ರ ಗೌರವ ಐತಿ, ಗಾಂಡಿ ಇಲ್ಲಾರ್ದನ ಮಕ್ಕಳನ್ನ ಹೆತ್ರ ಸಮಾಜದಲ್ಲಿ ಅಪವಾದ ಬರ್ತೈತಿ. ಇದು ಅವಾಗೂ ಐತಿ, ಈಗೂ ಐತಿ, ಇದು ಮುಂದೂ ಇರ್ತೈತಿ. ನೈತಿಕತೆ ಯಾವಾಗಲೂ ಒಂದೇ, ಅದು ಎರಡು ಯಾವಾಗಲೂ ಆಗೋದಿಲ್ಲ, ಅದು ಒಂದಾನ ಇರ್ತೈತೆ ನೋಡಿ. ಅದನ್ನು ತಿಳಿದು ಬದುಕಬೇಕು ಮನುಷ್ಯರಾದವ್ರು ಇಟ್ಟ. ಯಾಕಂದ್ರೆ ಮನುಷ್ಯರು ಪ್ರಾಣಿಗಳಲ್ಲ, ಮೃಗಗಳಲ್ಲ. ನಾವು ಅಪಾರ್ಟ್ಮೆಂಟ್ ಕಟ್ಟಿವಿ, ಮನೆ ಕಟ್ಕೊಂಡಿವಿ, ಮನ್ಯಾಗ ಸೋಫಾ ಸೆಟ್ ಹಾಕ್ಕೊಂಡಿವಿ, ಫ್ರಿಜ್ ಇಟ್ಕೊಂಡಿವಿ, ಎಲ್ಲ ಇಟ್ಕೊಂಡು ಚಲೋ ಬಟ್ಟೆ ಹಾಕ್ಕೊಂಡಿವಿ. ಅಂದ್ರೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದನ್ನು ಅವರು ಬಿಟ್ಟುಕೊಂಡು ನಾವು ಬದುಕಿ ಬಿಟ್ಟರೆ ಸಾಕು, ಅಲ್ಲೇ ನಾವು ಶಾಣ್ಯರಾಗಿಬಿಡ್ತೀವಿ. ಮತ್ತು ತಿಳಿದು ನಾವು ತಪ್ಪು ಮಾಡ್ತೀವಿ ಅಂದ್ರೆ ಯಾರೇನು ಮಾಡೋಕ್ಕಾಗೋದು. ಆಗ್ಬೋದು, ಒಮ್ಮೆ ಎರಡು ಸಲ ತಪ್ಪು ಆಗ್ಬೋದು. ಎರಡರ ಮೇಲೆ ಸುಧಾರಿಸಿಕೊಡ್ರಿ ಅಂತ ಹೇಳ್ತಾನೆ. ಮುಂದೆ ಮಡಿವಾಳಪ್ಪನಿಗೆ ಯಾರು ದೀಕ್ಷಾ ಮಾಡಲಿಲ್ಲ. ಅವನು ಜಂಗಮರ ಹುಡುಗನೇ, ಅಯ್ಯಾಚಾರ ಮಾಡಲಿಲ್ಲ, ಅವ್ನಿಗೆ ಯಾರು ಲಿಂಗ ಕಟ್ಟಲಿಲ್ಲ. ಆದ್ರೂ ಕೊಟ್ಟಿದ್ದಾವಲ್ಲೇ ನಿನಗೆ ಲಿಂಗ ಕಟ್ಟಿದ ನಮ್ಮ ಹಣೆ ಬಾರಿ ಏನಕ್ಕತ್ತೆ ಅಂದ್ರು. ಅಮ್ಮ ಅಂದ, ಅರಿವಿನ ಕುರು ಕಟ್ಕೋಬೇಕಂತ ಮಾಡಿ, ನಾನು ಅರಿವಿನ ಜ್ಯೋತಿ ಕಟ್ಕೋಬೇಕಂತ ಮಾಡಿ, ನನಗೆ ಯಾರು ದೀಕ್ಷಾ ಮಾಡುವಲ್ರಲ್ಲ ಅಂದಾಗನ ಕೊನೆಗೆ ಅವರು ಗುರುಗಳು ಚಿಣಮಗೇರಿ ಗುಡ್ಡದ ಮಹಂತ ಸ್ವಾಮಿ ಲಿಂಗೈಕ್ಯರಾಗಿದ್ರು. ಆದೇಶ ಆಯ್ತು, ಯಪ್ಪ ನಿನಗೆ ಲಿಂಗ ಕಟ್ಸಾವ ಇಲ್ಲಿಲ್ಲ, ಅರಳುಗುಂಡಿಗೆ ಹೋಗು, ಶರಣ ಬಸಪ್ಪದಾನ, ಅವ ನಿನಗೆ ಲಿಂಗ ದೀಕ್ಷಾ ಮಾಡಿಸ್ತಾನ ಅಂತೇಳಿ ಸ್ವಪ್ನದಾಗ ಆದೇಶ ಆಯ್ತು. ಅವ್ರನ್ನ ಜಪಾನ ಮಾಡಿದ ಮಲ್ಲಿಕಾರ್ಜುನ ಗೌಡ್ರ ಅಂತಿದ್ರು. ಗೌಡ್ರ ನನಗೆ ಹಿಂಗೆ ಆದೇಶ ಆಗೈತ್ರಿ, ನಡೆಯಪ್ಪ ಅರಳುಗುಂಡಿ ಒಳಗೆ ದಾಸೋಹ ಮಾಡ್ತಾರೆ ಶರಣಪ್ಪನವರು, ಹೋಗೋಣ ಅಂತೇಳಿ ಶರಣ ಬಸಪ್ಪನವ್ರು ಅಂತೇಳಿ ಬರ್ತಾರೆ. ಮಡಿವಾಳಪ್ಪನವರು ಬಂದು ಒಂದು ಪ್ರಶ್ನೆ ಕೇಳ್ತಾರೆ, ಯಪ್ಪ ಏನು ತಿಪ್ಪ್ಯಾಗ ಹುಟ್ಟಿದ ಪತ್ರಿ ಗಿಡ ಪೂಜಾಕ್ಕೆ ಬರ್ತತೇನ್ರಿ ಅಂತ ಕೇಳ್ತಾರ. ಅವ್ರು ಇಷ್ಟ ನೋಡಿ, ಎಂತ ಅದ್ಭುತ ಮಾತು. ಶರಣ ಬಸಪ್ಪನವ್ರು ಕೇಳ್ತಾರೆ, ಅವ್ರು ಮಡಿವಾಳಪ್ಪನವ್ರು, ಯಪ್ಪ ತಿಪ್ಪ್ಯಾಗ ಹುಟ್ಟಿದ ಪತ್ರಿ ಗಿಡ ಪೂಜಾಕ್ಕೆ ಬರ್ತತೇನ್ರಿ ಅಂತ ಕೇಳ್ತಾರೆ. ಬರ್ತೈತೆ ಅಂದ್ರೆ ನಿಮ್ಮನ್ನು ಕೇಳ್ತೇವೆ. ತಿಪ್ಪ್ಯಾಗ ಹುಟ್ಟೈತಿ ಪತ್ರಿ ಗಿಡ ಪೂಜಾಕ್ಕೆ ಬರ್ತೈತೇನ್ರಿಪ್ಪ ಅಂತ ಕೇಳಿದ್ರು ಶರಣ ಬಸಪ್ಪನವ್ರಿಗೆ. ಮಡಿವಾಳಪ್ಪ ಉತ್ತರ ಕೇಳಿದ, 12 ವರ್ಷದ ಬಾಲಕ. ಶರಣ ಬಸಪ್ಪನವ್ರು ಏನು ಉತ್ತರ ಕೊಡ್ಬೇಕು? ಅಲ್ರಿಪ್ಪ, ತಿಪ್ಪ್ಯಾಗಿನ ಗೊಬ್ಬರ ಹೊಲಕ್ಕೆ ಹೋಗೋದು, ಹೊಲದಾಗ ಬೆಳೆದು, ಹೊಲದಾಗಿನ ದವಸ ಧಾನ್ಯ ತಂದು ಕರಿಗಡಬು ಸುಳ್ಳಿ ಹೋಳಿಗೆ ದೇವರಿಗೆ ಎಡಿ ಮಾಡಿ ಉಣ್ತೀವಿ ಅಂದ್ರೆ ತಿಪ್ಪ್ಯಾಗ ಹುಟ್ಟಿದ ಪತ್ರಿ ಗಿಡ ಯಾಕೆ ಪೂಜಾಕ್ಕೆ ಬರೋದಿಲ್ಲ? ಖಂಡಿತ ಬರ್ತೈತೆ ಅಂತ ಹೇಳಿ ಅಂತ ಹಂಗಾರ ನಮ್ಮ ಅಪ್ಪ ನಮ್ಮವ್ವ ನಮ್ಮ ಜಾತಿ ನಮ್ಮ ಕುಲ ಯಾವುದು ಕೇಳಬೇಡ್ರಿ, ನನಗೆ ಲಿಂಗ ಕಟ್ಟಿಸಿದ ಅಲ್ಲೇ ಅವನ ಕಟ್ಕೊಂತೀನಿ ಕಟ್ತೀವಿ ಅಂತ ಬರ್ರೋ ಅಂತಂದ್ರೆ ಊಟಕ್ಕೆ ಹಾಕೋ ಮಕ್ಕಳು ಇದ್ದಾಗ ನೀ ಕಟ್ಕೊಂತಿ ಅಂತ ಬಂದಿ ಅಂದ್ರೆ ನಿನ್ನ ಬಿಟ್ಟು ಇನ್ನು ಯಾರಿಗೈತಿ ಅಂದ್ರೆ ಅವ್ರು ನೋಡ್ರಿ. ನಿನ್ನೆ ಮೊನ್ನೆ ಅದನ್ನ ಹೇಳಿನ, ಅದ ಸ್ಟೋರಿನೇ ಹೇಳಿನಿ. ಲಿಂಗ ಅಂದ್ರೆ ಏನು, ಅದು ಎದಕ್ಕೆ ಬೇಕು, ಎದ್ರ ಸಲುವಾಗಿ ಬೇಕು, ಯಾಕೆ ಕೊಟ್ಟರು, ಅದರಿಂದ ಏನಾಕೈತಿ, ನಿಮ್ಮ ಮಕ್ಕಳ ಮನಸ್ಸು ಕೆಟ್ಟ ಹೊಂಟಾವು, ನೆನಪಿನ ಶಕ್ತಿ ಹಾಳಾಗಿ ಹೊಂಟಾವ. ಆ ಮಕ್ಕಳಿಗೆ ಲಿಂಗ ಪೂಜೆ ಮಾಡಕತ್ರಿ ಆಟೋಮೆಟಿಕ್ ನೆನಪಿನ ಶಕ್ತಿ ಹೆಚ್ಚಾಕೈತಿ ನೋಡ್ರಿ. ಆ ಮಕ್ಕಳು ಹಾದಿ ಬಿಟ್ಟು ಹೋಗ ಯಾರ ಮಾತು ಕೇಳೋದಿಲ್ಲ. ಆ ಮಕ್ಕಳ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿ ಲಿಂಗ ಪೂಜೆ ಮಾಡಕತ್ರಿ, ಆ ಮಕ್ಕಳು ಸರಿದಾರಿ ಒಳಗೆ ನಡೀತಾವ ನೋಡಿ. ಆ ಮಕ್ಕಳ ಮನಸ್ಸು ಚಂಚಲಕೈತಿ. ಎಷ್ಟೋ ಮಂದಿಗೆ ನೆನಪಿನ ಶಕ್ತಿ ಇರೋದಿಲ್ಲ, ಕಾನ್ಸಂಟ್ರೇಷನ್ಸ್ ಹೋಗಿಬಿಟ್ಟಿರ್ತೈತಿ. ದೃಷ್ಟಿ ಯೋಗ ಮಾಡಕತ್ರಿ, ಲಿಂಗ ಯೋಗ ಮಾಡಕತ್ರಿ, ಆ ಮಕ್ಕಳಿಗೆ ಯಾವುದೇ ಧೋಕಾ ಆಗೋದಿಲ್ಲ. ಅವರಿಗೆ ಖಂಡಿತವಾಗಿರೋ ಪರಮಾತ್ಮನ ಒಲಮೆ ಆಕತಿ. ಮಾಡ್ರಿ, ಅದಕ್ಕೆ 3 ಹೊತ್ತು ಜಳಕಾನ ಮಾಡ್ಬೇಕಂದ್ರೆ ಬೇಡ, 1 ಹೊತ್ತು ಮಾಡ್ರಿ ಸಾಕು. ಬೆಳಗ್ಗೆ ಒಮ್ಮೆ ಜಳಕ ಮಾಡಿ, ಮತ್ತು 3 ಹೊತ್ತು ಪೂಜೆ ಮಾಡ್ಕೋಬೇಕಂದ್ರೆ ಏನಿಲ್ಲ. ಬೆಳಗ್ಗೆ ಸ್ನಾನ ಮಾಡಿದಾಗ ನಿಮ್ಮಂಗ 2 ತಾಸು ಕುಂದ್ರಬೇಕಂದ್ರೆ ಏನಿಲ್ಲ. ಸಮಯ ಇದ್ರೆ ತಾಸು ಕುಂದ್ರಿ, ಇಲ್ಲ 10 ನಿಮಿಷನಾಗ ಪೂಜೆ ಮಾಡ್ಕೊಳ್ರಿ. ಹೆಂಗದು 17ನೇ ತಾರೀಕಿಗೆ ಹೇಳ್ತೀನಿ. ಯಾರಾದರೂ ತೆಗೆದುಕೊಳ್ಳೋರಿದ್ರೆ ಅಲ್ಲಿ ಹೆಸರು ಬರೆಸ್ರಿ. ಅಲ್ಲಿ ತಾಯಿಯವ್ರು ಹೇಳ್ತಾರೆ, ಅಲ್ಲಿ ಟೀಚರು ನಮ್ಮ ನೇಕಾರ ಸರ್ ಅಲ್ಲಿ ಹೆಸರು ಬರೆಸ್ರಿ, 2 ನೇಮಿಸ್ತೀವಿ, ಹೆಸರು ಬರೆಸ್ರಿ. ಮತ್ತು ನಾವು ಆದಮೇಲೆ ಅಜ್ಜಾರ ನನಗೂ ಈಗ ಬುದ್ಧಿ ಬಂತ್ರಿ ಅನ್ನೋಬೇಡ. ಇದ್ದಾಗನ ಏನದೇನು ಇದ್ದಾಗನ ನೀವು ಕಟ್ಕೊಳ್ರನ್ನು ಸಂಕಟಕ್ಕನ ಅದ್ರ ಕೆದರಿ ಹೇಳಕತ್ತೀನಿ ನಾನು ಇಷ್ಟ. ಯಾಕಂದ್ರೆ ಭಾಳ ಜನ ತಲೆ ತಪ್ಪು ಕೊಟ್ರ, ಲಿಂಗ ಕಟ್ಕೊಂಡ ಮೇಲೆ ಸತ್ತಲ್ಲಿ ಹೋಗಬಾರ್ದು. ಯಾವ ಹೇಳ್ತಾನೆ ಅದನ್ನ? ನೀವು ಆದ್ರೆ ನೀನು ಕೂಡ ಇಟ್ಟು ಕಳಿಸ್ತಾರ, ಅದನ್ನು ಹೋಗ್ಬೇಡ ಅಂತ ಎಲ್ಲಿ ಹೇಳೈತಿ? ತಪ್ಪು. ಲಿಂಗ ಕಟ್ಕೊಂಡ ಮೇಲೆ ಹಂತ ತಿನ್ನಬಾರ್ದು. ಅದೇನು ಯಾರಾದರೂ ಹೇಳ್ತಾರೆ ಹಂತ ತಿಂತದಂದ್ರೆ ಇನ್ನು ಎಂಥದ್ದು ತಿನ್ನಾವು ನೀನು? ಮನುಷ್ಯರ ತಿನ್ನಬಾರ್ದು, ಅದ ಇನ್ನು ಕಟ್ಕೊಂಡವ್ರು ತಿನ್ನುದಾ? ಮತ್ತು ಲಿಂಗ ಕಟ್ಕೊಂಡ ಮೇಲೆ ಹಂತ ತಿಂತದ್ದು ಕುಡಿಬಾರ್ದು. ಯೋಗ್ಯ ಐತಿದು, ಸಾಮಾನ್ಯರ ಕುಡಿಬಾರ್ದು. ಇನ್ನು ದೀಕ್ಷಾ ತೊಗೊಂಡವ್ರು ಕುಡಿಯೋಕೆ ಸಾಧ್ಯ ಐತೇನು? ಮತ್ತು ಅದಕ್ಕೆ 3 ಹೊತ್ತು ಜಳಕ ಏನು ಹೇಳಿಲ್ಲ, 3 ಹೊತ್ತು ಸಂಸಾರಿಕರು ಮಾಡಂತೇನಿಲ್ಲ. ಮತ್ತು ಒಂದೊಂದು ದಿನ ಬಿಟ್ಟರೆ ನಡಿತೈತಿ ಅಂತ ಹೇಳ್ಯಾರ. ಎಲ್ಲರೂ ಊರು ಕೇರಿ ಹೋದಾಗ ಒಂದೊಂದು ದಿನ ಪೂಜೆ ಇಲ್ಲಾಂದ್ರೆ ಪೂಜೆ ನಿಂತರೂ ನಡಿತೈತಿ. ಆದ್ರೆ ಅಂಗದಿಂದ ಲಿಂಗ ಎಂದೂ ಹೊರಗಾಗಬಾರದು. ಅದು ಯಾವಾಗಲೂ ನಿನ್ನ ಅಂಗದ ಮೇಲೆ ಇರಬೇಕು, ಯಾವಾಗಲೂ ಇರಬೇಕು. ಅದನ್ನು ಕಳ್ಕೋಬಾರ್ದು, ಅದನ್ನು ಬಿಟ್ಟಿರಬಾರ್ದು. ಮಲಗಿದಾಗೂ ನೀನು ಕೂಡ ಇರಬೇಕು. ನೀ ಪ್ರತಿಯೊಂದು ಕೆಲಸ ಮಾಡು. ದೇವರು ಹೊರಗಿಲ್ಲ, ನನ್ನ ಎದಿ ಮ್ಯಾಗದ ಅನ್ನೋ ಧೈರ್ಯ ನಿನಗೆ ಬಂತು ಅಂದ್ರೆ ನೀನು ಮಾಡುವ ಕೆಲಸಗಳು ಪವಿತ್ರಕ್ಕವ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಲಿಂಗವನ್ನು ಅಂಗದ ಮೇಲೆ ಆಯತ ಮಾಡಿಕೊಂಡವ್ರು ಯಾರದಾರ ಅವರು ಲಿಂಗಾಯತರು. ಬರೀ ಹುಟ್ಟಿದವರು ಲಿಂಗಾಯತರಲ್ಲ. ಮಾಸ್ತರ್ ಮಕ್ಕಳು ಮಾಸ್ತರ್ ಆಗೋದಿಲ್ಲ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದಿಲ್ಲ. ಡಾಕ್ಟರ್ಕಿ ಕಲ್ತ್ರ ಡಾಕ್ಟರ್ ಅಕ್ಕನ, ಮಾಸ್ತರ್ಕಿ ಕಲ್ತ್ರ ಮಾಸ್ತರ್ ಅಕ್ಕನ. ಹಂಗೆ ಲಿಂಗಾಯತರು ಹೊಟ್ಟೆಯಾಗಿ ಹುಟ್ಟಿದ್ರೆ ಲಿಂಗಾಯತರ ಆಗೋದಿಲ್ಲ. ಅಂಗದ ಮೇಲೆ ಗುರುವಿನ ಕಡೆಯಿಂದ ಲಿಂಗ ಧಾರಣೆ ಮಾಡಿಕೊಂಡ್ರೆ ಲಿಂಗಾಯತಕ್ಕನ, ಇಲ್ಲಿದ್ರೆ ಮಂಗಾಯತಕ್ಕನ.
ತಪ್ಪದು. ನಾವು ಹೇಳಿದ್ದು ಲಿಂಗಾಯತ ಜಾತಿ ಎಲ್ಲಿ ಐತೆ ಅದು? ಯಾರು ಬೇಕಾದ್ರೆ ಬರ್ಬೋದು ಇದಕ್ಕೆ. ಕರಡಿ ಯಾರು ತೋರಿಸಿದ್ರು ಮುಖ ಬೇರೆ ಬೇಕಾದ್ರೆ ನಿಮ್ಮ ಮನೆಯಾಗಿನ ಕರಡಿ ಇನ್ನೊಬ್ರಿಗೆ ಕೊಡು ನೀನು. ಈಗ ಊರಾಗ ಪರ್ಮಿಷನ್ ಅದಾವ, ನಾವು ಬೇರೆ ಧರ್ಮದವ್ರು ಅದ್ರಿ, ನಮ್ಗೆ ಹೊಟ್ಟೆವನ ಗುಳಿಗೆ ಬೇರೆ ಕೊಡ್ರಿ ಅಂತೀರಿ ನೀವು? ಇಲ್ರಿ ನಮಗೆ ತೆಲಿಯೂರು ಗುಳಿಗೆ ಬೇರೆ ಕೊಡ್ರಿ, ನಾವು ಬೇರೆ ಮಂದಿ ಇದೀವಿ ಅಂದ್ರೆ ನೀ ಯಾವ ಮಂದಿರ ಇರು ಎಲ್ಲರಿಗೂ ಅನಾಸಿನ ಗುಳಿಗಿನ ಕೊಡ್ತಾನ, ಎಲ್ಲರಿಗೂ ಅನಾಸಿನ ಗುಳಿಗಿನ ಕೊಡ್ತಾನ. ಬೆಟ್ಟ ಮ್ಯಾಗ ಕ್ರಿಶ್ಚಿಯನ್ರ ಹೆಣ್ಮಗಳು, ಲಿಂಗಾಯತರ ಹೆಣ್ಮಗಳು, ಮುಸಲ್ಮಾನರ ಹೆಣ್ಮಗಳು ಹೋಗಿರ್ತಾರ ಆಸ್ಪತ್ರೆಗೆ, KMCಗೋ SDMCಗೋ ಹೋಗಿರ್ತಾರ. ಅಲ್ಲಿ ಹಾಕಿರ್ತಾರ ಬ್ಯಾನಿ ಬರಾಕತ್ತಿರ್ತಾವ. ಆಕೆ ಅಲ್ಲಾ ಅಂತಾಳ, ಆಕೆ ಶಿವ ಅಂತಾಳ, ಆಕಿ ಗಾಡ್ ಜೀಸಸ್ ಅಂತಾಳ. ಹಡದ ಮೇಲೆ ಮಕ್ಕಳನ್ನ ಎತ್ಕೊಂಡು ಮಗ ಪ್ರಿನ್ಸಸ್ ಅಂತಾಳ. ಲಿಂಗವಂತರ ಹೆಣ್ಮಗಳು ನನ್ನ ಮಗ ಸಿದ್ದಪ್ಪ ಚನ್ನಬಸವಣ್ಣ ಇದ್ದಂಗೆ ಅಂತಾಳ. ಮುಸಲ್ಮಾನರ ಹೆಣ್ಮಗಳು ಮಹಿಬೂಬ್ ಸುಹಾನ್ ಇದ್ದಂಗೆ ಅಂತಾಳ. 3 ಮಂದಿ ಹೋಗಿ ಕೇಳ್ರಿ ನೀವು, ಬ್ಯಾನಿ ಮಾತ್ರ ಒಂದ ಇರ್ತಾವ. 3 ಮಂದಿ ಹೋಗಿ ಕೇಳ್ರಿ ನೀವು, ಬ್ಯಾನಿ ಒಂದ ತ್ರಾಸ. ಆಕಿಗೂ ತ್ರಾಸ, ಈಕಿಗೂ ತ್ರಾಸ, ಈಕಿಗೂ ತ್ರಾಸ. ಮತ್ತು ಒಂದ ಇದ್ದಾಗ ನಡುವಿದೇನು? ನಿನ್ನ ಧರ್ಮ ನೀ ಪಾಲಿಸು, ಅವ್ರ ಧರ್ಮ ಅವ್ರು ಪಾಲಿಸ್ತಾರ. ನಿಂದನ್ನ ನೀ ಪಾಲಿಸು, ಮತ್ತೊಂದನ್ನ ಪ್ರೀತಿಸು. ಜಗತ್ತಿನೊಳಗೆ ಜಗಳನ ಇಲ್ಲ ಅಂತ ಹೇಳ್ತಾರೆ. ನಿಂದನ್ನ ಪಾಲಿಸು, ಮತ್ತೊಂದನ್ನ ಪ್ರೀತಿಸು. ಇದಕ್ಕೇನಂತಾರ? ಪರಧರ್ಮ ಸಹಿಷ್ಣುತೆ. ಏನಂತ ಕರೀತಾರೆ ಇದಕ್ಕೆ? ಪರಧರ್ಮ ಸಹಿಷ್ಣುತೆ. ಸುಮ್ಮನೆ ಇನ್ನೊಂದು ಧರ್ಮ ಟೀಕಾ ಮಾಡಕ್ ಹೋಗ್ಬೇಡ. ನಿಂದ ನೀ ಮೊದಲು ನೆಟ್ಟಗ ನೋಡು, ನಿಂದ ನೀ ಪಾಲಿಸು, ನಿಂದನ್ನ ಪಾಲಿಸು. ನಿನ್ನಂಗ ಅವರು ಅದಾರ ಮರ್ತ್ಯ ಲೋಕದಾಗ, ಅವ್ರದ್ದು ಒಂದು ಧರ್ಮಪ್ಪ, ಅವ್ರು ಮಾಡ್ಲಿ. ನಿಂದನ್ನ ಪಾಲಿಸು, ಅವ್ರದನ್ನ ಪ್ರೀತಿಸು. ಹಿಂಗೆ ಬದುಕಿಬಿಟ್ರೆ ಜಗತ್ತಿನೊಳಗೆ ಕೋಮಗಲವೇನ ಆಗುದಿಲ್ಲ. ಮತ್ತು ಕೋಮಗಲವೇ ಹಚ್ಚವ್ರು ಯಾರ್ರಿ ಅಂದ್ರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋರು 4 ಮಂದಿ ಪುಡಾರಿಗಳು ಈ ಕೆಲಸ ಮಾಡ್ತಾರೆ ಹೊರತು ಮನುಷ್ಯರನ್ನವ್ರು ಯಾರು ಈ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕೂಡಿ ಬಾಳಿದ ನೆಲ ಐತಿದು. ಶರೀಫನ ಗುರುಗಳು ಗೋವಿಂದ ಭಟ್ರದಾರ, ಶರೀಫರು ಮುಸಲ್ಮಾನರದಾರ. ಆದ್ರೆ ಶರೀಫರ ನಾಮಾಂಕಿತ ಶಿಶುನಾಳ ದೇಶ ಬಸವೇಶ ಅಂತೈತಿ. ಹಂಗಾರೆ ಎಲ್ಲಿಡೋರು ನೀವು ಶರೀಫನ್ನ? ಶಿರಹಟ್ಟಿ ಫಕೀರ್ ಸ್ವಾಮಿಗಳು ಜಂಗಮರದಾರ, ಅವರಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಗುರು ಖಾಜಾ ಅಮೀನುದ್ದೀನ್ ಮುಸಲ್ಮಾನರವದಾನ. ಖಾಜಾ ಅಮೀನುದ್ದೀನ್ ಮುಸಲ್ಮಾನರಂತ ಗುರು ಫಕೀರ್ ಸ್ವಾಮಿ ಅನ್ನುವಂಥ ಶಿಷ್ಯ. ಎಲ್ಲರೂ ಕೂಡಿ ನಮಾಜ್ ಮಾಡುವಾಗ ನೆಲದ ಮ್ಯಾಗ ಕೂತಿ ಚಾಪಿ ಮ್ಯಾಗ ನಮಾಜ್ ಮಾಡ್ತಿದ್ನಂತ. ಇವ ನೀರಿನ ಮ್ಯಾಗ ಚಾಪಿ ಹಾಸ್ಕೊಂಡು ನಮಾಜ್ ಮಾಡ್ತಿದ್ನಂತ. ಸುದ್ದಿ ಹೋತು, ನೀವೊಬ್ಬ ಜಂಗಮರ ಹುಡುಗನ್ನ, ಲಿಂಗಾಯತ 5 ಹುಡುಗನ್ನ ಮಸೂತಿಯಾಗಿ ಇಟ್ಟುಕೊಂಡು ಧರ್ಮ ಹಾಳು ಮಾಡಿರಂದ್ರೆ ಅವ್ರ ಗುರುಗಳಿಗೆ. ಹಂಗೇನಿಲ್ಲ, ಯಾರು ಯಾವ ಧರ್ಮಕ್ಕೆ ಬರ್ತಾರ ಅವ್ರಿಗೆ ಧರ್ಮದ ಬಾಗಿಲು ತೆರೆದೈತಿ. ಎಲ್ಲಾ ಧರ್ಮಗಳು ಒಳ್ಳೇದ ಹೇಳ್ತಾವ, ಕಳಬೇಡ ಕೊಲಬೇಡ ಅಂತ ಇದು ಹೇಳೈತಿ. ಇನ್ನೊಂದು ಕಲಿಬೇಡ್ರಿಪ್ಪ, ತಪ್ಪು ಮಾಡಬೇಡ್ರಿಪ್ಪ ಅಂತ ಅದು ಹೇಳ್ತೈತಿ. ಪ್ರತಿಯೊಂದು ಧರ್ಮಗಳು ಚಲೋನ ಹೇಳ್ತಾವ. ಯಾವುದೇ ಧರ್ಮ ಕೆಟ್ಟ ಹೇಳೋದಿಲ್ಲ. ಕೆಟ್ಟ ಹೇಳ್ತೈತೆ ಅಂದ್ರೆ ಅದು ಧರ್ಮವೇ ಅಲ್ಲ. ಮತ್ತೊಂದು ಕೆಟ್ಟ ಹೇಳ್ತೈತೆ ಧರ್ಮನೇ ಅಲ್ಲ. ನಾವೇನಾರ ಹುಟ್ಟಿಸಿಕೊಂಡು ಹೇಳಿರ್ಬೋದು ಹೊರತು ಧರ್ಮ ಏನು ಹಂಗೆ ಹೇಳಿರಾಕಿಲ್ಲ. ನಾವು ಹುಟ್ಟಿಸಿಕೊಂಡು ಹೇಳಿರ್ಬೋದು ಧರ್ಮ ಹಿಂಗೆ ಹೇಳ್ತೈತಿ ಅಂತೇಳಿ. ಧರ್ಮ ಅಧ್ಯಯನ ಮಾಡಿದ್ರೆ ಚಲೋನೇ ಹೇಳ್ತೈತಿ. ನಾವೇನ್ ಮಾಡಿಬಿಟ್ಟಿವಿ? ಧರ್ಮದ ಮೇಲೆ ಅಪವಾದ ಕೊಟ್ಟಿವಿ, ಧರ್ಮಗುರುಗಳ ಮೇಲೆ ಅಪವಾದ ಕೊಟ್ಟಿವಿ. ಅದು ಹೆಂಗೆ ಆಗಿಬಿಡ್ತೈತಿ ಅಂದ್ರೆ, ಈಗ ಒಂದು ಆಟ ಆಡ್ತಾರ ನೋಡ್ರಿ. ಇವಾಗ ಒಂದು 9 ಮಂದಿನ ಈ ಕಡೆ ತಿರುಗಿ ನಿಂದ್ರಿಸಿರ್ತಾರ, ಒಬ್ಬವನ್ನ ಈ ಕಡೆ ನಿಂದ್ರಿಸಿರ್ತಾರ. ಮೊದಲು ಅವ್ನಿಗೆ ಏನು ಮಾಡ್ತಾರ, ಲಾಸ್ಟ್ಗೆ ಹೋಗ್ಬೇಕಾದ್ರೆ ಅದು ಬೇರೆನೇ ಆಗಿಬಿಟ್ಟಿರ್ತೈತಿ. ಈಗ ಒಂದು ಆಟ ಆಡ್ತಾರ ನೋಡ್ರಿ. ಮೊದಲ 9-10 ಮಂದಿ ನಿಂದ್ರಿಸಿರ್ತಾರ, 9 ಮಂದಿ ಈ ಕಡೆ ತಿರುಗಿ ನಿಂದ್ರಿಸಿರ್ತಾರ. ಒಬ್ಬವನ್ನ ಆ ಕಡೆ ತಿರುಗಿ ನಿಂದ್ರಿಸಿ ಅವ್ರಿಗೆ ಅವ ಹಿಂಗೆ 10 ಅಂತ ಕೈ ಮಾಡ್ತಾನೆ. ಇವ ಹೊಳ್ಳಿ 10 ಅನ್ನಂಗಿಲ್ಲ, ಇವ ಹಿಂಗೆ 5 ಅಂತ ಕೈ ಮಾಡ್ತಾನೆ. ಮತ್ತು ಮುಂದಿನ 5 ಅನ್ನಂಗಿಲ್ಲ, ಅವ್ನು ಹಿಂಗೆ ಕೆಳಗ ಕೈ ಇಟ್ಟು ಬಿಡ್ತಾನೆ. ಲಾಸ್ಟ್ದಾಗ ಹೋಗಿ ಏನು ಮಾಡಿರ್ತಾನೋ ಗೊತ್ತೇ ಇಲ್ಲ. ಹಂಗೆ ಧರ್ಮದ ಹಣೆ ಬರಿ ಏನಾಕೈತೆ, ಮಂದಿ ಕೈಯಾಗಿ ಸಿಕ್ಕ ಮೊದಲು ಹೇಳಿದ್ದು ಬಿಡ್ತಾರ. ಎಲ್ಲರ ಏನಾರ ಒಂದು ಕೆಟ್ಟ ಸೇರಿಸಿ ಜನರ ತಲೆ ಹಾಪ್ ಮಾಡ್ತಾರ. ಅದಕ್ಕೆ ಕೋಮುವಾದಿಗಳ ಮಾತನ್ನು ಕೇಳಿ ಗದ್ದಲಕ್ಕೆ ಬೀಳಬೇಡ್ರಿ. ಈ ದೇಶ ಕೂಡಿ ಬಾಳೈತಿ, ಭಾವೈಕ್ಯತೆಯಿಂದ ಬದುಕೈತಿ. ಇಲ್ಲಿ ದೇವ್ರು ಇಲ್ಲ ಅನ್ನೋರು ಬದುಕ್ಯಾರ. ಚಾರ್ವಾಕರಂತಿದ್ರು. ಎಷ್ಟು 1000 ವರ್ಷಗಳಿಂದಿದ್ರು ಗೊತ್ತನ್ರಿ ಅವರು? 4-5 ಸಾವಿರ ವರ್ಷಗಳಿಂದ ಚಾರ್ವಾಕರಂತಿದ್ರು. ಚಾರ್ವಾಕಂತ ಯಾರಿಗಂತಾರ ಅಂದ್ರೆ ನಾಸ್ತಿಕರವರು. ದೇವರ ಇಲ್ಲ ಅಂತ ಹೇಳ್ತಾರೆ. ಆತ್ಮಿಲ್ಲ, ದೇವರಿಲ್ಲ, ಸಿಕ್ಕಂತ ತಿನ್ನು, ಮಜಾ ಮಾಡೋ, ಸತ್ತು ಹೋಗ್ಬಿಡು, ಹೋಗೋದ್ರ ಮಣ್ಣಾಗ ಹೋಗತಿ, ಸುಟ್ರ ಬೂದಿ ಹಾಕತಿ, ಹಿಂದೂ ಇಲ್ಲ ಮುಂದೂ ಇಲ್ಲ ಅನ್ನೋರ್ದೊಂದು ಜಾತಿನೂ ಇತ್ತು. ಅವ್ರು ಎಷ್ಟು 1000 ವರ್ಷದಿಂದ ಇದ್ರು? 4-5 ಸಾವಿರ ವರ್ಷಗಳಿಂದಿದ್ರು. ಅವ್ರಿಗೆ ಯಾರಂತ ಕರೀತಾರ? ಚಾರ್ವಾಕರು ಅಂತ ಕರೀತಾರೆ. ಮತ್ತು ಅವರು ಇದ್ರಲ್ಲಪ್ಪ ಈ ದೇಶದಾಗ, ಮತ್ತು ಅವ್ರನ್ನೂ ಇಟ್ಕೊಂಡಿವಿಲ್ಲ ನಾವು. ಇನ್ನೆರಡು ಧರ್ಮ ಬಂದವು. ಯಾವ ಸೃಷ್ಟಿಕರ್ತಿಲ್ಲ, ಏನು ಇಲ್ಲ, ಹರ್ತ ಇಲ್ಲ, ಕರ್ತ ಇಲ್ಲ. ಜೈನ ಧರ್ಮ ಹೇಳ್ತೈತಿ ಇದನ್ನು ಸೃಷ್ಟಿ ಮಾಡಿದವನು ಇಲ್ಲ, ದೇವರು ಇಲ್ಲ, ಮನುಷ್ಯರಾಗಿ ಹುಟ್ಟಿವಿ. ಇಂದ್ರಿಯಗಳನ್ನ ನಿಗ್ರಹ ಮಾಡ್ರಿ, ಪಾಪಗಳನ್ನ ಮಾಡಬೇಡ್ರಿ, ಸನ್ಮಾರ್ಗದಲ್ಲಿ ನಡೀರಿ, ಅರ್ಹಂತಾಗ್ರಿ, ಮೋಕ್ಷ ಪಡ್ಕೋರಿ. ಆದ್ರೆ ಇದನ್ನ ದೇವರು ಸೃಷ್ಟಿ ಮಾಡಿಲ್ಲ, ನಿನ್ನ ಆತ್ಮವೇ ದೇವರು ಅಂತ ಜೈನ ಧರ್ಮ ಹೇಳ್ತೈತಿ. ಆ ಧರ್ಮನೂ ಐತಿಲ್ಲ ಇಲ್ಲಿ, ಆ ಧರ್ಮನೂ ಐತಿಲ್ಲ. ಇನ್ನು ಬೌದ್ಧ ಧರ್ಮ ದೇವ್ರ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ. ಬುದ್ಧನ್ ಯಾರೋ ಕೇಳಿದ್ರಂತ, ದೇವ್ರ ಅದಾನನ್ರಿ ಅಂದ್ರೆ ಮೌನವಾಗಿ ಕುಂತು ಬಿಟ್ನಂತ ಬೌದ್ಧ. ದೇವ್ರ ಅದಾನನ್ರಿ ಅಂದ್ರೆ ಮೌನವಾಗಿ ಕುಂತು ಯಾವನೋ ಒಬ್ಬ ಅವನಂತೆ ಕೊಂದಂತ. ನಾನು ನಿಮ್ಮ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ನೀವು. ಏನು ಪ್ರಶ್ನೆಗಳು?
ಈ ಭೂಮಿ ಯಾವಾಗ ಹುಟ್ಟೈತಿ ಅಂತ ಕೇಳಿದಂತ ಬುದ್ಧನ ಹೋಗಿ ಒಬ್ಬ ಅದನ್ನು ತೊಗೊಂಡು ಏನು ಮಾಡವ ನೀ ಎದಕ್ಕೆ ಬಂದಿ ಅದನ್ನ ಕೇಳಂತ ಹೇಳಿದಂತ ನೋಡ್ರಿ. ಸಿಲ್ಲಿ ಕ್ವಶನ್ ನೀವು. ಈ ಭೂಮಿ ಯಾವಾಗ ಹುಡುತ್ತು, ಇಲ್ಲಿ ಜೀವರಾಶಿಗಳು ಯಾವಾಗ ಬಂದು, ಅವು ಯಾವಾಗಾರ ಯಾಕೆ ಬರೋಲ್ಲಪ್ಪ, ನೀ ಎದಕ್ಕೆ ಬಂದಿದ್ದೀ, ಅದಕ್ಕೊಂದು ಉದಾಹರಣೆ ಕೊಡ್ತಾನ ನಾವು. ಅಡವ್ಯಾಗ ಒಂದು ಜಿಂಕಿ ನೀರು ಕುಡಿಯಾಕಿರ್ತಿರ್ತೈತಿ, ಯಾರೋ ಒಬ್ರು ಬಾಣ ಹೊಡಿತಾ, ಶಬ್ದ ವೇದಿ ವಿದ್ಯೆ ಅಂತಿತ್ತು. ಹಿಂದೆ ಹೊಡಿಲಿಲ್ಲ. ಶ್ರವಣ ಕುಮಾರ ತಂದೆ ತಾಯಿಗಳನ್ನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಅಡವ್ಯಾಗ ಬರುವಾಗ ತಂದೆ ತಾಯಿಗಳಿಗೆ ನೀರು ತುಂಬ್ಕೊಳಕ್ಕಾದ. ಬೇಟೆ ಆಡಕ್ಕೆ ದಶರಥ ಬಂದ, ನೀರು ತುಂಬುವಾಗ ಡಬು ಡಬು ಸಪ್ಪಳ ಆಯ್ತು, ಜಿಂಕೆನ ಕುಡಿತೈತಿ ಬಾ ಅಂತೇಳಿ ಶಬ್ದಗಳನ್ನು ಗುರುತಿಸಿ, ತರಂಗಗಳನ್ನು ಗುರುತಿಸಿ ಬಾಣ ಹೊಡೆದ. ಏನೂ ತಪ್ಪು ಮಾಡದೇ ಇರುವಂತಹ ಶ್ರವಣ ಕುಮಾರನ ಹೊಟ್ಟೆಯಾಗ ಬಂದು ಬಾಣ ನಟಿತು. ಇವ ಹೋಗಿ ನೋಡ್ತಾನ, ಅದು ಜಿಂಕಿ ಚಿಗಿರಿ ಆಗಿದ್ದಿಲ್ಲ, ಶ್ರವಣ ಕುಮಾರ್ ಆಗಿದ್ದ. ಎಂಥ ತಪ್ಪು ಮಾಡಿದೆ, ಯಾವ ಕಾರಣಕ್ಕಾಗಿ ನಾನು ಹೊಡೆದಿ? ಅಯ್ಯೋ, ನಾನು ಬೇಟೆ ಆಡೋ ಸಲುವಾಗಿ ಹೊಡೆದೆ, ಅದು ನಿನಗೆ ಬಂದು ಬಡಿತಿತ್ತು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಹೋಗು, ನನ್ನ ತಂದೆ ತಾಯಿ ನೀರಿಗಾಗಿ ಕಾಯಕತ್ತಾರ, ಇವನು ಓದು ಕೊಡು ಅಂತ ತಿಳ್ಕೊಂಡು ಅವ ನೀರು ಕೊಟ್ಟು ಅಲ್ಲೇ ಸತ್ತ ಶ್ರವಣ ಕುಮಾರ್. ಇವ ದುಃಖ ಮಾಡ್ಕೊಂತ ದಶರಥ ತಂದು ಕೊಡ್ತಾನೆ. ದಶರಥ ನನ್ನ ಮಕ್ಕಳಲ್ಲಿ ಅಂತ ತಂದೆ ತಾಯಿ ಕೇಳ್ತಾರ. ಹಿಂಗಾತು ಅಂದಾಗ ತಾಪ್ ಮಾಡ್ಕೊಂತಾನ. ನಿನ್ನ ವಿದ್ಯೆಗಾಗಿ, ನಿನ್ನ ಸ್ವಾರ್ಥಕ್ಕಾಗಿ ತಂದೆ ತಾಯಿಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಿರುಗುವಂತ ಮಗನ ಅನಾಸ್ತಿ ಕೊಂದಿದೆ. ನಮಗ ಮಗ ಸತ್ತು ದುಃಖ ಆಗಕತ್ತೈತಿ, ನಿನಗೆ ಮಕ್ಕಳು ಇದ್ದಾಗನ ಶಾಶ್ವತವಾಗಿ ದುಃಖ ಆಗಲಂತ ಶಾಪ ಕೊಟ್ಟರು. ಮುಂದೆ ರಾಮಾಯಣ ಹಾಕೊಂಡು ಕುಂತು ದಶರಥನಿಗೆ ಮಕ್ಕಳಿದ್ದಾಗ ನಾವು ಮಕ್ಕಳು ಸತ್ತಂಗ ಅದು. 3 ಮಂದಿ ಇದ್ರು ಮುರಬಟ್ಟೆ ಒಂದೊಂದು ಕಡೆ ಹೋಗ್ಬಿಟ್ರು ನೋಡ್ರಿ, ವನವಾಸಕ್ಕೆ ಹೋಗ್ಬಿಟ್ರು. ಅದ ರಾಮಾಯಣ ಆಯ್ತು. ಅಲ್ಲಿ ಏನು ಶಾಪ ಕೊಟ್ಟರವರು, ನನ್ನ ಮಗ ಏನು ತಪ್ಪು ಮಾಡೇ ಇಲ್ಲ, ತಪ್ಪು ಮಾಡದೇ ಇರುವಂತ ಮಗನಿಗೆ ನೀವು ವಿನಾಕಾರಣ ಬಾಣ ಹೊಡೆದವನು ಸಾಯ ಹೊಡೆದೆ ಅಂದ್ರೆ ನಮಗೆ ಮಗನ ಕಳ್ಕೊಂಡು ದುಃಖ ಆಗಕತ್ತೈತಿ, ಮಗನ ಕಳ್ಕೊಂಡು ದುಃಖ ಆಗಕತ್ತೈತಿ. ನಿನಗೆ ಮಕ್ಕಳು ಜೀವಂತಿದ್ದಾಗ ನಾನು ದುಃಖ ಆಗಲಿ ಅಂದ್ರು. ಆತಿಲ್ಲ ದಶರಥಗೆ ಒಬ್ಬ ಮಕ್ಕಳು ಯಾವ ಸಾಯುವಾಗ ಯಾರು ಇದ್ದಿಲ್ಲ. ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ, ಭರತನೂ ಇಲ್ಲ, ಶತ್ರುಘ್ನೂ ಇಲ್ಲ. ಅವನಿಗೆ ಮಕ್ಕಳಿದ್ದಾಗನ ದುಃಖ ಆಯ್ತು. ಸಾಯುಬಿಟ್ರೆ ಮಕ್ಕಳಿದ್ದಾಗ ತಾಪ್ ಮಾಡ್ಕೊಂಡು ಸತ್ತವ. ಇನ್ನೊಮ್ಮೆ ಮಕ್ಕಳನ್ನ ಹಡಿಬಾರ್ದು ಅಂತ ಹೋಗ್ಬಿಡ್ತಾವ ದಶರಥನಿಗೆ. ಅದ ರಾಮಾಯಣ ಆಯ್ತು. ಮುಂದೆ ಆ ಕಥಿನ ಬೇರೆ, ಅದನ್ನೇನು ಹೆಚ್ಚು ಹೇಳಂಗಿಲ್ಲ. ಇಲ್ಲಿ ನಾ ಯಾಕೆ ಹೇಳಕತ್ತೀನಿ ಈ ಮಾತು ಅಂದ್ರೆ, ಆ ಜಿಂಕಿಗೆ ಬಾಣ ಹೊಡೆದಾರ ಒಬ್ರು. ಆ ಜಿಂಕಿ ಹೊಟ್ಯಾಗ ಬಾಣ ನಟ್ಟೈತಿ. ಒಬ್ಬ ಯಾವನೋ ಬಂದ, ಒಂದಿಬ್ರು ಬಂದ್ರು ದಾರ್ಯಾಗ. ಆ ಜಿಂಕಿ ಕೆಳಗೆ ಬಿದ್ದು ಒದ್ದಾಡಕತ್ತೈತಿ. ಒದ್ದಾಡುವಾಗ ನಾವೇನು ಮಾಡ್ಬೇಕಾಗಿತ್ತು ಅಲ್ಲಿ ತಕ್ಷಣ? ಯಾರಿಗಾರ ಅಪಘಾತ ಆದ ಸಂದರ್ಭದಾಗ ಮೊದಲವರಿಗೆ ಔಷಧ ಕೊಡ್ಬೇಕು. ಯಾಕಡೆ ಬಂತು, ಹ್ಯಾಂಗ್ ಹೊಡಿತು ಅಂತ ವಿಚಾರ ಮಾಡಕತ್ತರ, ರೋಗಿ ಸತ್ತು ಹೋಗೈತಿ. ಇವ್ರು ಬಂದ್ರು, ನೋಡಿದ್ರು ಜಿಂಕಿ ಬಿದ್ದು ಒದ್ದಾಡಕತ್ತಿತ್ತು. ಅಲೇ ಅವನು ಜಿಂಕಿ ಒದ್ದಾಡಕತ್ತೈತಿ ಅಂತ ಆ ಬಾಣ ತೆಗೆದು ಅದಕ್ಕೆ ಔಷಧಿ ಹಾಕಿ ಅದಕ್ಕೆ ನೀರು ಕುಡಿಸಿದ್ರೆ ಯೋಗ್ಯ. ಇವ್ರು ತರ್ಕಶಾಸ್ತ್ರ ಮಾಡಕತ್ತರು. ಇದು ಎಷ್ಟೊತ್ತಿಗೆ ಬಂದು ನೀರು ಕುಡಿಯಾಕತ್ತಿಲ್ಲ, ಅವ್ನು ಹೊಡೆದವ್ ಯಾವ ದಿಕ್ಕಿನಾಗ ನಿಂತು ಹೊಡೆದ, ಇದು ಒಳಗೆ 2 ಇಂಚ್ ಹೋಗೈತೋ 3 ಇಂಚ್ ಹೋಗೈತೋ, ನೀ ಇಟ್ಟೆಲ್ಲ ವಿಚಾರ ಮಾಡಕತ್ತಿದ್ರೆ ಜಿಂಕೆ ಸತ್ತು ಹೋಗೈತಿ. ಜಿಂಕೆ ಸತ್ತು ಹೋಗೈತಿ. ಹೊಡೆದು ಬಿಟ್ಟಾನ ಭೂತಕಾಲ, ಬಂದು ನಾಟಿ ಬಿಟ್ಟೈತಿ ಭೂತಕಾಲ. ಜಿಂಕಿ ಹೊಟ್ಟೆಯಾಗ ಹೋಗೈತಿ ಭೂತಕಾಲ. ಜಿಂಕಿ ಒದ್ದಾಡಕತ್ತೈತಿ ವರ್ತಮಾನ. ಉಳಿಸೋ ಪ್ರಯತ್ನ ಮಾಡ್ಬೇಕು. ಅದ್ರ ಬದ್ಲಿ ನೀ ತರ್ಕಶಾಸ್ತ್ರ CID ಕೆಲಸ ಮಾಡಕತ್ತಿ ಅಂದ್ರೆ ಜಿಂಕಿ ಸತ್ತು ಹೋಗತಿ. ಅದಕ್ಕೆ ಭೂಮಿ ಯಾವಾಗಾರ ಹುಟ್ಟುವಲ್ದು, ಯಾವಾಗಾರ ಬರುವಲ್ದು. ನೀ ಅದನ್ನೆಲ್ಲ ವಿಚಾರ ಮಾಡಕತ್ರ ನೀ ಸತ್ತು ಹೊಕ್ಕಿ, ಮೊದಲು ನೀ ಅದಕ್ಕೆ ಬಂದು ಅದನ್ನ ತಿಳ್ಕೊಂಡು ಹೋಗಂತ ಹೇಳಿದಂತ ಬುದ್ಧ. ಎಷ್ಟು ಅದ್ಭುತ ಮಾತು. ಅವ್ನು ದೇವ್ರ ಬಗ್ಗೆ ಮಾತಾಡಲಿಲ್ಲ ಬುದ್ಧ, ಶೂನ್ಯ ಅಂದವ. ಮಾವ ನಿಂತು ಬಿಡ್ಬೇಕಂದವ. ತಾಣ್ಣಾಗ ಕೂತು ಬಿಟ್ರೆ ತಾನೇ ದೇವ್ರ ಹಾಕಿವಿ ಅಂತ ಹೇಳಿದವ. ನೋಡ್ರಿ, ಅವನು ಒಂದು ತತ್ವ ಚಲೋನ ಐತಿ. ಅವ್ರನ್ನೂ ಇಟ್ಕೊಂಡಿವಿ ನಾವು. ಸಿಖ್ ಧರ್ಮ ಬಂತು, ಅವ್ರನ್ನೂ ಇಟ್ಕೊಂಡಿವಿ. ಬಸವಣ್ಣವ್ರ ಕಾಲಕ್ಕೆ ಲಿಂಗಾಯತ ಧರ್ಮ ಬಂತು. ಅದು ಹಲವಾರು ದೇವತೆಗಳನ್ನು ಧಿಕ್ಕರಿಸಿ ಪರಮಾತ್ಮನೊಬ್ಬನೇ ಅನ್ನುವಂಥ ಸತ್ಯವನ್ನು ಪ್ರಾಮಾಣೀಕರಿಸ್ತು. ಆ ಧರ್ಮನೂ ಐತಿ, ವೈದಿಕ ಧರ್ಮನೂ ಐತಿ, ಶೈವ ಧರ್ಮನೂ ಐತಿ. ಎಲ್ಲವೂ ಅದಾವು. ನಮ್ಮದು ಒಂದೇ ಬೆಳೀಲಿ ಇನ್ನೊಂದು ಬೆಳಿಬಾರದು ಅನ್ನುವಂಥದ್ದು ಐತಲ್ಲ, ಅದು ಶುದ್ಧ ಮೂರ್ಖತನ. ನಮ್ಮದು ಒಂದೇ ಬೆಳೀಲಿ ಇನ್ನೊಂದು ಬೆಳಿಬಾರದು. ಇದು ಹೆಂಗಾಕೈತಿ ಗೊತ್ತನ? ನಮ್ಮ ಹೊಲ ಆಟ ಬೆಳೀಲಿ ಮತ್ತೊಬ್ಬರು ಹೊಲ ಪಡ ಬೆಳಿ ಅಂದ್ರೆ ಹೆಂಗಿದ್ದು ರೈತಕ್ಕನ. ಹಂಗೆ ನಮ್ಮ ಧರ್ಮ ಒಂದು ಚಲೋ ಆಗಲಿ, ಉಳಿದ ಧರ್ಮ ಹಾಳಾಗಲಿ ಅಂದ್ರೆ ನೀ ಧರ್ಮದ್ರೋಹಿ ಹಾಕಿದಿ. ಅದಕ್ಕೆ ನಿನ್ನ ಧರ್ಮದಲ್ಲಿ ನಿಷ್ಠೆ ಇರಲಿ, ಪರಧರ್ಮದಲ್ಲಿ ಸಹಿಷ್ಣುತೆ ಇರಲಿ, ಅಂದಾಗ ನೀ ಮನುಷ್ಯನಾಗಿ ಸಾರ್ಥಕಕತಿ. ಸುಳ್ಳ ಧರ್ಮ ಹೇಳಿದ್ದು ಕೇಳು. ಯಾರ್ಯಾರ ಕೋಮು ಪ್ರಚೋದನೆ ಮಾತುಗಳನ್ನು ಹೇಳಿದ್ದು ಕೇಳಕತ್ತಿ, ಹೇಳಿದವ್ರು ಬರೋದಿಲ್ಲ. ಸಾಯವ ನೀ ಅನ್ನುವಂಥ ಸತ್ಯವನ್ನ ಇವತ್ತು ನಮ್ಮ ದೇಶದ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕಾಗಿ. ತಮ್ಮ, ಧರ್ಮ ಅಪಾಯದಾಗಿಲ್ಲ, ಅದು ಧರ್ಮ ನಮ್ಮನ್ನು ಬಿದ್ದವ್ರನ್ನ ಎತ್ಕೊಳಕೈತಿ. ಅದಕ್ಕೆ ಬುದ್ಧಿ ಹೇಳ್ತಾನೆ, ಧರ್ಮ ದೊಡ್ಡದೋ ಮನುಷ್ಯತ್ವ ದೊಡ್ಡದೋ ಅಂದಾಗ ಯಾವ್ದಾರ ಧರ್ಮ ಕೊಲ್ಲಂತ ಹೇಳ್ತಕ್ಕಂಥದ್ದು ಅದು ಧರ್ಮನ ಅಲ್ಲ. ಅದು ಯಾವ್ದಾರ ಇರಲಿ, ಅದು ಇಸ್ಲಾಮರಾಗಲಿ, ಬೌದ್ಧರಾಗಲಿ, ಸಿಖ್ ಆಗಲಿ, ಜೈನ ಆಗಲಿ, ಹಿಂದೂ ಆಗಲಿ, ಧರ್ಮನ ಅಲ್ಲ. ಬಿದ್ದವ್ರನ್ನ ಎತ್ಕೋ ಅಂತ ಹೇಳ್ತಕ್ಕಲ್ಲ, ಅದು ನಿಜವಾದ ಧರ್ಮ ಅಂತ ಹೇಳ್ತೈತಿ. ಒಂದು ವೇಳೆ ಮಂದಿ ಹೊಡಿ ಕೊಲ್ಲು ಅಂತಂದ್ರೆ ಅಂತ ಧರ್ಮನ ಅಲ್ಲ. ಅದಕ್ಕೆ ನನ್ನ ಹಂತಕ್ಕೆ 2 ಆಯ್ಕೆ ಅದಾವು. ಒಂದು ಧರ್ಮ ಐತಿ, ಒಂದು ಮನುಷ್ಯತ್ವ ಐತಿ. ಒಂದು ವೇಳೆ ಧರ್ಮ ಮನುಷ್ಯನ ಕೊಲ್ಲ ಅಂತಂದ್ರೆ ನಾ ಧರ್ಮನ ಕೊಂದು ಮನುಷ್ಯನ ಉಳಿಸ್ತೇನೆ ಹೊರತು ನಾ ಮನುಷ್ಯನ ಕೊಲ್ಲೋದಿಲ್ಲ ಅನ್ನುವಂಥ ಮಾತನ್ನ ಬೌದ್ಧ ಧರ್ಮ ಹೇಳ್ತಂದ್ರೆ ಇದನ್ನು ನಾವು ಮಕ್ಕಳಿಗೆ ತಿಳಿಸಿಕೊಡ್ಬೇಕಾಗಿತ್ತು. ಇದನ್ನು ಅಮೆರಿಕದವರು ತಿಳ್ಕೋಬೇಕು, ಇರಾನದವರು ತಿಳ್ಕೋಬೇಕು, ಟರ್ಕಿಯವರು ತಿಳ್ಕೋಬೇಕು, ಇಸ್ರೇಲ್ದವರು ತಿಳ್ಕೋಬೇಕು, ಗಾಜಾದವರು ತಿಳ್ಕೋಬೇಕು, ಕೊನೆಗೆ ಇಂಡಿಯಾದವರು ತಿಳ್ಕೋಬೇಕು. ಮನುಷ್ಯರನ್ನು ಹೊಡೆಯೋದು ಧರ್ಮ ಅಲ್ಲ, ಮನುಷ್ಯರನ್ನು ಅಪ್ಕೊಂಡು ಬಾಳೋದು ಧರ್ಮ. ಮನುಷ್ಯರು ಕೂಡಿ ಇರೋದು ಧರ್ಮ ಅಂತ ನಾವು ಕಲಿಸ್ಬೇಕಾಗಿ. ಕೂಡಿ ಬಾಳೋದು ಧರ್ಮ,
ಕೂಡಿ ಬದುಕುವುದು ಧರ್ಮ. ಸ್ವಾಮಿ, ಈ ಭೂಮಿಯ ಮೇಲೆ ಎಲ್ಲ ಒಂದ ಥರ ಹೊಲ ಇಲ್ಲ, ಎರಿಮಣ್ಣದವ, ಮಸಾರಿ ಮಣ್ಣದವ, ಕಲ್ಲು ಭೂಮಿ ಅದಾವ, ಪಡ ಭೂಮಿ ಅದಾವ, ಆದರೂ ಭೂಮಿ ಅಂತಾನೆ ಕರಿತೀವಿ. ಹಂಗೆ ಭೂಮಿಯ ಮೇಲೆ ಎಲ್ಲರೂ ಕರಗನ್ನವರು ಇಲ್ಲ, ಬೆಳ್ಳನ್ನವ್ರು ಅದಾರ, ಕೆಂಪನ್ನವ್ರು ಅದಾರ, ಆದರೂ ಈ ಭೂಮಿ ಅವ್ರನ್ನೆಲ್ಲರನ್ನು ಇಟ್ಕೊಂಡೈತಿ. ಹಂಗೆ ಎಲ್ಲರನ್ನು ನಾವು ಇಟ್ಕೋಬೇಕ ಹೊರತು ಧರ್ಮಗಳ ನಡುವೆ ಜಗಳ ಹಚ್ಚಿ ಕೋಮಗಲಭೆಗಳನ್ನು ಮಾಡುವಂಥವ್ರನ್ನ ಎಲ್ಲಿ ಮಠ ನಮ್ಮ ತಲೆಯಾಗಿ ತೆಗೆದು ನಾವು ದೂರ ಇಡೋದಿಲ್ಲೋ ಅಲ್ಲಿ ಮಠ ನಮ್ಮ ಮನಸ್ಸಿಗೆ ಶಾಂತಿ ಇರುವುದಿಲ್ಲ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೋಬೇಕು. ಇದು ಪ್ರಾಮಾಣಿಕರ ಹೇಳ್ತೇನೆ. ಅದಕ್ಕೆ ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ರಿ? ನಿಮ್ಮ ಧರ್ಮದ ಮೇಲೆ ಪ್ರೀತಿ ಹುಟ್ಟಿಸ್ರಿ, ಇನ್ನೊಂದು ಧರ್ಮದ ಪ್ರೇಮ ಹುಟ್ಟಿಸ್ರಿ, ಇನ್ನೊಂದು ಧರ್ಮದ ಮೇಲೆ ಪ್ರೇಮ ಹುಟ್ಟಿಸ್ರಿ. ಶರಣ ಬಸಪ್ಪನವ್ರು ಅದನ್ನ ಅಂದ್ರು, ಕಟ್ತೀವಿ ಬರ್ರೋ ಅಂದ್ರೆ ಕಟ್ಕೊಳಕ್ ಒಲ್ಲೆ ಅಂತಾರ, ನೀ ಕಟ್ಕೊಂತೀಯ ಅಂದ್ರೆ ನಿನ್ನ ಸಲುವಾಗಿ ಐತಿಪ್ಪ ಲಿಂಗ ಅಂದ್ರು. ಕೊನೆಗೆ ಕಟ್ಸಾಕಾದ್ರು, ಇವಂಗೆ ಹೆಂಗೆ ಕಟ್ಟೋದು ಅಂತ ಊರು ಹಿರೇಮಠ ಸ್ವಾಮಿ ಆದ್ರೆ ಕೊಟ್ಟಿದ್ದ, ಇವಂಗೆ ಏನಾರು ಲಿಂಗ ಕಟ್ಟಿದ್ರು ನನ್ನ ಕಿಮ್ಮತ್ತಿ ಅನ್ನಕತ್ತೆ ಅಂದ. ನೀ ಕಟ್ಲಿಕ್ಕೆ ಬಿಡಪ್ಪ ಮತ್ತೊಬ್ರು ಕಟ್ತಾರೆ ಅಂತೇಳಿ ಬೇರೆ ಗುರುಗಳ ಕಡೆಯಿಂದ ಕಟ್ಸಿದ್ರು. ಮುಂದೆ ಏನು ಮಾಡಿದ್ರು? ಶರಣಪ್ಪ ತಂದಿಲ್ಲದ ಮಗನಿಗೆ ಲಿಂಗ ಕಟ್ಟಿಸಿ ಇವ ಧರ್ಮ ಹಾಳು ಮಾಡಿದ ಅಂತ ಶರಣ ಬಸಪ್ಪನ ಅರಳುಗುಡಿಗೆ ಬಿಟ್ಟು ಹೊರಗೆ ಹಾಕಿದ್ರು. ಮುಂದೆ ಶರಣಪ್ಪನವ್ರು ಕಲಬುರಗಿ ಹೋಗಿ ಕುಂತರು. ನಾಳೆ ಕಲಬುರಗಿ ಜಾತ್ರೆ ಐತಿ. ಇದೆಲ್ಲ ಇತಿಹಾಸ ನಿಮ್ಗೆ ಗೊತ್ತಿರಲಿ. ಅಂದ್ರೆ ಏನು, ಶರಣ ಬಸಪ್ಪ ಏನು ಸುಚಿತ್ರ ಆರತಿ ಬೆಳಗ್ಗೆ, ಮಂಗಳಾರತಿ ಬೆಳಗ್ಗೆ ಅಪ್ಪ ಹೋಗ ನಮ್ಮೂರು ಬಿಟ್ಟು ಅಂದಿಲ್ಲ. ಇವತ್ತೇನು ದೊಡ್ಡವ್ರು ಅನ್ನೋರು ಅದಾರ ನೋಡ್ರಿ, ದೊಡ್ಡವ್ರು ಅನ್ನೋರು ದೇವರಾಗಿ ಗದಿಗೆ ಕುಂತ ನಮಸ್ಕಾರ ಮಾಡಿಸ್ಕೊಂತಾರ ನೋಡ್ರಿ, ವರ್ಷ ತೇರು ಎಳಿಸ್ಕೊಂತಾರ ನೋಡ್ರಿ. ಅವ್ರು ಇದ್ದಾಗ ಮಂದಿ ಕಡೆಯಿಂದ ಹೊಡಿಸ್ಕೊಂಡವ್ರು ಅದಾರ, ಅವ್ರು ಬೇಯಿಸ್ಕೊಂಡವ್ರ ಅದಾರ. ಅವ್ರ ಕಾಡೈತಿ. ಅಯ್ಯೋ ಈತಂದು ಏನು ಹಗರಿಲಿ ಚರಿತ್ರೆ, ಇನ್ನೊಂದು 4 ದಿನ ತಡ್ರಿ ಬರ್ತೈತಿ. ಈತನು ಏನು ಸುಖದಿಂದ ಉಣಿಸಿಕೊಟ್ಟೆ ಸಗಣಿ ತಿನ್ನಿಸಿದ ಮಕ್ಕಳು ಅದಾರ. ಇವಂಗೂ ಸಿದ್ದಪ್ಪ ತಿನ್ನು ನೀವು ಖರೆ ಅಂದ್ರೆ ಸಿದ್ಧ ಅಂದ್ರೆ ತಿಂದು ತೋರಿಸೋ ಮಗನ ಅಂತಾನೆ, ಗೋಪನ್ ಕೊಪ್ಪದ ತಿಂತಿನ ಮಗನ ಅಂತಾನ. ಕೊನೆಗೆ ಅದ ಪರಿಸ್ಥಿತಿನ ಬರ್ತೈತೆ ಹೆಣ್ಮಗಳಿಗೆ. ಯಾರೇನು ಸುದ್ದಿ ಬಿಟ್ಟಿಲ್ಲ ನೀವು ಈ ಭೂಮಿ ಮ್ಯಾಗ? ಸಿದ್ದಪ್ಪಜ್ಗೂ ಇದ ಹಣೆ ಬಾರ, ಶರೀಫಜ್ಗೂ ಇದ ಹಣೆ ಬಾರ, ಶರಣ ಬಸಪ್ಪಗೂ ಇದ ಹಣೆ ಬಾರ, ಇನ್ನು ಬಸವಣ್ಣವ್ರ ಹಣೆ ಬಾರ ಅಂತ ಹೇಳಬಾರ್ದು. ಯಪ್ಪ ಅವ ಅಂತ ತಡ್ಕೊಂಡವ. ಯಾಕೆ ತಡ್ಕೊಂಡಂದ್ರೆ ಅವ ಪರಮಾತ್ಮನ ಆಗಿದ್ದ ತಡ್ಕೊಂಡವ. ಶಿವನೇ ಬಸವ ಶಿವನೇ, ಅವ ದೇವರ ಆಗಿದ್ದ ಅದಕ್ಕೆ ತಡ್ಕೊಂಡ. ನಮ್ಮಂಥವ್ರಾದ್ರ ಶಿವ ದಿನಕ್ಕೆ 10 ಸಲ ಸಾಯ್ತಿದ್ವಿ ನಾವು. ಅಂದ್ರೆ ಅಷ್ಟು ಕಷ್ಟವೇ ಐತಿದ್ದು. ಯಾಕಂದ್ರೆ ನಾಲೆಜ್ ಇಲ್ಲ. ಪಟ್ಟಭದ್ರರು, ಕೋಮವಾದಿಗಳು, ಹಿಂಸಕರು, ಪೀಡಕರು, ಸ್ವಾರ್ಥಿಗಳು ಬಂದು ಜನರ ತಲೆ ಇಲ್ಲದ ಕೊಟ್ಟು ಜಗಳ ಹಚ್ಚಿಬಿಡ್ತಾರೆ. ನೋಡವ ನಿಮ್ಗೆ ದೇವ್ರ ಬೇಕಂತ ಹೊಡೆರವನಂತದ್ದು, ಇವಾಗ ಹಿಂದೆ ಗೊತ್ತಿರೋದಿಲ್ಲ ಮುಂದೆ ಗೊತ್ತಿರೋದಿಲ್ಲ, ಜಗಳಕ್ಕೆ ನಿಂತು ಬಿಡ್ತಾವ. ವಿಚಾರ ಮಾಡಬೇಕು. ಒಬ್ಬ ಜ್ಞಾನಿ ಈ ಮಾತು ಹೇಳಾಕತ್ತಾನಂದ್ರೆ ಸತ್ಯ ಇರ್ಬೇಕಲ್ಲ. ಅಲ್ಲಮ ಪ್ರಭು ಹೇಳ್ಯಾನಂದ್ರೆ ಸತ್ಯ ಇರ್ಬೇಕಲ್ಲ. ಏನಂತ? ಕಲ್ಲ ದೇವರ ಮಾಡಿ, ಕಲ್ಲ ಮನೆಯ ಮಾಡಿ, ಕಲ್ಲ ಮೇಲೆ ಕಲ್ಲಿಟ್ಟು ಕಡೆದರೆ ದೇವರೆತ್ತ ಹೋದ. ಅಲ್ಲಮ ಪ್ರಭು ಹೇಳ್ಯಾನಿದನ. ಹಾದಿ ಬೀದಿಯಾಗ ಹೋಗು ದಾಸರಿ ಹೇಳಿಲ್ಲ. ಬಸವಣ್ಣವ್ರು ಹೇಳ್ಯಾರ ಹಾದಿ ಬೀದಿಯಾಗ ಹೋಗು ದಾಸರಿ ಹೇಳಿಲ್ಲ. ಸಿದ್ದಪ್ಪಾಜಿ ಹೇಳ್ಯಾನ ಹಾದಿ ಬೀದಿಯಾಗ ಹೋಗು ದಾಸರಿ ಹೇಳಿಲ್ಲ. ಮತ್ತೆ ಇದು ಯಾಕೆ ತಿಳಿಬಾರ್ದು ಮಂದಿಗೆ? ಇವ್ರಿಗೆ ಯಾರ ತಲೆ ಹಾಪ್ ಮಾಡೋ ಮಂದಿ ಮಾತು ಕೇಳಿ ಜಗಳಕ್ಕೆ ಬರ್ತಾರೆ ಇವರು. ಅಡ್ನಾಡಿ ಹುಡುಗರು, ಅಡ್ನಾಡಿ ಮಂದಿ. ಮತ್ತೆ ಇದನ್ನ ದೊಡ್ಡವರು ಹೇಳ್ಯಾರಲ್ಲ, ಮತ್ತೆ ಇದು ಯಾಕೆ ನಿಮ್ ತಲೆಯಾಗಿ ಬರಬಾರ್ದು? ಏನು ಸಮಸ್ಯೆ ಆಗಕತ್ತೈತೆ ಅಂದ್ರೆ ಇದನ್ನ ಹೇಳೋರು ನಮ್ಮಂಥವ್ರು ಕಡಿಮೆ ಇದೀವಿ, ಕೆಟ್ಟ ಹೇಳೋರು ಭಾಳ ಮಂದಿ ಅದಾರ. ಅವ್ರ ಮಾತು ನಿಮಗೆ ಪರಿಣಾಮ ಆಗಕತ್ತವ, ನಮ್ಮ ಸಂಖ್ಯೆ ಕಡಿಮೆ ಐತಿ. ಇದ ಸಮಸ್ಯೆ ಆಗೈತಿ, ಸಮಸ್ಯೆ ಆಗಿರು. ಮತ್ತು ನೀವು ಹೆಂತ ಭಕ್ತರು ಕ್ವಾನ್ ಇಳಿತ್ ನೋಡ್ರಿ ಅಂತಾರೆ. ಇವತ್ತಂದ್ರೆ ಹಕ್ಯಾಕ್ ಕಟ್ಟಿಬಿಡ್ರಿ ಅಂತೀರಿ. ಏನು ಹೇಳ್ತಾನೆ ನೀವು? ಸ್ವಾಮಿ ಕ್ವಾನ್ ಇಳಿತೈತೆ ಅಂತ. ಏನಾರು ಇಳಿತೈತೆ ಅನ್ನೋ ಬುದ್ಧಿಗಿಡಿ ಅಂತ ಕೇಳಂಗಿಲ್ಲ ನೀವು. ಯಾಕೆ ತಿಳಿದತ್ತೆ ಅಂದ್ರೆ ಯಾಕೆ ತಿಳಿತಂದಂತವ ಯಾರೋ ಆಳ ಮಗ ಹಕ್ಯಾಕ್ ಕಟ್ಲಿ ಅಂತ ಊರ್ಗೌಡ ಆ ಜಾತಿ ಮಂದಿ ನಾನೆಲ್ಲ ಲೇ ಮಾಡಲ್ಲ ಎತ್ತು ಇಳ್ತೈತೆ ಅಲ್ಲಿ ಆಕಳ ಇಳದತ್ತಂತ ಹೇಳಲ್ಲ ಅಂತ ಕಪಾಳ್ಕೊಂಡು ಪಟ್ಟಣ ಬಡಿದಿತ್ತು ಅಂದ್ರೆ ಗೌಡ ಅವನ ನೆಟ್ಟಿಗೆ ಇನ್ನೊಮ್ಮೆ ಆಕಳನ್ನ ಇಳದತ್ರಿ ಅಂತಿತ್ತವ. ಹೌದು ಆಮೇಲೆ ಹಕ್ಯಾಕ್ ಕಟ್ಟೆ ಬಿಡ ಅಂದವ, ಇನ್ನೊಂದು ಬಂದಾಗ ಅವ್ನು ಕ್ವಾನ್ ಇಳಿತೈತಿ ಅಂದವ. ಅಂದ್ರೆ ಹಾದಿ ತಪ್ಪಿಸುವಂಥವ್ರು ಅದಾರ. ಅವರು ಸ್ವಾಮಿಗಳ ವೇಷದಲ್ಲಿ ಬರ್ತಾರ, ಕ್ಯಾಮಿ ಹಾಕ್ಕೊಂಡ ಬರ್ತಾರ. ಅವರು ಕ್ಯಾಮಿ ಹಾಕ್ಕೊಂಡ ಬರ್ತಾರ, ಜರದ ಶಲ್ಯ ಹಾಕ್ಕೊಂಡು ಬರ್ತಾರ, ಖಾದಿ ಡ್ರೆಸ್ ಹಾಕ್ಕೊಂಡು ಬರ್ತಾರ. ಇತ್ತಾಗ ಮಾರಿ ಮಾಡಿ ಮಾತಾಡ್ತಾರ. ಅವ್ರನ್ನ ಯಾರು ಏನು ಮಾಡೋದು ಬೇಡ. ಅವ್ರನ್ನ ಪರಮಾತ್ಮನ ಅವ್ರಿಗೆ ಒಂದಿನ ದುರ್ಮರಣವನ್ನು ತರ್ತಾನ. ಅವ್ರಿಗೆ ಅವ್ರನ್ನ ಇಕ್ಕರಿಸ್ತಾನ. ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾನ. ಅವ್ರನ್ನ ಮನುಷ್ಯರು ಏನು ಮಾಡುವಂಗಿಲ್ಲ, ದೇವರ ಹೊಡಿತಾನ. ಅವ್ರು ಹೊಡೆದಾನ ಹಿಂದ ಅವ್ರನ್ನ. ಅವ್ರ ಮಾತು ಕೇಳಿ ನಿಮ್ಮ ಮಕ್ಕಳು ಹಾಳಾಗಕತ್ತವ, ಅದನ್ನು ವಿಚಾರ ಮಾಡ್ಬೇಕಾಗಿತ್ತು. ನಾನು ಇಷ್ಟ ನಿಮ್ಮ ಮಕ್ಕಳು ಹಾಳಾಕ ಓದಂಗಿಲ್ಲ ಬಿಡಂಗಿಲ್ಲ, ಹಿಡ್ಕೊಂಡು ನಿಂತು ಬಿಡೋದು ಧ್ವಜ ಜೈ ಜೈ ಜೈ. ಈ ಮಕ್ಕಳಿಗೆ ಹಡದು ತಂದೆ ತಾಯಿ ಕಾಣೋದಿಲ್ಲ, ಅದ ಜೈ ನೋಡಿ. ಇದೇಲಿ ಸ್ವಾಮಿ ಇದನ್ನ ನಾವು ಇವತ್ತು ತಿಳಿಸಿ ಹೇಳ್ಬೇಕು. ಇದನ್ನ ಹೇಳಕತ್ರ ಉರಿತಿತ್ತು ಅವ್ರಿಗೆ. ಯಾಕೆ ನಮ್ಮ ಅಂಗಡಿ ಬಂದು ಅಕ್ಕೋ ಬಾಯಿ ಅಂತ ತಿಳ್ಕೊಂಡು ಜಗಳ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ತಡದ ಮೇಲೆ ಒಬ್ರು ಸ್ವಾಮಿಗಳು ಬರ್ತಾರ. ಅವ್ರು AK ಪಾರ್ಟಿ ಶವನ್ನ ತೊಗೊಂಬರವ್ರು ಬರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿ ಪಾಪ ಹೇಳೋದು ಸತ್ಯ ಸಿಕ್ಕರೆ ಅದನ್ನ ಅರ್ಥ ಮಾಡ್ಕೊಳ್ಳುವಂಥ ಜನ ಇಲ್ಲ. ಏನು ಕೆಟ್ಟ ಹೇಳಕತ್ತೀವಿ ನಾವು? ನಿಮ್ಗೆ ರೊಕ್ಕ ಉಳಿದು ಹೇಳಕತ್ತೀವಿ, ನಿಮ್ಮ ಮನಸ್ಸು ಚಂದ ಉಳಿದು ಹೇಳಕತ್ತೀವಿ, ನಿಮ್ಮ ಮನಸ್ಸಿಗೆ ಆನಂದ ಆಗೋದು ಹೇಳಕತ್ತೀವಿ, ನಿಮ್ಗೆ ಒಳ್ಳೇದಾಗೋದು ಹೇಳಕತ್ತೀವಿ. 1,000 ಕಲ್ಲು ಒಗದು 1 ಹಣ್ಣು ಕೆಡ್ಕೋಬೇಡ್ರಿಪ್ಪ. 1 ಕಲ್ಲಿಗೆ 1000 ಹಣ್ಣು ಬೀಳುವಂತ ಸರಳ ಸೂತ್ರ ಹೇಳಕತ್ತೀವಿ. ಆದ್ರೆ ನಿಮ್ಗೆ 1000 ಕಲ್ಲು ಒಗೆದಬೇಕಾಗೈತೆ ಹೊರತು ಹಣ್ಣು ಸಿಗಲಾರ್ದ ಹಣೆ ಬಾರ ನಿಮ್ದಾಗೈತಿ. ಮನಸ್ಸು ಡೈವರ್ಟ್ ಮಾಡ್ತಾರೆ. ಏನ್ ಡೈವರ್ಟ್ ಮಾಡ್ತಾರಂದ್ರ
ಅವು ದೊಡ್ಡವರು ಹೇಳಿದ ಮಾತವು, ದೊಡ್ಡವರು ಹೇಳಿದ ಮಾತು. ಈಗ ನಾ ಇಲ್ಲಿ ಹೇಳಾಕತ್ತೀನಿ, ಚರಿತ್ರೆ ನಾ ಬರೆದದ್ದನದು, ನಾ ಬರೆದದ್ದನ, ಸದಾಶಿವ ಶಾಸ್ತ್ರಿ ಬರೆದದ್ದು, ನಿಮ್ಮೂರು ಮರಿಗೌಡರು ಬರೆದದ್ದು. ಅದೇನ ಮಾಡೀನಿ, ನಿಮಗೆ ಜನರಿಗೆ ಓದಾಕಾಗೋದಿಲ್ಲ, ಓದಿದ್ರು ನಿಮ್ಗೆ ರುಚಿ ಬರೋದಿಲ್ಲ ಅಂತ ನಿಮ್ಮ ಮನಸ್ಸಿಗೆ ತಿಳಿಯುವಾಗಿ ಹೇಳಾಕತ್ತೀನಿ. ಇಷ್ಟ ಹೇಳಾಕತ್ತೀನಿ. ಹಂಗಾರೆ ನಾನು ಜನ ವಚನಗಳು ಯಾರು ಅವು? ಶರಣರು. ತತ್ವಪದ ಯಾರು ಅವು? ಶರೀಫಂತವ್ರು. ಮತ್ತು ಅಂಥವ್ರ ಹೇಳ್ತಾರೆ, ಗುಡಿಯನ್ನು ನೋಡಿರಣ್ಣ, ದೇಹದ ಗುಡಿಯನ್ನು ನೋಡಿರಣ್ಣ. ದೇಹದ ಗುಡಿ ನೋಡಿರ್ತೀರಿ ನೀವು, ಆ ಗುಡಿಗೆ ಬರಬೇಡ ಅಂತೀರಿ ನೀವು. ನಾವು ಅಲ್ಲಿ ಬರಬೇಡ ಅಂತಂದಿಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದ ಗುಡಿ ಇದು ಐತಿ, ಇದನ್ನು ಚಲೋ ಇಟ್ಕೋ ಅಂತ ಹೇಳಕತ್ತೀವಿ ನಾವು. ಇಷ್ಟ ನಾವು ಅದನ್ನು ವಿರೋಧ ಮಾಡ್ತೀವಿ ಅಂತಲ್ಲ. ತಿಳಿತು, ನೀನ ಜ್ಞಾನಿ. ಅಲ್ಲಿ ಆ ಗರ್ಭಗುಡಿ ಒಳಗೆ ದೇವರಿಲ್ಲ ಅಂದ್ರೆ ಅದಕ್ಕೆ ಹಾಳು ಬಿದ್ದು ಗುಡಿ ಆಕೈತಲ್ಲ, ಇದರೊಳಗೂ ಅರಿವು, ಜ್ಞಾನ, ಪ್ರಜ್ಞೆ ಅನ್ನುವಂಥ ದೇವರಿಲ್ಲ ಅಂದ್ರೆ ನೀನು ಜಡ ಆಗಿ ಹೋಗಿಬಿಡ್ತಿದಿ. ಅದಕ್ಕೆ ನಿನ್ನೊಳಗೆ ಅರಿವು ಐತಿ, ಪ್ರಜ್ಞೆ ಐತಿ, ಜ್ಞಾನ ಐತಿ. ಅದನ್ನು ತಿಳ್ಕೊಂಡು ನಡಿ. ಸರಿ ಯಾವುದು ತಪ್ಪು ಯಾವುದು ಹೇಳ್ತೈತಿ, ಸರಿ ದಾರ್ಯಾಗ ಹೋದ್ರೆ ನೀನ ದೇವರಕ್ಕೆ ಅಂತ ಹೇಳ್ಯಾರ ಶರಣರು. ತನ್ನ ತಾನು ಅರಿತ ಮೇಲೆ ತಾನೇ ದೇವ ನೋಡ. ಎಷ್ಟು ಸರಳ ಐತಿದು. ಇದನ್ನು ಬಿಡ್ತಾನೆ ಏನಾರ ಒಂದು ಹೇಳಿ ಮಂದಿ ತಲೆ ಹಾಕಿ ಮಾಡಿ ಅವ್ರವ್ರ ಜಗಳ ತೆಗೆದಿರ್ಬೇಕು ನೋಡ್ರಿ. ಸ್ವಾಮಿಗಳು ಕೂಡ ಹೋಗಿ ಸ್ವಾಮಿಗಳು ಜಗಳ ತೆಗೆದು ಅವ್ರು ಹೆದರಿ ಹೇಳೋದು ಬಿಟ್ಟಿರ್ಬೇಕು. ಈ ಮಕ್ಕಳು ಮುಂಡ ಮುಸ್ಕೊಂಡು ಅಡ್ಯಾಡಿರ್ಬೇಕು. ಇದು ಹೊಲಸ್ತಾನ ಇವ್ರು ಹೆದರಿಸ್ಬಿಟ್ರೆ ಸ್ವಾಮಿ ಯಾರು ಹೆದರೋದಿಲ್ಲ. ಹೆದರಿದವ ಎಂದು ಸ್ವಾಮಿ ಆಗುದಿಲ್ಲ, ಜಂಗಮ ಆಗುದಿಲ್ಲ, ಭಕ್ತ ಆಗುದಿಲ್ಲ, ಶರಣ ಆಗುದಿಲ್ಲ. ನಿಮ್ಮಂಥವ್ರು ಬೇಕಾದಟ್ಟು ಹೊಯ್ಕೊಂಡ್ರು ನಮ್ಮಂಥವ್ರು ಹೇಳೋರು 1000 ಮಂದಿ ಹುಟ್ಟತಾರ ಅವ್ರು. ಕೊನೆಗೆ ಜಗತ್ತು ಸಿದ್ದಪ್ಪಜನಂತ ನಿಷ್ಠುರವಾದಿಗೆ ಕೈ ಮುಗಿತೈತೆ ಹೊರತು ಲಫಂಗರಿಗೆ ಎಂದು ಕೈ ಮುಗಿದಿಲ್ಲ ಅನ್ನುವಂಥ ಸತ್ಯವನ್ನು ನೀವು ತಿಳ್ಕೊಂಡು. ಸತ್ಯಕ್ಕೆ ಅಂತಿಮವಾಗಿ ಜಯ ಇರ್ತೈತಿ. ಸತ್ಯ ಈಸ್ ಹೊಡ್ಯಾಕತ್ತಿತ್ತಂತೆ ಕೆರೆಯಾಗ, ಸುಳ್ಳು ಸತ್ಯದ ಅರಿವೆ ಹಾಕೊಂಡು ತಿರುಗಿ ಬಂದ್ಬಿಡ್ತಂತೆ. ಮಂದಿ ತಿಳ್ಕೊಂಡ್ರಂತ ಇದ ಸತ್ಯ ಐತೆ ಅಂತ ತಿಳ್ಕೊಂಡು ಏನು ಮಾಡಿದ್ರಂತ, ಊರಾಗಿನ ನಾಯಿಗೆ ಹುಲಿ ಚರ್ಮ ಹಾಕಿಬಿಟ್ರಂತ. ಇದು ಹುಲಿ ಅಂತ ಅದು ಇಷ್ಟ ಬೇಕಾಗಿತ್ತಂತ. ಅದಕ್ಕೂ ನಾನ ಹುಲಿ ಅಂತ ಹೆದರ್ಸಕ್ಕಂತಂತ ಒಂದು ಒದರ್ತಂತ. ಅಲೇ ಇದ್ರೆ ಅವನು ಹುಲಿ ಅಲ್ಲಲೇ ಇದು ನಾಯಿ ಅನ್ನೋದು ಗೊತ್ತಾಗಿ ಸಿಕ್ಕಂಗ ತೊಗೊಂಡು ಹೊಡೆದ್ರಂತ. ಕೆರೆ ದಂಡಿಗೆ ಓಡಿ ಬಂತಂತ. ಹಂಗೊಮ್ಮವ್ರಿಗೆ ಆ ಮಕ್ಕಳಿಗೆ ಬಡತ್ ಬಿಡೋ ಮಟ್ಟ ಅವ್ರು ಒದರವ್ರವ್ರು ಬೆಳಮಕ್ಕವ್ರಿಗೆ ಒಂದು ಗಂಜು. ಅದನ್ನು ಮನುಷ್ಯರು ಪೆಟ್ಟು ಕೊಡಲಿಲ್ಲ ಅಂದ್ರೂ ಪರಮಾತ್ಮ ಮಾತ್ರ ಕೊಡ್ತಾನೆ. ಸಿದ್ದಪ್ಪನ ಪಾದವೇ ಸಾಕ್ಷಿ, ಮತ್ತಿನ್ನೇನು ಬೇರೆದಲ್ಲ. ಸತ್ಯವನ್ನು ಹೇಳೋರಿಗೆ ಕಾಡಾಟಗಳಿರ್ತಾವೆ, ಹೆದರಬಾರ್ದಂತ ನಾವು. ಆತಪ್ಪ ಸಿದ್ದಪ್ಪಜ್ಜೆ 61 ವಯಸ್ಸಿಗೆ ದೇಹ ಬಿಟ್ಟನಿಲ್ಲ. ಒಂದಿನ ಹೋಗೋದು ಪಕ್ಕ ಹೋದಲ್ಲ, ಸತ್ಯಕ್ಕಾಗಿ ಹೋದ. ಶರೀಫಜ್ಜ 69ನೇ ವರ್ಷಕ್ಕೆ ಶರೀರ ಬಿಟ್ಟರು. ಸಿದ್ದಾರೂಢರು 84ನೇ ವರ್ಷಕ್ಕೆ ಶರೀರ ಬಿಟ್ಟರು. ಅತಣಿ ಶಿವಯೋಗಿಗಳು 85-86 ವರ್ಷಕ್ಕೆ ದೇಹ ಬಿಟ್ಟರು. ಅಂಕಲಿಗೆ ಅಡಗಪ್ಪ 770ಕ್ಕೆ ದೇಹ ಬಿಟ್ಟ. ಬುಬುದಿ ಸ್ವಾಮಿ 75ಕ್ಕೆ. ಹೋಗೋದ ಒಂದಿನ ಕರೆ ಐತೆ ಅಂದ್ರೆ ಹೆದರ್ಬೇಕು ಯಾಕದಕ್ಕಂತ ನೋಡಿ. ಸತ್ಯವನ್ನು ಹೇಳಿ ಹೋಗ್ಬೇಕಂತ, ಸತ್ಯವನ್ನು ಬಲಿಕ್ ಹೋಗ್ಬೇಕಂತ, ಸತ್ಯವನ್ನು ಸಾಧಿಸಿ ಹೋಗ್ಬೇಕಂತ, ಸತ್ಯದ ಮಾರ್ಗದಲ್ಲಿ ನಡೆದು ಹೋಗ್ಬೇಕಂತ. ಯಾರು ಬೇಕಾದ್ರೆ ಹೋಗ್ಕೊಳ್ಳಿ. ಕರೆನ ಹೇಳೋದಿಲ್ಲ. ನಾ ಪದೇ 2 4 ಆಕೈತಿ, 5 ಎಂದು ಆಗೋದಿಲ್ಲ. ಹೇಳೋದೆಲ್ಲ ಕೆರೆನ ಆಕೈತಿ, ಸುಳ್ಳೆಂದು ಆಗೋದಿಲ್ಲ. ಈ ದಾರಿಯಲ್ಲಿ ನಾವು ಹೋಗ್ಬೇಕು. ಅದಕ್ಕೆ ಮಹಾತ್ಮರಿಗೂ ನಮಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಮಹಾತ್ಮರು ತಪ್ಪುಗಳನ್ನು ಮಾಡ್ತಾರಿಲ್ಲ ಅಂತಲ್ಲ, ಮಾಡಿದ ತಪ್ಪುಗಳನ್ನು ಇನ್ನೊಮ್ಮೆ ತಮ್ಮ ಜೀವನದಲ್ಲಿ ಮಾಡಲಾರದಂಗೆ ಎಚ್ಚರಿಕೆಯಿಂದ ನಡೀತಾರ. ಅದಕ್ಕೆ ಅವರು ಮಹಾತ್ಮರಕ್ಕಾರ. ನಾವು ಪದೇ ಮಾಡ್ತೀವಿ, ಅದಕ್ಕೆ ನಾವು ಮನುಷ್ಯರಕ್ಕಿ ಬಿಟ್ಟ ವ್ಯತ್ಯಾಸ. ಏನು ತಪ್ಪಿಲ್ರಿ. ನೀರು ತರಕ್ಕೆ ಹೋಗಿದ್ದು ಬಾವಿಗೆ, ಏನು ತಪ್ಪಿಲ್ಲ. ಕೊಡ ಹೊರಸಾಕಾದ ಏನೋ ಒಂದಿಟ್ಟು ದೃಷ್ಟಿ ಯಾಶೆ ಆಯ್ತು. ನೋಡಿದ ಸನ್ಯಾಸಿ ಗುರುವಿನಂತೆ ವಿದ್ಯೆ ಕಲಿಯಕ್ಕೆ ಬಂದವ. ಏನು ಕಲಿಬೇಕಾಗಿತ್ತನ, ಏನು ಮಾಡಿನಲ್ಲ ಅಂದ. ಗುರು ದೀಕ್ಷಾ ಕೊಡ್ತೀನಿ, ಸ್ನಾನ ಮಾಡಿವ ಅಂತಾನ. ಸ್ನಾನ ಮಾಡಾಕ ಬಂದೀನಿ, ಹೊರಗಿನ ತೊಗಲು ತೊಳಿತೈತಿ, ಮನಸ್ಸು ಮೈಲಿಗಾತು, ಇದಕ್ಕೆಂತ ಸ್ನಾನ ಮಾಡ್ಬೇಕಂತ. ಹಾದಕ್ಕಿನ ಮನೆಗೆ ತಗೋಬರ್ಕೋಲಂದ, ಬಡಿ ಅಂದ. ಯಪ್ಪ ನಿನ್ನಂಥ ಪುಣ್ಯಾತ್ಮನನ್ನು ನಾ ಬಡದು ಏನು ಮಾಡಲಿ? ಇಲ್ಲ, ಕಣ್ಣು ತಪ್ಪು ಮಾಡೈತಿ, ಮನಸ್ಸು ನೋಡಂದೈತಿ. ಯಪ್ಪ ಇಂಥ ತಪ್ಪು ಊರಾಗ ಭಾಳ ಮಂದಿ ಮಾಡ್ಯಾರ, ಹೋಗಿ ನಮ್ಮ ನೋಡಿ ನೀ ದೊಡ್ಡ ಮಂದಿ ಹೋಗಿ ಪ್ರಾಮಾಣಿಕವಾಗಿ ಒಪ್ಕೊಳಕ್ ಬಂದಿದಿ. ನಮ್ಮಂತ ಭಾಳ ಮಂದಿ ನೋಡಿ ಏನೇನೋ ತಿಳ್ಕೊಂತವ, ನೀ ದೊಡ್ಡ ಮಂದಿ ಹೋಗಂತ ಕಾಲು ಬಿದ್ಲಕ್ಕೆ. ಅದು ಮತ್ತೊಂದು ಮಾಡ್ತೈತಿ, ಬೆಳಬೇಕು ಗಂಜ ಅಂದ. ಆಕಿ ಅಂದು ಹೊಡಿತೀನಿ. ಹಂಗಾರ ನಿನ್ನ ಹೊಡೆದಕ್ಕೆ ಏನು ನನಗೆ ದೋಷ ಆಗ್ಬಾರ್ದು ನೋಡಿ, ಯಾಕಂದ್ರೆ ನೀನು ತಪಸ್ವಿ ಇದ್ದೀನಿ, ನಿನಗೆ ಹೊಡೆದ್ರೆ ಏನು ದೋಷ ಆಗ್ಬಾರ್ದು ಅನ್ನೋದಕ್ಕೆ ಶಣಕ್ಕೆ ಇದ್ದು. ಆತಪ್ಪ ನಿನಗೆ ಹೊಡೆದ್ರೆ ಏನು ಮಾಡಕ್ಕೆ? ನಿನಗೆ ಎದ್ರ ಕೊರತೆ ಐತಿ? ನನಗೆ ಮನ್ಯಾಗ ಎಲ್ಲ ಐತಿ, ಮಕ್ಕಳಿಗೆ ನೋಡು. ನಾನು ಹೊಡೆದು 1 ವರ್ಷದಾಗ ನಿನಗೆ ಮಕ್ಕಳಾಕತ್ತವ ಅಂತ ಹೇಳಿ ನಾವು ಹೊಡಿಸ್ಕೊಂಡು ಮಕ್ಕಳ ಫಲ ಕೊಟ್ಟವ್ರು ಯಾರು ಅದಾರನ್ನು ಗುಮಿತೀನಿ ಮೇಲೆ ಹೊಡೆದು ಮೈಯೆಲ್ಲ ಕಿತ್ತು ಹೋತು. ಶಿಷ್ಯನ ಮೈ ಮ್ಯಾಗಿನ ಪೆಟ್ಟು ಗುರುವಿಗೆ ಬಿದ್ದು. ಗುರು ಅಲ್ಲಿ ಕುಂತಾನ ಮನ್ಯಾಗ, ಶಿಷ್ಯ ಇಲ್ಲಿ ಹೊಡಿಸ್ಕೊಳಕತ್ತಾನ. ಮೈ ಮ್ಯಾಗ ಬಾಸುಂಡೆ ಬೀಳೋದು ಕೇಳಿ ಗುರುವಿನ ಹೇತಿ ಕೇಳ್ತಾಳೆ, ಏನಾತ್ರಿ ಅಂದ್ರೆ, ಜಗತ್ತಿನಾಗ ಯಾರೂ ಮಾಡದ ಜಳಕ ನನ್ನ ಶಿಷ್ಯ ಮಾಡಾಕತ್ತಾನ. ಆ ಪೆಟ್ಟು ನಾ ಗುರುವಿಗೆ ಬೀಳಾಕತ್ತವ. ಮಾಡಿದ್ರೆ ಜಳಕ ಹಂಗೆ ಮಾಡ್ಬೇಕು ನೋಡಿ ಜಳಕ. ಸುಳ್ಳ ತೊಳ್ಕೊಂಡ್ರೆ ಅದಕ್ಕೆ ಬರೋದು ಅಂತ ನಾವು ಅಜ್ಜ ಹಂಗೆ ಜಳಕ ಮಾಡ್ಬೇಕು ನೋಡಿ. ಸುಳ್ಳ ಮುಣಿಗೆ ಬರ್ತಾವ. ಜನವರಿ 14ಕ್ಕೆ ಹೋಗಿ ಹೊರಗೆ ಮುಣಿಗೆ ಬರ್ತಾವ. ಸುಳ್ಳ ಹೋಗಿ ಅಲ್ಲಿ ಮುಣಿಗೆ ಬಂದು ಹೊಳ್ಯಾಕ. ಮತ್ತೆ ಇಲ್ಲಿ ಸಾಲದಕ್ಕೆ ಅಲ್ಲಿ ಮುಳುಗಕ್ಕೆ ಹೋದ ಅಲಾಬಾದ್. ಮತ್ತೆ ಅಲ್ಲಿ ಹೋದ ಉತ್ತರ ಭಾರತಕ್ಕೆ. ಸತ್ತ ಹೋದ 1000 ಹೋದ.
ಮತ್ತೆ ಅದಕ್ಕೆ ಹೇಳಿಕೆಯನ್ನು ಕೊಟ್ಟರು. 8 ಮಂದಿ ಕೂಡದಾಗ ಇಟ್ಟು ಸಾವಿರ ಸಹಜ ಅಂತ. ನಿಮ್ಮ ಹೆಂಡ್ರ ಮಕ್ಕಳು ಸತ್ತಿದ್ರು ಗೊತ್ತಾಕಿತ್ತು, ನಿಮಗೆ ಬುದ್ಧಿ ಬರ್ತಿತ್ತು. ಹಾವು ನೋಡಾಕ ಊರಾಗಿನ ಕೆರೆಯಾಗಿ ಮುಳುಗಿದ್ರೆ ಪುಣ್ಯ ಬರ್ತಿದ್ದು ನೋಡ್ಬೇಕು, ಅಲ್ಲೇ ಹೋಗ್ಬೇಕಾಗಿತ್ತು. ಎಲ್ಲೇ ಕುಂಭಮೇಳಕ್ಕೆ ಹೋಗ್ಬೇಕಾಗಿತ್ತು. ಹೋದದ್ದು ಹೋಗೇ ಬಿಟ್ಟು ಹೊಳ್ಬಿಡ್ಲೇ ಇಲ್ಲ. ಮತ್ತು ಅದಕ್ಕೆ ಸಮಸ್ಯೆ ಏನು ಹೇಳಿದ್ರು, ಅವಕ್ಕೆ ಮುಕ್ತಿ ಆಗಲಿ, ಸತ್ತೋದಕ್ಕೆ ಮುಕ್ತಿ ಆಗಲಿ. ಆಕತಿ ಮುಕ್ತಿ, ಅವಕ್ಕೆ ಮುಕ್ತಿ ಆಗೋದಿಲ್ಲ. ಮಾಡಿ ಕರೆಸಿರಲ್ಲ, ನಿಮಗೆ ಆಕತಿ ಮುಂದೆ ದೊಡ್ಡ ಮುಕ್ತಿ. ತಡ್ಕೋಬೇಕು ನೀವು ಒಂದಿಟ್ಟು. ತಿರಗ್ತತಿ ಕಾಲ. ಈಗ ಸದ್ಯ ಐತಿ, ಈಗ ಬಂದೈತಿ. ಈಗ 12 ಗಂಟೆಗೆ ಅಲಾರಾಮ್ ಬಿಟ್ಟು ಅಂದ್ರೆ ಹೊಡಿತೈತಿ. ಇನ್ನೂ ಸ್ವಲ್ಪ ದಿನದಾಗ ಬರ್ತೈತಿ ನಿಮ್ಗೆ ದಾಳಿ. ಏನು ಮಾಡಕತ್ತೀರಿ ಈ ದೇಶದಾಗ ಸಗಣಿ ತಿನ್ನೋ ವ್ಯವಹಾರ, ನಿಮ್ಮನ್ನು ಓಡಿಸಾಡಿ ಹೊಡೆಯುವಂಥ ಕಾಲ ಖಂಡಿತ ಬರ್ತೈತಿ. ನೋಡಾಕತ್ತೈತಿ ಜಗತ್ತು, ನೀವು ಏನು ಮಾಡ್ತೀರ ಅನ್ನೋದೆಲ್ಲ ನೋಡಾಕತ್ತೈತಿ. ಸುಳ್ಳು ಅವಕ್ಕೆ ಗೊತ್ತಾಗೋದು ಜನಕ್ಕೆ. ಒಬ್ಬೊಬ್ರು ಬಂದು ಒಂದೊಂದು ನಮೂನಿ ಹೇಳಕತ್ತಾವ. ಭತ್ತ ಮೊಸರು ಕಲಿಸ್ದಂಗೆ ಆಗಾಕತ್ತೈತಿ. ಅವಕ್ಕೆ ಯಾವ್ದು ಕರೆ ಯಾವ್ದು ಸುಳ್ಳು ಅಂತೇಳಿ ಕಣ್ಣು ಬೆಳಗ್ಗೆ ಮಾಡ್ಕೊಂಡು ಕೂತ್ಬಿಟ್ಟಾವ ಜನ. ನೀವು ಒಂದು ನಮೂನಿ ಹೇಳ್ತೀರಿ ಸರ್, ಅವ್ರೊಂದು ನಮೂನಿ ಬಂದು ಹೇಳ್ತಾರೆ ಯಾವ್ದು ಕರೀರಿ ಅಂತ. ಅವು ತಿಳಿವಲ್ದವಕ್ಕ, ಒಟ್ಟ ತಿಳಿವಲ್ದವಕ್ಕ. ಈ ಎತ್ತಾಗಿ ತೂಗಬೇಕಂತ ಕುಂತಾರ ಅವ್ರು ಪಾಪ. ಆದ್ರೆ ಒಮ್ಮೆ ಸತ್ಯ ಅವರಿಗೆ ಗೊತ್ತಾತು, ನಿಮಗೆ ಉಳಿಗಾಲಿಲ್ಲ ಅನ್ನುವಂಥ ಸತ್ಯವನ್ನು ಅವರು ತಿಳ್ಕೊಬೇಕಿಲ್ಲ. ನಾವು ಎಲ್ಲಿ ಕುಂತ್ರು ಸ್ವಚ್ಛ ಬಿಡ್ರಿ, ನಮಗೇನಿಲ್ಲ. ಬೆಕ್ಕಾದಲ್ಲಿ ಬಂದು ಬೆಕ್ಕಾದ ಹಿಡಿದು ಬೆಕ್ಕಾದ ಚೆಕ್ ಮಾಡಿ ಸ್ವಚ್ಛದೆ ಅಂತ ಇಂಥ ಮಾತಾಡ್ತೀವಿ. ಕಸರು ಇತ್ತಂದ್ರೆ ಮಾತಾಡಿಸಿಬಿಡ್ತಿದ್ವಿ ನಾವು. ಜೊಟ್ಟ ಇದ್ರ ನೀವು ಹಾರಿಸಿ ಬಿಡ್ರಿ, ಕಸರ ಇದ್ದ ತುಸು ತೆಗದ ಹೇಳ್ರಿ, ರಸಿಕರಾದವರೆಲ್ಲ ಕುಂತ ಕೇಳ್ರಿ, ಶಿಶುನಾಳಧೀಶನೊಳಗೆ ನೀವು ಮುಕ್ತಿ ಪಡೀರಿ ಅಂತ ಎಂದೋ ಹೇಳೋಗ್ಬಿಟ್ಟ. ಕಸರಿದ್ರೆ ಇಲ್ಲೇ ಹೇಳ್ಬಿಡ್ರಿ, ಇದು ತಪ್ಪೈದು ಸ್ವಾಮಿ ಹೇಳ್ಬೇಡ ಅಂತ ನಾನು ಹೇಳೋದಿಲ್ಲ. ಇಲ್ಲ, ಸತ್ಯ ಇದ್ದತಾನೆ ಮುಗಿಸ್ತಾ ನಮ್ಮ ಸ್ವಾಮಿ. ಸತ್ಯ ಇದ್ದತಾನೆ ಹೇಳಕ್ಕೆ ಬಂದೀನಿ ಅಂತಾನೆ ಇಲ್ಲಿ ಕುಂದ್ರಷ. ನಾವು ಇಲ್ಲದಿದ್ರೆ 3 ಮಳ ಎತ್ತಿ ಕೆರೆಗೆ ಹೋಗ್ತಿದ್ದವ. ಹೋಗಿದ್ದವ್ರು ಭಾಳ ಮಂದಿ ಬಂದು ಹೋಗ್ಯಾರ ಅಂತೇಳಿ ಕರೆ ಹೇಳೋಂತಾನೆ ಕರೆಸಿಕೊಂಡ ನಾವು. ಕರೆ ಹೇಳೋರ್ನ ತಲೆಯಾಗ ಹೋಗಿ ಕರೆಸಿಕೊಂಡ ನಾವು. ಯಾಕೆ ಭಾಳ ಮಂದಿ ಇದ್ರಿ ನಾಡಿನೊಳಗೆ ಹೇಳೋರು. ನೀವು ಹ್ಯಾಂಗೆ ಕುಂತಿರ್ತೀರಿ, ಕುಂತ ಜಾಗ ಬಿಟ್ಟು 3 ಮಳ ಜಿಗದು ಬಿದ್ದು ನಾವು ಹೋಗಿ ಹೇಳೋರು ಇದ್ರು. ಆದ್ರೆ ಅವ್ರನ್ನ ಯಾರನ್ನ ತಲೆಯಾಗ ಕೊಡ್ಲಿಲ್ಲ ಅವ. ಅವ್ರು ಬಿದ್ದು ನಗಸಾಕ ಆಟ. ಆದ್ರೆ ಈತ ಸಾಧಿಸೋರು ಬೇರೆ ಆದಾರ, ಅವ್ರು ಬಂದು ಹೇಳಿದ್ರೆ ಯೋಗ್ಯ ಯಾಕತ್ತೆ ಅಂತೇಳಿ ಅವ್ನು ತಲೆಯಾಗ ಕೊಟ್ಟು ಕರೆಸಿಕೊಂಡ. ಇಟ ಋಣ ಐತಿ. ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಒಂದು ಇರಬೇಕಣ್ಣ. ಋಣ ಐತಿ ಅಂತ ಆಸೆ ಕರೆಸ್ಕೊಂತಾನ. ಋಣ ತಪ್ಪಿದ ಹೆಂಡಿರಲಿ, ಗುಣ ತಪ್ಪಿದ ಮಕ್ಕಳಲ್ಲಿ ಇದೇನು ಫಲಸರವರ್ತಿ. ಋಣ ತಪ್ಪಂದ್ರೆ ಹೆಂಡತಿಯಾಗಿ ಉಳಿದಿಲ್ಲ ಅಂತ, ಗುಣ ತಪ್ಪಿದ್ರೆ ಮಕ್ಕಳಾಗಿ ಉಳಿದಿಲ್ಲ ಅಂತ. ಹಾಗೆ ಇವತ್ತು ಗುರುವಿನಲ್ಲಿ ಋಣ ಐತೆ ಅಂತ ನಾವು ಬಂದೀವಿ. ಆ ಋಣಾನುಬಂಧ ನಮ್ಮನ್ನು ಕಟ್ಟಿ ಹಾಕ್ತೈತಿ. ಅದು ಪ್ರಾಮಾಣಿಕವಾಗಿರಬೇಕು, ಅದು ಸತ್ಯದ ಪರವಾಗಿರಬೇಕು. ನಾವು ಸತ್ಯದ ಪರವಾಗಿನೇ ಇರಬೇಕು ಹೊರತು ಅಸತ್ಯದ ಪರವಾಗಿ ಇರಬಾರ್ದು. ಇರೋದ್ರಿಂದ ಏನಾಕೈತಿ ಅಂದ್ರೆ ನಮಗೆ ಹಾನಿ ಆಕೈತಿ ಹೊರತು ಜಗತ್ತಿನವ್ರಿಗೆ ಯಾರಿಗೆ ಹಾನಿ. ಅದಕ್ಕೆ ಅಂತಾರೆ ನೋಡು, ಕಲಿಸಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಭಾಳ ನಿಲ್ಲಿಸಿರೋದಿಲ್ಲ ಅಂತ. ನೋಡಿ, ಕಲಿಸಿಕೊಟ್ಟ ಮಾತು ಆಚೆ ಹೇಳ್ತಿದ್ದಲೇ ಸುಳೆ ತಮ್ಮ ಮಂದಿ ಕಲಿಸ್ಯಾರಂತ ತಿಳ್ಕೊಂಡು ಒಬ್ಬವ ಇಬ್ರಾಹಿಂಪುರದಾಗ ತಾಯಿ ಮೇಲೆ ಇರಾಡಕ್ಕೆ ಹೋದ. ಸಂಕವನ ಮೇಲೆ ಲೇ ಆಕೆ ಅದಾಳಂತ ಇಟ್ಟು ದಿವಸ ನೀನು ಬದುಕಿ ಬಾಳೆಯಲೇ, ಆಕೆಗೆ ಗಂಟು ಮಾಡಿ ಬಾಯಿಗೆ ಬಂದಂಗೆ ಬೇಕು ಆಕೆ ಮಗ, ನಿನ್ನ ಮಕ್ಕಳು ತುಂಬ ಗಂಟ ಆಗಲಿ ಅಂತ ಶಾಪ ಕೊಟ್ಟ. ಮಕ್ಕಳು ತುಂಬ ಗಂಟ ಇರ್ತವ. ಕೊನೆಗೆ ಬಂದು ತಪ್ಪಾಗೈತೆ ಅಂದ. ಮಗನ ಗುರುವಿಗೆ ಬೇದ್ರೆ ತಡ್ಕೊತೀವಿ, ತಾಯಿಗೆ ಬೇದ್ರೆ ಜಗತ್ತಿನಾಗ ಎಂದು ಕ್ಷಮ ಇಲ್ಲ ಅಂದ ಸಿದ್ದಪ್ಪ. ಎಷ್ಟು ದೊಡ್ಡ ಇಂಥವರು ಈ ನಾಡಿನೊಳಗೆ ಆಗಿ ಹೋದ್ರು ಅನ್ನೋದೇ ಒಂದು ಸಂತೋಷ. ಇಂತಿಂಥ ಪುಣ್ಯಾತ್ಮರು ಶರೀಫರು ಏನು ಅಂತ ದೊಡ್ಡ ತಪ್ಪು ಮಾಡಿದ್ದಿಲ್ಲ. ಏನೋ ಒಂದಿಟ್ಟು ನೋಡಿದ್ಲ ಹೆಣ್ಮಗಳು ನೋಡಿದ್ರು, ಆಗಿತ್ತು, ಆತಪ್ಪ ಕ್ಷಮ ಇರಲಿ ಅಂತೇಳಿ ಬೇಡ್ಕೊಂಡು ಸುಮ್ಮನೆ ಹೋಗಿಬಿಟ್ಟಿದ್ರೆ ಹಾಕಿತ್ತು. ಆದರೆ ಇನ್ನೊಮ್ಮೆದು ಮತ್ತೆ ಮನಸ್ಸು ಹೊಲಸ ಇದು ಮಾಡೋದು ಅಂತೇಳಿ ಬಿಡಿಸ್ಕೊಂಡು ಆದ್ರು. ಅದಕ್ಕೆ ಇವತ್ತು 1 ವರ್ಷ ತೇರು ಎಳಿತಿದ್ವಿ. ನಾವತ್ತವ್ರು ದಿವಸ ನೋಡಿ ದಿನ ತಪ್ಪು ಮಾಡ್ತೀವಿ, ತೇರಲ್ಲ ಒಮ್ಮೆ ಯಾರು ಗಪ್ಪಾಗಿ ಹೋಗ್ಬಿಡ್ತು. ಇಟ್ಟ ವ್ಯತ್ಯಾಸ. ಮಹಾತ್ಮರಿಗೂ ಮನುಷ್ಯರಿಗೂ ಇದ ವ್ಯತ್ಯಾಸ ನೋಡ್ರಿ, ಇದ ವ್ಯತ್ಯಾಸ. ಮಡಿವಾಳಪ್ಪನವ್ರ ಜೀವನನೂ ಹಂಗಾರ್ತು. ಮುಂದೆ ಲಿಂಗ ದೀಕ್ಷೆ ಮಾಡಿಕೊಂಡ್ರು. ಗಂಡನ ಸುಖವು ಎನಗೆ ದೊರಕಿತ್ತವ್ವ, ಬವನೀಗಿದೆನವ್ವ, ನೆರಮನೆ ಸುಳ್ಳ್ಯಾರ ಅಂಜಿಕೆ ಇಲ್ಲವ್ವ, ಗಂಡ ಕೆಟ್ಟವನವ. ಅಲ್ಲೇ ಕುಂತು ಬರದ. ಎಂಥ ಆಕಳ ಕೊಟ್ಟಾನು ಗುರು ಕಾಮದೇನ, ಹಗಲೋ ಎರಳೋ ಹಿಂಡತೈತಿ ಒಂದ ಸಮಾನ. ಆ ಲಿಂಗ ಪೂಜೆಯನ್ನು ಮಾಡುವಾಗ ಇಷ್ಟು ಸಂತೋಷ ಆತವನಿಗೆ. ಜಗತ್ತಿನ ಎಲ್ಲಾ ಸುಖಗಳು ಸುಳ್ಳು, ಲಿಂಗವ ಕಂಗಳು ತುಂಬಿ ನೋಡುವಾಗ ಆಗೋ ಸುಖ ಆನಂದ ಅಂತ ಹೇಳಿ ದೊಡ್ಡ ಶಿವಯೋಗಿನೇ ಆಗಿ ಹೋಗಿಬಿಟ್ಟ. ಮುಂದೆ ಅವ್ರು ಎಲ್ಲಿ ಹೋದ್ರು ಕಡ್ಕೊಳಕ್ಕೆ ಹೋಗ್ತಾರೆ. ಅವ್ರ ಕಾರ್ಯಕ್ಷೇತ್ರ ಕಡ್ಕೊಳ. ಅವ್ರ ಸ್ಟೋರಿನ ಭಾಳ ದೊಡ್ಡದು. 1 ತಿಂಗಳು ಅವ್ರ ಪುರಾಣ ಹೇಳಿ, ನಾನು ಕೂಡ ಇದ್ದೀವಿ ಹೂವಿನ ಇಬ್ಬರಿಗೆ ಒಳಗೆ 1 ತಿಂಗಳು ಹೇಳಿ. ಅದ್ಭುತ ಮಡಿವಾಳಪ್ಪನ ಚರಿತ್ರೆ. ಮಾತಿಗೆ ಹಾಡು ಬರ್ತಾವ ಅದ್ರಾಗ. ಯಾಕಂದ್ರೆ ತತ್ವಪದಗಳನ್ನು ಬರದಾನವ. ನೀವೆಲ್ಲ ಮನ್ಯಾಗ ಹಾಡ್ತಿರ್ತೀರ ನೋಡ್ರಿ, 3 ದಿನದ ಸಂತಿ, ಆತ್ಮನ ಕಾಣದೆ ನೀ ಕುಂತಿ, ಇವೆಲ್ಲ ಅವ ಬರೋದಿದ್ವ. ಬೇಡ ಪರರ ಚಿಂತಿ, ಯಮ ಕೇಳಿದರೆ ಏನಂತಿ, ಮನೆಯ ಕಟ್ಟಿಸಿದಿ ಮಾಳಿಗೆ, ಹೋಗೋದು ಬಂತೋ ನಾಳಿಗೆ, ಗೊಂಗಡಿಲೆ ಮಾಡ್ಯಾರ ಜೋಳಿಗೆ, ನೀನು ಇಟ್ಟು ಬಂದು ಉಣ್ತಾರಲೆ ಹೋಳಿಗೆ. ಇವೆಲ್ಲ ಮಡಿವಾಳಪ್ಪ ಬರೋದು ಪದ್ಯನ ಹೇಳಿ ನೋಡ್ರಿ. ಪ್ರಾಸ ಇಟ್ಕೊಂಡು ಎಷ್ಟು ಚಂದ ಬರೀತಾನ. ಕೊನೆಗೆ ಅವರು ಕಡ್ಕೊಳಕ್ಕೆ ಹೋಗ್ತಾರೆ. ಕಡ್ಕೊಳದಲ್ಲೇ ಮಠ ಕಟ್ತಾರೆ. ಹಳ್ಳದಲ್ಲಿ ಯಡ್ರಾಮಿ ತಾಲೂಕಿನಲ್ಲಿ ಬರ್ತದೆ ಕಡ್ಕೊಳ. ಬಹಳ ಅದ್ಭುತವಾದ ತತ್ವಜ್ಞಾನಿಗಳು, ಬಹಳ ಅದ್ಭುತವಾದ ತತ್ವಜ್ಞಾನಿಗಳು. ಅವರು 100 ಘಟನೆಗಳದಾವ. ಸಿದ್ದಪ್ಪನ ಸ್ಟೋರಿ ಹೆಂಗೈತಿ ಅವ್ರದ್ದು ಹಂಗೈತಿ. ಅದ್ರಾಗ ಒಂದು ಪ್ರಸಂಗ ಮಹಾತ್ಮರು ಹೆಂಗೆ ಸುಧಾರಿಸ್ಕೊಂತಾರೆ. ಒಂದ್ಸಲ ಅವರು ಭಕ್ತರ ಮನೆಗೆ ಬಿನ್ನಾಯಿಗೆ ಹೋಗಿದ್ರು. ಭಕ್ತರ ಮನೆ
ಬಡವರು ಅನ್ನುವಂಥ ಒಂದು ಯಾವುದೋ ಊರಿಗೆ ಭಕ್ತರ ಮನೆ ಭಿನ್ನಾಯಕ್ಕೆ ಹೋದಾಗ ಭಿನ್ನಾಯಕ್ಕೆ ಹೋಗಿ ಗದ್ದಿಗೆ ಮೇಲೆ ಕುಂತಿದ್ರು. ಕುಂತಂಥ ಸಂದರ್ಭದೊಳಗೆ ಆ ಮನಿ ಹೆಣ್ಣುಮಗಳು ಚಲೋತ್ನಾಗ ಮುಳಗ ಪಲ್ಯ ಮಾಡಿದ್ರು. ಇವ್ರಿಗೆ ತಂದು ಎಡಿ ಮಾಡಿದ್ರು. ಎಡಿ ಮಾಡಿದ ಮೇಲೆ ಅಜ್ಜ ಲಿಂಗಾರ್ಪಿತ ಮಾಡಿಕೊಂಡ, ಪಾದೋದಕ ಮಾಡಿಕೊಂಡು ಲಿಂಗಾರ್ಪಿತ ಮಾಡಿಕೊಂಡು ತಿನ್ನಕತ್ತ. ಒಳ್ಳೆ ರುಚಿ ಇತ್ತು, ತಿಂದವ. ಮತ್ತೊಮ್ಮೆ ತಂದು ಹಿಡಿದಕ್ಕಿ ತಿನ್ನ, ಮತ್ತೊಮ್ಮೆ ತಂದು ಹಿಡಿದಕ್ಕಿ ತಿನ್ನ. ಕೊನೆಗೆ ಆಕೆ ಸಪ್ಪಳ ಮಾಡಿದ ಡಬ್ರಿ ಆಗೈತೆ ಅನ್ನೋದು ಗೊತ್ತಾಗಲಿ ಸ್ವಾಮಿಯರಿಗೆ ಅಂತ ಹೇಳಿ ಬಡಿವಾಳಪ್ಪ ಅಂತಾನ, ಹೊನ್ನು ಬಿಟ್ಟ್ಯ, ಹೆಣ್ಣು ಬಿಟ್ಟ್ಯ, ಮಣ್ಣು ಬಿಟ್ಟ್ಯ, ಲಕ್ಷಾಂತರ ಮಂದಿ ಬಾಯಿಗೆ ಬಂದಂಗೆ ಬೇದಾಡಿದ್ರು, ಎಲ್ಲ ಬೇಯಿಸಿಕೊಂಡ್ಯ, ಮನಸ ಅವನ ಮೇಲೆ ಇಟ್ಟ್ಯ, ಒಂದು ನಾಲ್ಕು ಸುಖಕ್ಕೆ ಇವತ್ತು ನಾನು ಜಾರಿ ಬಿದ್ದೆ. 5 ಮಗನ ಇದಕ್ಕೆ ಶಾಸ್ತಿ ಅಂದ್ರು. ಸ್ವಾಮಿ ಹೇಳ್ಕೊಂಡ್ರ ಮತ್ತು ಮಂದಿ ಎಲ್ಲ ಯವ್ವ ಅಂದ್ರು. ಯಾಕೆಪ್ಪ? ಆ ಬೀಜ ಏನಾರದ ಅವನು ಬದನಿಕಾಯಿ ಬೀಜ ಅಂತ ಕೇಳಿದ ಅವನು. ಯಪ್ಪ ಅದಾವ ನಮ್ಮ ಹಿರಿಯರೆಲ್ಲ ಬೀಜ ಇಟ್ಟಿರ್ತಿದ್ರು. ನಾಗೊಂದ್ಯಾಗ ಕಿಟಕಿ ಸಂಧ್ಯಾಗ ಬಿತ್ತು ಬೀಜ ಅಂತ ಇಟ್ಟಿರ್ತಿದ್ರು ಹಿಂದಿನ ಕಾಲದವರು. ಅದಾವಪ್ಪ ಅಂದಕ್ಕಿ ಕೊಡವ ಇಲ್ಲಿ ಒಟ್ಟ ಅವನು ಇಸ್ಕೊಂಡ ಕಡ್ಕೊಳದಾಗ ಬಂದು ಮಠದ ಹಿತ್ತಲ್ದಾಗ ಬಿಚ್ಚಿ ಹಳ್ಳದಿಂದ ನೀರು ಹೊತ್ತ ಕಸ ತೆಗೆದ್ರಾಗ ಮುಳಗಾಯಿ ಮಲ 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 ಅನ್ನೋ ಬೆಳೆದು 3 ತಿಂಗಳಿಗೆ ಬಡವರಿಗೆ ಚಕ್ರಿ ಹೊಡೆದು ಕಳಿಸಿದ. ಕರ್ಕೊಂಬರ್ಲಿ ಆ ತಾಯಿ ನಂದು ಬಾಗ್ಲು. ಯವ್ವ ನಿನ್ನ ಮನೆಗೆ ಬಂದಾಗ ಅವತ್ತು ಪಲ್ಯ ಮಾಡಿದ್ ನೋಡಿ, ಇವತ್ತು ಮಾಡ್ಬೇಕು ನೋಡುವ ಮಠದಾಗ. ಆದ್ಯಪ್ಪ ನಿನ್ನಂಥ ಸ್ವಾಮಿಗೆ ಅಡಿಗೆ ಮಾಡೋದು ನನ್ನ ಪುಣ್ಯ ಅಂತೇಳಿ ಆಕೆ ಮಾಡಿದ್ರು. ಆಜು ಪೂಜೆ ಕುಂತ ಪೂಜೆದ ಕೊನೆಗ ಮಧ್ಯಾಹ್ನದ ಹೊತ್ತ ಪೂಜೆ ಮುಗೀತು. ಸೇವಾ ಮರಿ ಹೇಳಿದ, ಲೇ ಆ ಮುಳಗಪ್ಪಲ್ಯದ ಡಬ್ರಿ ಒಳಗೆ ತೊಂಬರ್ರಿ ಅಂದ. ಮುಳಗಪ್ಪಲ್ಯದ್ದು ಡಬ್ರಿ ಒಳಗೆ ತೊಂಬರ್ರಿ. ಯಪ್ಪ ಅದು ಒಂದು 500 ಮಂದಿಗೆ ಆಗುವಟ್ಟು ಐತಿ, ಅದನ್ನ ಊಟ ಒಳಗೆ ತರ್ಬೇಕಂದ್ರೆ ಎಡಿ ಪೂರ್ತಿಯಾಗಿ ತಂದು ಕೊಡೋದು. ಡಬ್ರಿನ ಒಳಗೆ ತಂದಿಡಿದ. ತಂದಿಟ್ರು, ನೀಡ್ಕೊಂಡ, ಕಲ ಹಾಕೊಂಡು ಹೋಗ ಉಂಡ 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 ಒಮ್ಮೆ ಉಂಡ, 2 ಸಲ ಉಂಡ, 3 ಸಲ ಉಂಡು. ಒಬ್ಬಳಿಗೆ ಬರಾಕತ್ತ ಮಗನ ಮಂದಿ ಮನೆಗೆ ಹೋಗಿ, ಭಕ್ತರ ಮನೆಗೆ ಹೋಗಿ ನೀಡಿದಷ್ಟು ಉಣ್ಣೋದು ಬಿಟ್ಟು ಬೇಡಿಸ್ಕೊಂಡು ಉಣಿತೀಯ ಮಗನ. ದುಡಲಿಲ್ಲ, ದುಃಖ ಪಡಲಿಲ್ಲ, ಬೇಡಿಸ್ಕೊಂಡು ಉಣಿತೀಯ. ಒಣ್ಣ ಮಗನ ನೀ ಬೀಜ ತಂದಿ, ನೀ ಬಿತ್ತೀರಿ, ನೀ ಕಸ ತೆಗದಿ, ನೀ ನೀರು ಹತ್ತಿ ಬೇಕಾದಟ್ಟ ತಿನ್ನ ಮಗ. ನಿನಗೆ ಹಾಕೈತ ನಾವು ಕಪಾಳಕ್ಕೆ ಹೊಡ್ಕೊಳ್ಳೋ, ಬಾಯಿಗೆ ತುರ್ಕೊಳ್ಳೋ, ಕಪಾಳಕ್ಕೆ ಹೊಡ್ಕೊಳ್ಳೋ, ಬಾಯಿಗೆ ತುರ್ಕೊಳ್ಳೋ. ಕೊನೆಗೆ ಆ ಕೋಲಿ ತುಂಬ ಬದಲಿಕಾಯಿನ ವಾಂತಿ ಮಾಡಿದ್ನಂತ. ಹಿಂಗ್ಯಾಕೆಪ್ಪ ಅಂದ್ರೆ ಅವತ್ತು ಬಿಟ್ಟಾವ ಸಾಯು ಮಠ ಲಿಂಗದೊಳಗಾಗೋ ಮಠ ಎಂದೂ ಬದಲಿಕಾಯಿ ಪಲ್ಯನ ಮುಟ್ಲಿಲ್ಲ. ಮಹಾತ್ಮರಂದ್ರೆ ಹಿಂಗಿರ್ತಾರ. ಅದಕ್ಕೆ ಬರೋದವ ಹೌದದು ನಿನ್ನ ಧರ್ಮಕ್ಕೆ ಬೇಡಿ ತಿನ್ಬೇಡ, ನಿನ್ನ ಕರ್ಮಕ್ಕೆ. ಅವತ್ತ ಒಂದು ಪದ ಬರೋದು ಹೊರಗೆ ಬಂದು, ನೀಡಿದಷ್ಟು ಮಾಡಿ ಉಣ್ಣು, ನಿನ್ನ ಧರ್ಮಕ್ಕೆ ಬೇಡಿ ತಿನ್ನಬೇಡಲಿ, ನಿನ್ನ ಕರ್ಮಕ್ಕೆ. ಈ ಜಗತ್ತಿನೊಳಗೆ ನೀ ಮಾಡಿ ಉಣ್ಣು, ದುಡಿದ ಉಣ್ಣು, ನಿನಗೆ ದೊಡ್ಡ ಗೌರವ ಐತಿ. ಹೇಳಿ ಉಣ್ರಿಲ್ಲ ಅನ್ನುವಂಥ ಸತ್ಯವನ್ನು ಹೇಳ್ತಾನೆ. ಸತ್ಯದ ಮನೆಯಲ್ಲಿ ಶಿವನಿದ್ದಾನೆ, ಸತ್ಯವನ್ನೇ ಸಾಧಿಸಬೇಕಂತ ಹೇಳ್ತಾರೆ. ಅದಕ್ಕೆ ಸತ್ಯವನ್ನು ಹೇಳುವವರ ಮೇಲೆ ಅಂದೂ ಗದಪ್ರಹಾರಗಳು ನಡೆದಾವು, ಇಂದೂ ಗದಪ್ರಹಾರಗಳು ನಡೀತಾವೆ, ಮುಂದೂ ನಡೀತಾವೆ. ಅದಕ್ಕೆ ಬೇಕಾದಷ್ಟು ಗದಪ್ರಹಾರಗಳು ಅದಕ್ಕೆ ಅಂಜಬಾರದಂತ. ಕೊನೆಗೆ ಒಂದು ದಿನ ಸಂಪ್ರದಾಯ ಸ್ವಲ್ಪ ದಿನ ಗೆಲ್ಲುತ್ತೈತಿ, ಆದ್ರೆ ಸತ್ಯವೇ ಶಾಶ್ವತವಾಗಿ ಗೆಲ್ಲುತ್ತದೆ ಅನ್ನುವಂಥ ಅರಿವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಸತ್ಯವೇ ಶಾಶ್ವತವಾಗಿ ಗೆಲ್ಲುತ್ತದೆ. ಆ ಸತ್ಯವನ್ನೇ ನಾವು ಮಾತಾಡಬೇಕು. ಹೆದರುವಂಥ ಅವಶ್ಯಕತೆ ಇಲ್ಲ, ಹೆದರುವಂಥ ಅವಶ್ಯಕತೆಗಳಿಲ್ಲ. ಸತ್ಯವನ್ನೇ ನಾವು ಮಾತಾಡಬೇಕು, ಸತ್ಯವನ್ನೇ ನಾವು ತಿಳ್ಕೊಳ್ಬೇಕಾಗ್ತದೆ. ಹೀಗಾಗಿ ಮಹಾತ್ಮರಾದವರು, ಜ್ಞಾನಿಗಳಾದವರು ಯಾವಾಗಲೂ ಅವರು ಸತ್ಯದ ಪರವಾಗಿ ಇದ್ರೆ ಹೊರತು ಅಸತ್ಯದ ಪರವಾಗಿ ಎಂದೂ ಇದ್ದಿದ್ದಿಲ್ಲ. ಸತ್ಯದ ಪರವಾಗಿ ಅವರು ಮಾತಾಡಿದ್ರೆ ಹೊರತು ಅಸತ್ಯದ ಪರವಾಗಿ ಅವರು ಎಂದೂ ಮಾತಾಡಲಿಲ್ಲ. ಪೂಜ್ಯರಾದ ಬೈಲೂರಿನ ನಿಷ್ಕಲ ಮಂಟಪದ ನಿಜಗುಣಾನಂದ ಪ್ರಭು ಮಹಾಸ್ವಾಮಿಗಳವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಪೂಜ್ಯರಿಗೆ ಜೋರಾದ ಚಪ್ಪಾಳೆಗಳನ್ನು ತಟ್ಟಿ ಅವರ ಜೊತೆ ನಮ್ಮ ಮುಂಬಿಗಟ್ಟಿಯ ಬಸವಾನಂದ ಶ್ರೀಗಳು ಬರ್ತಾ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಕರೆಯೋಣ. ಪೂಜ್ಯರು ಕೂಡುತ್ತಾರೆ. ನಂತರದಲ್ಲಿ ಇನ್ನೊಂದು 5 ನಿಮಿಷ ಆದಮೇಲೆ ಅವ್ರು ಮಾತಾಡ್ತಾರೆ. ಕೊಟ್ಬಿಡ್ತೀವಿ ನಾನು. ಅವ್ರು ಬರಲಿ ಅಂತ ನಡೆದಿತ್ತು. ಪೂಜ್ಯರ ಏನು ಹೇಳಕತ್ತಿದ್ದೆ? ಸತ್ಯದ ಮನೆಯಲ್ಲಿ ಶಿವ ಇರ್ತಾನಂತ ಹೇಳಿ. ಅದಕ್ಕೆ ಸಿದ್ದಪ್ಪಜ್ಜನವರಾಗಲಿ, ಶಿಶುನಾಳರಾಗಲಿ, ಎಮ್ಮಿಗನೂರು ಜಡೆ ತಾತನವರಾಗಲಿ, ಸಿದ್ದಾರೂಢರಾಗಲಿ, ಹಾನಗಲ್ಲ ಗುರುಕುಮಾರೇಶ್ವರರಾಗಲಿ, ವಿಜಯ ಮಹಂತರಾಗಲಿ, ಶರಣಬಸವೇಶ್ವರರಾಗಲಿ, ಇವರೆಲ್ಲ ಮಹಾತ್ಮರಾಗಬೇಕಾದ್ರೆ ಸುಮ್ಮನೆ ಆಗಿಲ್ಲ. ಮಂದಿ ಕಡೆಯಿಂದ ಅನಿಸಿಕೊಂಡು, ಬೇಯಿಸಿಕೊಂಡು, ಹೊಡಿಸಿಕೊಂಡ ಇವರು ಕೊನೆಗೆ ಮಹಾತ್ಮರಾದ್ರು ಅನ್ನುವಂಥ ಸತ್ಯವನ್ನು ನಾವು ಹೇಳ್ಬೇಕಾಗತಿ. ಕಾರಣ ಯಾಕೆ ಅವ್ರಿಗೆ ಹಂಗಾದವು ಅಂದ್ರೆ ಖರೆ ಹೇಳಿದ್ರು ಅವ್ರು. ಅದಕ್ಕೆ ಹಂಗಾದವು. ಅದಕ್ಕೆ ಅವ್ರು ಇದ್ದಾಗ ಅವ್ರ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ ಅಂತ.
ಅವ್ರಿದ್ದಾಗ ಅವ್ರ ಬಗ್ಗೆ ಗೊತ್ತಾಗೋದಿಲ್ಲ ಅಂತ. ಅವ್ರು ಹಾದ ಮೇಲೆ ಗಲ್ಲು ಪಡ್ಕೊಳಕ್ ಕುಂದಿರ್ತೀವಿ ಅಂತ ನಾವು. ಅವ್ರು ಹಾದ ಮೇಲೆ ಬಾಯಿ ಪಡ್ಕೊಳಕ್ ನಿಂದಿರ್ತೀವಿ. ಅಯ್ಯೋ ಅವ್ರನ್ನ ಕಳ್ಕೊಂಡ್ವಿ. ಶರಣರಿದ್ದಾಗ ನಮಗೆ ಶರಣರ ಕಿಮ್ಮತ್ತು ಗೊತ್ತಾಗ್ಲಿಲ್ಲ. ಶರಣರು ಹಾದ ಮೇಲೆ ನಮಗೆ ಶರಣರ ಕಿಮ್ಮತ್ತು. ಸಿದ್ದಪ್ಪ ಇದ್ದಾಗ ಅವ್ನಿಗೆ ಕಿಮ್ಮತ್ತು ಗೊತ್ತಾಗ್ಲಿಲ್ಲ. ಅವ ಹಾದ ಮೇಲೆ ಶಿಲಾಮಂಟಪ, ಜಾತ್ರೆ, ವೈಭವ. ಅವ ಹೇಳಿದ್ದಂತ ಇದ್ದಾಗೆಂದು ಮೆರೆದಿಲ್ಲ, ನಾವು ಸತ್ತ ಮೇಲೆ ಮೆರಿತೀವಿ ಮಾತು ಬರುತ್ತೆ ಹೇಳಿದ್ನಂತ. ನೋಡಿ ಇವತ್ತ ಅವ್ರ ಮಾತು ಸತ್ಯ ಆಗಿದೆ. ಅವ್ರು ಮೆರಿತಾ ಇದ್ದಾರೆ. ಅವರಿಲ್ಲ ಅನ್ನೋಂಗಿಲ್ಲ. ಆ ಚೈತನ್ಯ ಇದೆ. ಯಾಕಂದ್ರೆ ಅದು ಸತ್ಯದ ಪರವಾಗಿ ಇದ್ದ ಚೈತನ್ಯ, ಸುಳ್ಳಿನ ಪರವಾಗಿ ಎಂದು ಇದ್ದಿಲ್ಲ. ಅವರ ಚರಿತ್ರೆ ಅದ್ಭುತವಾದ ಚರಿತ್ರೆ, ಅವರ ಘಟನೆ ಅದ್ಭುತವಾದ ಘಟನೆ. ಅದಕ್ಕೆ ಅಂಥ ಪುಣ್ಯಾತ್ಮರು ಅವರ ಗುರುಗಳ ಕಡೆಯಿಂದ ಅವರು ಲಿಂಗ ದೀಕ್ಷೆಯನ್ನು ಪಡ್ಕೊಂಡಾಗ, ಗುರು ಹೇಳಿದ ಉಪದೇಶವನ್ನು ಪಡ್ಕೊಂಡಾಗ ಅವ್ರ ಬಾಯಿಂದ ಬಂದ ಮಾತೇನು? ಗುರು ಪೇಳದ ತೆರದಿ ನಡೆದು ಅಂಗಂ ಲಿಂಗವ ಮಾಡಿಕೊಂಡು ಜೀವಂ ಶಿವನಾಗುವ ಪರಿಯ ತೋರಿದೆ, ನಾನು ಅದರಂತೆ ನಡೆವೆ, ಅದರಂತೆ ನೋಡುವೆ. ಕೊನೆಗೂ ಅವರು ಹಂಗೆ ಇರ್ತಾರೆ, ಹಾಗೆ ನಡ್ಕೊಳ್ತಾರೆ. ಕೊನೆಗೆ ಅವರಿಗೆ ಅನುಗ್ರಹ ಕೊಟ್ಟಂತ ಗುರುಗಳು ಒಳಬಳ್ಳಾರಿಯ ತಾತನವರು, ಉರುವಕೊಂಡದ ಪೂಜ್ಯರು, ನಾರದಗಡ್ಡಿಯ ಪೂಜ್ಯರವರಿಗೆ ಅನುಗ್ರಹ ಮಾಡಿದ ಗುರುಗಳು. ಮುಂದೆ ಸಿದ್ದಪ್ಪಜ್ಜನವರು ಯವನಾವಸ್ಥೆಯಲ್ಲಿ ಅದನ್ನು ಸಾಧಿಸ್ತಾರೆ, ಅದನ್ನು ಪೂಜಿಸ್ತಾರೆ. ಹೇಳಿದ್ರಲ್ಲ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ, ಮೊಪ್ಪು ಬಾರದ ಮುನ್ನ, ಮೃತ್ಯು ಬಂದು ಒಯ್ಯದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನಂತ ಹೇಳ್ತಾರಲ್ಲ, ಹಂಗೆ ಕೂಡಲ ಸಂಗನನ್ನು ನೆನೆಸುವಂಥವರಾದರು. ದೇವನನ್ನು ನೆನೆದರು, ದೇವತೆಗಳನ್ನು ನೆನೆಯಿಲ್ಲ. ದೇವತೆಗಳಿಗೆ ಸ್ವಾತಂತ್ರ್ಯವಿಲ್ಲ, ದೇವತೆಗಳಿಗೆ ಅಸ್ತಿತ್ವವಿಲ್ಲ. ದೇವತೆಗಳಿಗೆ ಸುಖ ದುಃಖಗಳಿದ್ದಾವೆ, ಹುಟ್ಟು ಸಾವುಗಳಿದ್ದಾವೆ. ಅವುಗಳಿಗೆ ಕರ್ತೃತ್ವ ಶಕ್ತಿ ಇಲ್ಲ. ದೇವರಿಗೆ ಹುಟ್ಟಿಲ್ಲ, ಸಾವಿಲ್ಲ. ಅವ ಎಂದೆಂದು ಶಾಶ್ವತನಾದಂಥ ಪರಮಾತ್ಮ ಒಬ್ಬನೇ ಇದ್ದಾನೆ ಜಗಕ್ಕೆ ಅನ್ನುವಂಥ ಸತ್ಯವನ್ನು ಅವರು ಅರಿತುಕೊಂಡು ಅದನ್ನು ನಿರಾಕಾರ ಸ್ವರೂಪವನ್ನು ಸಾಕಾರದಲ್ಲಿ ಇಷ್ಟಲಿಂಗ ರೂಪದಲ್ಲಿ ಆರಾಧನೆ ಮಾಡುವಂಥ ಸತ್ಯವನ್ನು ಅವರು ಕಂಡುಕೊಂಡ್ರು. ಹಾಗೆ ಹೋದ ದಾರಿ ಸರಿ ಇತ್ತು. ಅವರು ದೊಡ್ಡವರಾದರು. ನಾವು ದಾರಿ ಟಿಸಳಾಗಕತ್ತವು, ನಾವು ಸಣ್ಣವರಾಗಿವಿ. ಅದಕ್ಕೆ ಟಿಸಳು ದಾರಿ ತೋರಿಸೋರನ್ನ ನಂಬಬಾರದು, ಸರಿಯಾದ ದಾರಿ ತೋರಿಸೋರನ್ನ ನಂಬಬೇಕು ಅನ್ನುವಂಥದ್ದೇ ಸಿದ್ದೇಶ್ವರರ ಮೂಲ ಆಶಯ. ಸಿದ್ದೇಶ್ವರರ ಮೂಲ ಆಶಯ. ಅದಕ್ಕಾಗಿ ಇವತ್ತು ನಾವು ಸತ್ಯಕ್ಕಾಗಿ ಯಾರು ಕೈ ಎತ್ತಿರ್ತಾರೋ ಅವ್ರ ಪರವಾಗಿ ನಿಲ್ಲಬೇಕು. ಏನಾಕೈತಿ ಆಗೋದಿದ್ರೆ ಇದಕ್ಕಿಂತ ಆಗೋದಿದ್ರೇನು? ಹೊಕ್ಕಿ ಒಂದಿನ ಹೋಗೋದಕ್ಕರೆ, ಆದ್ರೆ ಸತ್ಯವನ್ನು ನುಡದ ಹೋಗಕ್ಕೆ ಹೊರತು ಅಸತ್ಯಕ್ಕೆಂದು ಜೈ ಅನ್ನಬಾರದು. ಭಕ್ತರಾದವರು ಅಸತ್ಯಕ್ಕೆ ಜೈ ಅನ್ನಬಾರದು. ಹಾದಿ ತಪ್ಪಿಸೋರು ಬರ್ತಾರೆ, ಏನಾದ್ರು ಹೇಳೋರು ಬರ್ತಾರೆ, ಹೇಳಿ ಅವ್ರದ್ದು ಒಂದು ಸಂಖ್ಯೆ ಹೆಚ್ಚಾಗಿತ್ತು ಹೇಳಿ. 8 ದಿನ ಹೇಳ್ತಾರೆ, 8 ದಿನ ಕೇಳೋರು ನೀವರ ಅವ್ರದ್ದು, ಒಂದು ದಿನ ನೀವು ತಿರುಗಿ ನಿಲ್ತೀರಿ. ಆ ಕಾಲನೂ ಬರ್ತದೆ. ಯಾಕಂದ್ರೆ ಇದು ಶರಣರ ನಡೆದಾಡಿದ ನೆಲ ಐತಿ. ಕಲ್ಲು ತಗೊಂಡು ಯಾವ ಊರಾಗ ಹೋಗಿತೀವಿ, ಆ ಊರಾಗ ಒಬ್ಬೊಬ್ಬ ಮಹಾತ್ಮ ಹುಟ್ಟ್ಯಾನ. ಆ ಮಹಾತ್ಮನ ನೆರಳಿ ಜನಕ್ಕೈತಿ. ಇವತ್ತು ಈ ಜನರ ತಲೆಗೆ ಗ್ರಹಣ ಹಿಡದೈತಿ. ಹಿಡದಂತ ಗ್ರಹಣ ಬಿಡಸಾಕ ಒಬ್ಬ ಗುರು ಬರ್ತಾನಂತ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನವ. ಶಿವನೇ ತಾನಾಗಿ ಊರು ಹೊರಗೆ ನಿಂತಾನವ. 9 ಬಾಗಿಲಿಗೆ ಮಠ ಕಟ್ಟ್ಯಾನವ. 9 ಬಾಗಿಲದೊಳಗೆ ತಾನ ನಿಂತಾನವ ಅಂತ ಹೇಳ್ತಾರ. ಯಾರವ ಸಾಧು ಅಂದ್ರೆ ಆತ ಸಿದ್ದಪ್ಪಜನೇ ಇರಬೇಕೇ ಹೊರತು, ಆತ ಶರೀಫಜನೇ ಇರಬೇಕು ಹೊರತು ಮತ್ತೆ ಯಾರು ಅಲ್ಲ. ಅವರು ಸತ್ಯವನ್ನು ಹೇಳಾಕ ಬಂದರು, ಸತ್ಯವನ್ನು ತಿಳಿಸಾಕ ಬಂದರು. ಶರಣರು ನಡೆದ ದಾರಿಯಲ್ಲಿ ನಡೆರಿ ಅಂತ ಹೇಳಿದರು. ಶರಣರು ತೋರಿದ ಮಾರ್ಗದಲ್ಲಿ ಹೋಗ್ರಪ್ಪ. ಅವರು 1000 ಹೆಜ್ಜೆ ನಡೆದಾರ, ನೀವು 100 ಹೆಜ್ಜೆನರ ನಡ್ರಿ. ಅವ್ರು 100 ನಡೆದಾರ, ನೀವೊಂದು 10 ಹೆಜ್ಜೆನರ ನಡೀರಿಪ್ಪ, ನಿಮ್ಮ ಜನ್ಮ ಸಾರ್ಥಕತೆ ಅಂತ ಹೇಳಕ್ ಬಂದರು. ಅವ್ರಂಗ ನಾವು ಆಗ್ಬೇಕಂತಿಲ್ಲ. ಅವ್ರು ಹೋಗಿದ್ದು 1000 ಹೆಜ್ಜೆ, ಅದ್ರಾಗ ಒಂದು 100 ಹೆಜ್ಜೆ ನಡೆದ್ರು ಸಾಕು, ನಾವು ನಮ್ಮ ಬದುಕು ಸಾರ್ಥಕ ಆಗತ್ತೆ ಅನ್ನುವಂಥದ್ದು. ಶರಣರು ಲಕ್ಷ ವಚನಗಳದಾವ, ಎಲ್ಲ ಓದಕ್ಕಾಗೋದಿಲ್ಲ, ಎಲ್ಲ ಪಾಲಿಸಕ್ಕಾಗೋದಿಲ್ಲ. ಅದ್ರಾಗ ಕೆಲವೊಂದಿಷ್ಟರ ವಚನಗಳನ್ನು ಓದಿ ನಾವು ಬದುಕಿ ಬಿಟ್ರೆ ಸಾಕು. ಅದು ಶರಣರಿಗೆ ಕೊಡೋ ಗೌರವ. ಅದೇ ನಾವು ಶರಣರಿಗೆ ಕೊಡೋ ಗೌರವ. ಒಂದು ಕ್ಲಾಸ್ನೊಳಗೆ ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ. ಒಬ್ಬ ರ್ಯಾಂಕ್ ಬರ್ತಾನೆ, ಒಬ್ಬ ಫಸ್ಟ್ ಕ್ಲಾಸ್ ಬರ್ತಾನೆ, ಒಬ್ಬ ಸೆಕೆಂಡ್ ಕ್ಲಾಸ್ ಬರ್ತಾನೆ, ಒಬ್ಬ ಥರ್ಡ್ ಕ್ಲಾಸ್ ಬರ್ತಾನೆ, ಒಬ್ಬ ಆರ್ಡಿನರಿ ಪಾಸ್ ಆಕ್ಕಾನ. ಆದ್ರೆ ಆರ್ಡಿನರಿ ಪಾಸ್ ಆದವನು ಮುಂದಿನ ಕ್ಲಾಸ್ ರೂಮ್ನ್ಯಾಗ ಫಸ್ಟ್ ಕ್ಲಾಸ್ ಬಂದವನು ಕೂಡ ಕುಂದಿರ್ತಾನ ಅನ್ನೋ ಸತ್ಯವನ್ನು ನಾವು ತಿಳ್ಕೋಬೇಕು. ಅವನು ಕೂಡ ಹೋಗ್ತಾನೆ. ಅದಕ್ಕೆ ನಾವು ಅಷ್ಟೆಲ್ಲ ಆಗೋದಿಲ್ಲ ನಮ್ಮ ಕಡೆಯಿಂದ. ಇಷ್ಟರ ನಾವು ಮಾಡಬೇಕಾಗೈತಿ. ಇವತ್ತು ಮನಸ್ಸಿನ ದ್ವಂದ್ವ ಬುದ್ಧಿಗಳನ್ನು ಮತ್ತೊಬ್ಬರಿಗೆ ನಾವು ತಲೆಯನ್ನು ಒತ್ತಿ ಇಟ್ಟುಬಿಟ್ಟಿವಿ. ಯಾರೇನು ಹೇಳ್ತಾರೆ ಕ್ಯಾಮಿ ಹಾಕ್ಕೊಂಡು ನಮ್ಮಂಥ ಸ್ವಾಮಿಗಳನ್ನು ಖರೆ ಅಂತೀರಿ. ಹಾಗೇನಲ್ಲ. ಖರೆ ಸ್ವಾಮಿಗಳು ಹೇಳಿದ್ದು ಖರೆ. ಕೆಲವು ಮಂದಿ ಕ್ಯಾಮಿ ಹಾಕ್ಕೊಂಡು ಸುಳ್ಳು ಹೇಳಿದ್ರು ಅದು ಖರೆ ಆಗೋದಿಲ್ಲ. ಅದನ್ನು ನಾವು ವಿಮರ್ಶೆ ಮಾಡಬೇಕಾಕತಿ, ಅದನ್ನು ಪರಾಮರ್ಶಿಸಬೇಕಾಕತಿ. ಇದು ಸತ್ಯನು. ಈಗ ಒಬ್ರು ಹೇಳಾಕತ್ತಾರಂದ್ರೆ ಅದು ಸತ್ಯವೋ ಅಸತ್ಯವೋ ಅಂತ ತೂಕ ಮಾಡ್ಬೇಕಾಕತಿ. ನಾವು ಸುಮ್ಮನೆ ಬಾಯಿಗೆ ಬಂದಂಗೆ ಬೈಯೋದು, ಸುಮ್ಮನೆ ಬಾಯಿಗೆ ಬಂದಂಗೆ ಟೀಕಾ ಮಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವ ಹಾನಿ ಆಕತ್ತೆ ಹೊರತು. ಅದಕ್ಕೆ ಹೇಳ್ತಾರಲ್ಲ ಗಣಮಠದ ಆರ್ಯರು ಏನಂತ, ಬಾನಿನೊಳಗೆ ಮಣ್ಣು ತೂರಲು ತನ್ನೊಳಗೆ ತಾನೇ ಬೀಳುವುದಲ್ಲ, ಹೀನ ಮಾನವರ ಬೇಗುಳಕ್ಕೆ ಸುಜ್ಞಾನಿ ಅಳುಕಲ್ಲಿಲ್ಲ ಅಂತ ನೋಡಿ. ಸುಜ್ಞಾನಿ ಎಂದು ಅಳ್ಕೊಳ್ಳೋದಿಲ್ಲ ಅಂತ. ಆನಿ ಮ್ಯಾಲೆ ಹೊಂಟಾಗ ಸ್ವಾನ ಬೊಗಳತೈತೆ ಅಂತ. ಆದ್ರೆ ಸ್ವಾನಕ್ಕೆ ಹಾನಿ ಐತೆ ಹೊರತು ಆನಿಗೇನು ಹಾನಿ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಓದಿ ಏನಾದೆ ಮರುಳೆ ಅದರ ಆದಿನ ನೀ ತಿಳಿಲಿಲ್ಲ, ಓದಿದ ಫಲ ಸದ್ಭಕ್ತ ಜನರಿಗೆ ಹೌದು ತಿಳಿಯೋ ನೀ ಕುಲ್ಲ,
ಶರಣರ ನುಡಿಗಳ ತಿಳಿದು ಚರಿಸಬಲ್ಲ ಪಂಡಿತನು ಬಲವಂತನು ಅವನಿಗೆ ಈ ಜಗದೊಳಗೆ ಆರು ಸರಿ ಇಲ್ಲ ಅನ್ನುವಂಥ ಮಾತನ್ನು ಘನಮಠ ಶಿವಗಳು ಹೇಳ್ತಾರೆ. ಅದಕ್ಕೆ ವಚನಗಳು ಅವು ಸತ್ಯವನ್ನೇ ಹೇಳ್ತಾವೆ ಹೊರತು ಅವು ನಮ್ಮಲ್ಲ, ಅವು ಶರಣರು ಅವು ಬದುಕಿನ ಯಥಾರ್ಥಗಳನ್ನು ಹೇಳ್ತಾವೆ ಹೊರತು ಅಲ್ಲಿ ಮೋಸಿಲ್ಲ, ವಂಚನೆ ಇಲ್ಲ, ಸ್ವಾರ್ಥ ಇಲ್ಲ, ಕಳಂಕಿಲ್ಲ. ಕಳಂಕವನ್ನು ಮೀರಿದ ನಿಷ್ಕಳಂಕರು ಯಾರಾದರೂ ಇದ್ರೆ ಅವರು ಶರಣರಂತ ನೋಡ್ರಿ. ಸ್ವಾರ್ಥನೇ ಇಲ್ಲ ಅಂತವ್ರಿಗೆ ಏಟೇಟು ಸ್ವಾರ್ಥ ಇಲ್ಲ. ಜಗತ್ ಕಲ್ಯಾಣ ಆಗಲಿ, ಜನ ಕಲ್ಯಾಣ ಆಗಲಿ, ಬದುಕು ಕಲ್ಯಾಣ ಆಗಲಿ, ನಾವು ಕಂಡ ಸುಖ ಜನನು ಕಾಣಲಿಲ್ಲುವಂತ ಇಚ್ಛೆಗಾಗಿ ಅವರು ಬರದಾರ ಹೊರತು ನಾವು ಬುದ್ಧಿ ಹೇಳೋರು ಕೂಡ ಗುದ್ದಾಡೋರು ಬಾ ಅಂತೀವಿ, ಬುದ್ಧಿ ಕೆಡಿಸೋರು ಕೂಡ ಹೋಗಿ ನಾವು ಚಪ್ಪಾಳೆ ಹೊಡಿತೀವಿ ಅಂದ್ರೆ ನಾವು ಹಾಳಾಕಿವೆ ಹೊರತು ಕಲಿಸಿದವರು ಎಂದೂ ಹಾಳಾಗೋದಿಲ್ಲ. ಈ ಸತ್ಯವನ್ನು ತಿಳ್ಕೊಂಡು ಸಿದ್ದಪ್ಪಜ್ಜನಂತವ್ರು ಬದುಕಿದ್ರು, ಬದುಕರಂತೆ ಹೇಳಿದರು. ಹಂಗೆ ನಾವು ಬದುಕೋಣ. ನಾವು 4 ಮಂದೇ ಇರಲಿ, ಸತ್ಯದ ಕಡೆ ಕೈ ಎತ್ತೋಣ. ಸತ್ಯಕ್ಕೆ ಕೈ ಎತ್ತಿದ್ರೆ ಆ ಕೈ ಕಲ್ಪವೃಕ್ಷ ಆಕತ್ತೆ ಅನ್ನುವಂಥ ಸತ್ಯವನ್ನು ತಿಳ್ಕೊಂಡು ನಾವು ಬದುಕಿದರೆ ಈ ಸಿದ್ಧಾಂತಗಳನ್ನು, ಇಂಥ ಮಠಮಾನ್ಯಗಳು, ಇಂಥ ತತ್ವಜ್ಞಾನಗಳು, ಇಂಥ ವಚನಗಳಿದ್ದದ್ದು ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಯಾವ್ಯಾವುದೋ ಹೆಸರ ಮೇಲೆ ಯಾವ್ಯಾವುದೋ ಶಬ್ದವನ್ನು ಸೇರಿಸಿ, ಯಾವ್ಯಾವುದೋ ಕತೆ ಕಟ್ಟಿ, ಯಾವ್ಯಾವುದೋ ವೈಭವೀಕರಣ ಮಾಡಿ ಏನೇನೋ ಅಸಹ್ಯಗಳನ್ನು ಹೇಳುವಾಗ ನಾವು ಅದನ್ನು ಒಪ್ಪಬಾರದು. ಸರಿಯೋ ತಪ್ಪೋ ಅಂತ ಪರಾಮರ್ಶಿಸಿ ಮುಂದೆ ಹೆಜ್ಜೆ ಇಡುವಂಥವ್ರು ಆಗಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ, ಇಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಿ, ಇನ್ನೂ ಬರ್ತೀರಿ. ಇನ್ನೂ ಮುಂದೆ ಅನೇಕ ಘಟನೆಗಳು ನಡೀತಾವೆ. ಮಹಾತ್ಮರಿಗೂ ಮಾನವರಿಗೂ ವ್ಯತ್ಯಾಸ ಇವತ್ತು ಸ್ಪಷ್ಟ ಗೊತ್ತಾಗ್ತದೆ ನಿಮಗೆ. ಮನುಷ್ಯರಿಗೂ ಮಾನವರಿಗೆ ಮಹಾತ್ಮರಿಗೆ ಏನು ವ್ಯತ್ಯಾಸ ಇರ್ತದೆ ಅನ್ನೋದು ಗೊತ್ತಾಗ್ತಲ್ಲ. ಮಹಾತ್ಮರು ಹೆಂಗಿರ್ತಾರೆ, ಒಮ್ಮೆಗೆ ಶುದ್ಧ ಆಗಿ ಬರೋದಿಲ್ಲ, ಅವರು ಅಶುದ್ಧ ಅಕ್ಕಾರ. ಆದ್ರೆ ಅಶುದ್ಧ ಆಗಿನಂತ ಎಂದು ಕುಂದ್ರೋದಿಲ್ಲ, ಮತ್ತೆ ಎದ್ದವ್ರು ಶುದ್ಧ ಅಕ್ಕಾರ. ಒಮ್ಮೆ ಆದವ್ರು ಮತ್ತೆ ಹೊಳೆ ಎದ್ದು ಅಶುದ್ಧ ಆಗೋದಿಲ್ಲ, ಅವರು ದೇವರ ಅಕ್ಕಾರ. ದೇವರಿಗಿಂತ ಒಂದು ಗುಂಜಿ ಹೆಚ್ಚ ಆಕಾರ ಅಂತ ತಿಳ್ಕೊಂಡು ನಾವು ಹೇಳಬೇಕಾಗತಿ. ಶಿವನಿಗಿಂತಲೂ ಶಿವಶರಣರು ಅಧಿಕರು ಅನ್ನುವಂಥ ಮಾತನ್ನು ಸಿದ್ದಪ್ಪಜ್ಜನವರು ಪ್ರೂವ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಮಹಾತ್ಮನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ, ಪೂಜ್ಯ ಗುರುಗಳವರು ಬಂದಿದ್ದಾರೆ. ಅವರ ಮಾತುಗಳು ಅಂದರೆ ಅವು ಸತ್ಯದ ಪರವಾದ ಮಾತುಗಳು. ಪೂಜ್ಯ ಗುರುಗಳ ಮಾತುಗಳಂದರೆ ಅವು ನಿಷ್ಠೂರವಾದ ಮಾತುಗಳಂತ ನಮಗೆ ಅನಿಸ್ತಾವೆ. ನಿಷ್ಠೂರದಕ್ಕಿಂತಲೂ ಅವು ಆತ್ಮದರ್ಶಿತ್ವದ ಸತ್ಯದ ಮಾತುಗಳು. ಅಂಥ ಮಾತುಗಳ ನಾವು ಕೇಳಬೇಕು. ಅಲ್ಲಿ ಯಾವುದೇ ಭಯ ಭೀತಿ ಇಲ್ಲ. ಭಯ ಪಡೋರು ಪಡಲಿ, ಆದ್ರೆ ಆ ಮಾತಿನೊಳಗೆ ಸತ್ವ ಐತಿ, ತತ್ವ ಐತಿ. ಅದನ್ನು ತಿಳ್ಕೊಂಡವರು ಬದುಕಿನೊಳಗೂ ಕೂಡ ಸಂತೋಷನ ಐತೆ ಹೊರತು ದುಃಖ ಎಂದು ಇಲ್ಲಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ಬದುಕಿದರೆ ಯಾವ ಗುರುಗಳನ್ನು ನಾವು ನಿಂದಿಸಕ್ಕೆ ಹೋಗಕ್ಕೆ ಮನಸ್ಸಾಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಪೂಜ್ಯರ ಅಡಿದಾವರಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡಿಕೊಡ್ತೇನೆ. ಧನ್ಯವಾದ. ಶರಣು ಶರಣ.